नमः शम्भवे च मयो भवे च नमः शङ्कराय च मयस्कराय च नमः शिवाय च शिवतराय च। श्रीगुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಹಿಂದಿನ ಒಂದು ಪ್ರವಚನದಲ್ಲಿ 9ನೇ ಅನುವಾಕಿನಲ್ಲಿ 4 ಮಂತ್ರಗಳನ್ನು ನಾವು ಅಧ್ಯಯನ ಮಾಡ್ಕೊಂಡಿದ್ವಿ. ಪ್ರಾಣಶ್ಚಮೆವರೆಗೂ ಕೂಡ ಅಧ್ಯಯನ ಮಾಡ್ಕೊಂಡಿದ್ವಿ. ಅಲ್ಲಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಹಿಂದಿನ ಪ್ರವಚನದಲ್ಲಿ ಏನಾಗಿತ್ತು ಅಂತಂದ್ರೆ ಒಂದೆರಡು ಪುಟ್ಟ ಕಥೆಗಳನ್ನು ಹೇಳಬೇಕಾಗಿತ್ತು. ಆಗ ಸಮಯದ ಅಭಾವದಿಂದ ನಾನು ಅಲ್ಲಿಗೆ ಮುಗಿಸ್ಬೇಕಾಗಿ ಬಂತು. ಆ 2 ಕಥೆಗಳನ್ನು ಇವತ್ತು ಹೇಳ್ಕೊಳ್ಳೋಣ. ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡಿ ದಯವಿಟ್ಟು. ಯಾಕೆಂದ್ರೆ ಡಿಸ್ಟರ್ಬ್ ಆಗತ್ತೆ, ಅದಕ್ಕೋಸ್ಕರ ಈಗ 2 ಕಥೆಗಳು ಏನು ಅಂತಂದ್ರೆ, ನಾವು ಹಿಂದಿನ ಒಂದು ಇದರಲ್ಲಿ ನಾವು ಚರ್ಚೆ ಮಾಡ್ಕೊಂಡಾಗ ಭಗವಂತನಿಗೆ ನಾವು ಮಾಡಿರ್ತಕ್ಕಂಥದ್ದು ಎಳ್ಳಷ್ಟೂ ವ್ಯರ್ಥ ಆಗೋದಿಲ್ಲ ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದು ಫಲ ಅಂತಕ್ಕಂಥದ್ದನ್ನ ಕೊಟ್ಟೇ ತೀರುತ್ತೆ. ಯಾವುದೇ ಕಾರಣಕ್ಕೂ ಅದು ಭಗವಂತನನ್ನ ನಮಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಯಾಕೆ ಅಂದರೆ ಏನಂತ ಬರುತ್ತೆ ಅಂದರೆ, ಅಪರ್ಣ ಅಂತಕ್ಕಂಥ ಹೆಸರಿದೆ ಭಗವತಿಗೆ. ಅಪರ್ಣ ಅಂತಂದರೆ ಅಪಋಣ ಅಂತ. ಯಾರ ಋಣನೂ ಕೂಡ ಭಗವತಿ ಇಟ್ಕೊಳ್ಳೋದಿಲ್ಲ. ಅಂದರೆ ಪರಮಾತ್ಮ ಯಾರ ಋಣನೂ ಇಟ್ಕೊಳ್ಳಲ್ಲ. ಒಂದು ನಮಸ್ಕಾರನೇನು ಭಕ್ತಿಯಿಂದ ಮಾಡಿಬಿಟ್ರೆ ತಕ್ಷಣ ಭಗವಂತ ತಲೆ ಕೆಡಿಸ್ಕೊಂತಾನಂತೆ, ಇವ್ರಿಗೇನು ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಮಾಡಿರ್ತಕ್ಕಂಥ ಒಂದು ನಮಸ್ಕಾರ ಕೂಡ ವ್ಯರ್ಥ ಆಗೋದಿಲ್ಲ. ಒಂದು ಸೇವೆ ಆಗಿರಲಿ, ಒಂದು ಸ್ಮರಣೆ ಆಗಿರಲಿ, ಒಂದು ಜಪ ಆಗಿರಲಿ, ಯಾವುದು ವ್ಯರ್ಥ ಆಗೋದಿಲ್ಲ. ಇದಕ್ಕೆ ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ ಅಂದರೆ, ಒಂದು ಕತೆ ಹೇಳ್ತಾರೆ. ಆ ಕತೆ ಏನು ಅಂದರೆ, ಒಂದು ದೊಡ್ಡ ಅಡವಿ, ದೊಡ್ಡ ಒಂದು ಕಾಡು, ಅಂದರೆ ಒಂದು ಕಠಿಣವಾಗಿರ್ತಕ್ಕಂಥ ಕಾಡು. ಆ ಕಾಡಲ್ಲಿ ಒಂದು ಮರ ಇರುತ್ತೆ. ಆ ಮರದ ಮೇಲೆ ಒಬ್ಬರು ಯಾರೋ ಕೂತ್ಕೊಂಡು ಕಟ್ಟಿಗೆ ಕಡಿಯೋದಕ್ಕೆ ಅಂತ ಬಂದಿರ್ತಾರೆ. ಕಟ್ಟಿಗೆ ಕಡಿತಾ ಕೂತಿರ್ತಾನೆ. ಕೆಳಗಡೆ ಒಂದು ಆಶ್ಚರ್ಯ ನಡೀತಾ ಇರುತ್ತೆ. ಆ ಮರದ ಕೆಳಗಡೆ ಒಂದು ಆಶ್ಚರ್ಯ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಆ ಆಶ್ಚರ್ಯ ಏನು ಅಂತಂದರೆ, ಯಾರೋ ಒಬ್ಬ ತಾಂತ್ರಿಕ ಅಂದರೆ ಗೊತ್ತಲ್ವ, ತಂತ್ರವಿದ್ಯೆ ಮಾಡ್ತಕ್ಕಂಥವನು, ಕಾಳಿನ ಆರಾಧನೆ ಮಾಡ್ತಕ್ಕಂಥವನು ಎಲ್ಲಿಂದಾನೋ ಒಂದು ಶವವನ್ನು ಎಳ್ಕೊಂಡು ಬರ್ತಾ ಇದ್ದಾನೆ. ಅಂದರೆ ಡೆಡ್ ಬಾಡಿ ಶವವನ್ನು ಎಳ್ಕೊಂಡು ಬರ್ತಾ ಇದ್ದಾನೆ. ಆ ಶವವನ್ನು ಎಳ್ಕೊಂಡು ಬರ್ತಾನೆ. ಅದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಸಂಸ್ಕಾರಗಳನ್ನೆಲ್ಲ ಮಾಡ್ತಾನೆ. ಅರಿಶಿನ ಕುಂಕುಮ ಎಲ್ಲ ಹಾಕ್ತಾನೆ. ಅದ್ರ ಮೇಲೆ ಒಂದು ಬಾಳೆಲೆಯನ್ನು ಹರಡ್ತಾನೆ. ಏನಕ್ಕೆ ಅಂದರೆ ಅದು ಶವಾಸನ ಅಂತ. ತಂತ್ರ ಸಾಧನೆ ಮಾಡೋದಕ್ಕೆ ಒಂದು ಶವಾಸನ ಅಂತ. ಎದುರುಗ ಒಂದು ಕಾಳಿ ವಿಗ್ರಹ ಇದೆ. ಆ ಕಾಳಿ ವಿಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಲಂಕಾರಗಳನ್ನು ಮಾಡ್ತಾನೆ. ಬೇಕಾಗಿರ್ತಕ್ಕಂಥ ಪುಷ್ಪಗಳು, ಧೂಪ, ದೀಪ, ನೈವೇದ್ಯ ಎಲ್ಲ ಅದಕ್ಕೆ ಹವಣಿಸ್ಕೊತಾನೆ. ಎಲ್ಲ ರೆಡಿ ಮಾಡ್ಕೊತಾನೆ. ನೈವೇದ್ಯಕ್ಕೆಲ್ಲ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾನೆ. ಇನ್ನೇನು ಕಾಳಿನ ಆರಾಧನೆ ಮಾಡಬೇಕು. ಆ ಒಂದು ಶವದ ಆಸನದ ಮೇಲೆ, ಶವಾಸನ, ಆ ಶವಾಸನದ ಮೇಲೆ ಕೂತ್ಕೊಂಡು ಆ ತಂತ್ರವಿದ್ಯೆಯನ್ನು ಪ್ರಾರಂಭ ಮಾಡಬೇಕು. ಅಷ್ಟೊತ್ತಿಗೆ ಇವ್ನು ನೋಡ್ತಾ ಇರ್ತಾನೆ, ಮರದ ಮೇಲಿಂದ ನೋಡ್ತಾ ಇರ್ತಾನೆ. ಏನು ಈತ ಯಾರೋ ತಂತ್ರವಿದ್ಯೆ ಮಾಡ್ತಾ ಇದ್ದಾನೆ, ಏನೇನೋ ಮಾಡ್ತಾ ಇದ್ದಾನೆ, ವಿಚಿತ್ರವಾಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಇದ್ದಕ್ಕಿದ್ದಂಗೆ ಎಲ್ಲಿಂದನೋ ಒಂದು ಹುಲಿಯ ಗರ್ಜನೆ ಕೇಳಿಸುತ್ತೆ.
ದೊಡ್ಡದೊಂದು ಹುಲಿ ಬಂದ್ಬಿಟ್ಟು ಆ ತಂತ್ರವಿದ್ಯೆಯನ್ನು ಮಾಡ್ತಾ ಇರ್ತಕ್ಕಂಥ ಅವನನ್ನು ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ, ಅಡವಿ ಒಳಗಡೆ ಎಳ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಅಲ್ಲಿಗೆ ಪಾಪ ತಂತ್ರವಿದ್ಯೆ ಮಾಡ್ತಾ ಇರ್ತಕ್ಕಂಥ ಅವನು ತೀರ್ಕೊಂಡ್ಬಿಡ್ತಾನೆ, ಹುಲಿ ಬಾಯಿಗೆ ಆಹಾರ ಆಗ್ಬಿಡ್ತಾನೆ. ಕಡೆಗೇನಾಗುತ್ತೆ, ಹೀಗೆ ಆಗ್ತಾ ಇರ್ಬೇಕಾದ್ರೆ ಇವನು ಮರದ ಮೇಲಿಂದ ನೋಡ್ತಾ ಇರ್ತಾನಲ್ಲ, ಇವನು ಕುತೂಹಲ, ಅಯ್ಯೋ ಪಾಪ ಎಷ್ಟು ಕಷ್ಟಪಟ್ಟ, ನಾನು ನೋಡ್ತಾ ಇದ್ದಂಗೆ ಎಲ್ಲಿಂದನೋ ಶವ ಎತ್ಕೊಂಡ್ಬಂದ, ಅದಕ್ಕೆಲ್ಲ ಸಂಸ್ಕಾರಗಳನ್ನು ಮಾಡ್ದ, ಅರ್ಶಿನ ಕುಂಕುಮ ಹಾಕ್ದ, ಬಾಳೆಲೆ ಹಾಸ್ದ, ಪೂಜಾ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ದ, ಕಾಳಿ ವಿಗ್ರಹನೆಲ್ಲ ರೆಡಿ ಮಾಡ್ಕೊಂಡಿದ್ದಾನೆ. ಪಾಪ ಅವ್ನು ಏನು ಪೂಜೆ ಮಾಡೋದ್ರಲ್ಲಿ ಇದ್ನೋ ಏನೋ ಮಾಡೋಕ್ಕಾಗ್ಲಿಲ್ವೇ ಅಂತ ನಿಧಾನಕ್ಕೆ ಮರ ಇಳಿದು ಬರ್ತಾನೆ. ಅವನು ಯಾರೋ ಆ ಮರ ಕಡಿತಾ ಇದ್ದವನು ಬಂದ್ಬಿಟ್ಟು ಅವನು ಆ ಶವಾಸನದ ಮೇಲೆ ಕೂತ್ಕೊಂತಾನೆ. ಏನಕ್ಕೆ ಅಂತಂದರೆ ಅವನ ತಾಂತ್ರಿಕ ಆಗಿದ್ರೆ ಏನು ಮಾಡ್ತಾ ಇದ್ದ ಅಂತೇಳ್ಬಿಟ್ಟು ಎಲ್ಲ ಪೂಜೆಗಳೆಲ್ಲ ರೆಡಿ ಮಾಡಿರ್ತಾನೆ. ಒಂದು ಹಿಡಿ ಹೂವು ತೊಗೊಂಡು ಓಂ ಜೈ ಕಾಳಿ ಅಂದ್ಬಿಟ್ಟು ಹಿಂಗೆ ಕಾಳಿ ವಿಗ್ರಹದ ಮೇಲೆ ಒಂದು ಹಿಡಿ ಹೂವನ್ನು ಹಾಕ್ತಾನೆ. ಹಾಕಿದ ತಕ್ಷಣ ಕಾಳಿ ಪ್ರತ್ಯಕ್ಷ ಆಗ್ಬಿಡ್ತಾಳೆ. ಏನು ಬೇಕೋ ಕೇಳ್ಕೊ, ನಿನ್ಗೇನು ಕೊಡೋದಕ್ಕಾದ್ರೂ ರೆಡಿ, ನಿನ್ಗೆ ಎಂಥ ಸಿದ್ಧಿ ಕೇಳ್ತೀಯಾ, ಏನು ಕೇಳ್ತೀಯಾ, ನೀನು ಕೇಳಿದ್ದೆಲ್ಲ ಕೊಡೋದಕ್ಕೆ ರೆಡಿ ಇದ್ದೀನಿ ಅಂತ. ಇವ್ನಿಗೆ ಆಶ್ಚರ್ಯ ಅಂದರೆ ಆಶ್ಚರ್ಯ. ನಾನು ಮರ ಕಡಿತಾ ಇದ್ದೆ, ನಾನು ಯಾರೂ ಅಲ್ಲ, ನನಗೇನು ಇದ್ರ ಬಗ್ಗೆ ಏನಂದ್ರೆ ಎಳ್ಳಷ್ಟೇನೂ ಗೊತ್ತಿಲ್ಲ ನನಗೆ. ಆದರೆ ನಾನು ಮಾಡಿದ್ದೇನು, ಆ ತಂತ್ರವಿದ್ಯಾಗಾರ ಏನು ಮಾಡ್ತಾ ಇದ್ದ ಅಂತಕ್ಕಂಥದ್ದನ್ನು ಊಹೆ ಮಾಡಿಕೊಂಡು ಜೈ ಕಾಳಿ ಅಂತ ಹೇಳ್ಕೊಂಡು ಒಂದು ಇಡೀ ಹೂವು ಆಗದೆ ಅಷ್ಟೇ ಕಾಳಿ ಪ್ರತ್ಯಕ್ಷ ಆಗಿಬಿಟ್ಲಲ್ಲ ಅಂತ. ಅಮ್ಮ ಇದೇನು ವೈನ ನನಗೆ ಅರ್ಥ ಆಗ್ತಾ ಇಲ್ಲ, ಇದು ಆಶ್ಚರ್ಯ ಆಗ್ತಾ ಇದೆ ನನಗೆ ಅಂತ ಕಾಳಿನ ಕೇಳದ್ನಂತೆ ಇವನು. ಆವಾಗ ಕಾಳಿ ಹೇಳದಂತೆ, ಅಪ್ಪ ನಿನಗೋಸ್ಕರನೇ ಇದನ್ನೆಲ್ಲ ನಾನು ರೆಡಿ ಮಾಡಿದ್ದು, ನಿನಗೋಸ್ಕರನೇ. ಅವನನ್ನು ಉಪಯೋಗಿಸ್ಕೊಂಡು, ಯಾರು ಆ ತಂತ್ರ ಮಾಡ್ತಾ ಇದ್ನಲ್ಲ ಅವನನ್ನು ಉಪಯೋಗಿಸ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿದ್ದು ನಿನಗೋಸ್ಕರನೇ. ಹಿಂದಿನ ಜನ್ಮದಲ್ಲಿ ನೀನೆಲ್ಲ ಸಿದ್ಧಿಗಳನ್ನು ಮಾಡಿಬಿಟ್ಟಿದ್ದೆ, ಅಂದರೆ ನೀನೆಲ್ಲ ತಂತ್ರ ಸಾಧನೆಗಳನ್ನು ಮಾಡಿಬಿಟ್ಟಿದ್ದೆ. ನನ್ನನ್ನು ಸಾಕ್ಷಾತ್ಕರಿಸ್ಕೊಳೋದಕ್ಕೆ ಇಷ್ಟೇ ನೀನು ಮಾಡಬೇಕಾಗಿದ್ದು ಏನು, ಶವಾಸನದ ಮೇಲೆ ಕೂತ್ಕೊಂಡು ಭಕ್ತಿಯಿಂದ ಜೈ ಕಾಳಿ ಅಂತ ಒಂದು ಇಡೀ ಹೂವು ಹಾಕಬೇಕಾಗಿತ್ತು. ಅಷ್ಟರೊಳಗೆ ನಿನ್ನ ಮರಣ ಅಂತಕ್ಕಂಥದ್ದು ಆಗೋಯ್ತು, ಶರೀರ ಅಂತಕ್ಕಂಥದ್ದು ಬಿಟ್ಟುಬಿಟ್ಟು. ಹಾಗಾಗಿ ಹಿಂದಿನ ಜನ್ಮದಲ್ಲಿ ನೀನು ಅದನ್ನು ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಜನ್ಮದಲ್ಲಿ ಪಾಪ ನಿನ್ಗೆ ಆ ಸಂಸ್ಕಾರ ಇಲ್ಲ, ನೀನು ಮರ ಕಡಿಯೋನು ಇವಾಗ ಈ ಜನ್ಮದಲ್ಲಿ, ನಿಂಗೆ ಅದು ಗೊತ್ತಿಲ್ಲ. ಅದಕ್ಕೆ ನಿನಗೆ ಏನೇನು ಬೇಕೋ ಪರಿಕರಗಳು, ನಿನಗೇನೇನು ಬೇಕೋ ಆ ವಾತಾವರಣ, ಅದನ್ನೆಲ್ಲ ನಾನೇ ರೆಡಿ ಮಾಡಿಕೊಟ್ಟೆ, ಇದನ್ನೆಲ್ಲ ನಾನೇ ಮಾಡಿದ್ದು. ಅವನು ಅಷ್ಟೇನು ಮಾಡಬೇಕಾಗಿತ್ತು ಅವನ ಡ್ಯೂಟಿ ಅವ್ನು ಮಾಡ್ದೆ, ಹುಲಿ ಬಾಯಿಗೆ ಆಹಾರ ಆಗಿ ಹೊರಟಾಗ್ಬಿಟ್ಟ. ಈಗೇನು ಮಾಡಿದೆ, ನೀನು ಬಂದೆ, ನಿನಗೆ ಆ ಪೂರ್ವಜನ್ಮದ ಸಂಸ್ಕಾರದಿಂದ ಬಂದೆ, ಶ್ರದ್ಧೆ ಬಂತು, ಅಲ್ಲಿ ಕೂತ್ಕೋಬೇಕು ಅಂತ ಅನ್ನಿಸ್ತು, ಕೂತ್ಕೊಂಡು ಏನು ಮಾಡಿದೆ, ಒಂದು ಇಡೀ ಹೂವು ತೊಗೊಂಡು ಶ್ರದ್ಧೆಯಿಂದ ಜೈ ಕಾಳಿ ಅಂತ ಹಾಕಿದೆ. ಅಷ್ಟೇನಪ್ಪ ನೀನು ಮಾಡಬೇಕಾಗಿದ್ದು ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಮಾಡಿದೆ, ಈಗ ಸಾಕ್ಷಾತ್ಕಾರ ಆಗೋಯ್ತು ಅಂತೇಳ್ಬಿಟ್ಟು. ಅದನ್ನು ಶ್ರೀರಾಮಕೃಷ್ಣರು ಉದಾಹರಣೆಯಾಗಿ ಕೊಟ್ಬಿಟ್ಟು ಹೇಳ್ತಾರೆ, ನಾವು ಮಾಡಿರ್ತಕ್ಕಂಥ ಎಳ್ಳಷ್ಟೂ ಸೇವೆ ಭಗವಂತನಿಗೆ ವ್ಯರ್ಥ ಆಗೋದಿಲ್ಲ, ಅದನ್ನು ಭಗವಂತನೇ ಪರಿಪೂರ್ಣ ಮಾಡ್ತಾನೆ. ಅಲ್ಲಿ ರಮಣ ಮಹರ್ಷಿಗಳು ಇಂಥದನ್ನೇ ಒಂದು ಹೇಳ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಒಂದು ದೊಡ್ಡದೊಂದು ಗುಂಡಿದೆ, ಆ ಗುಂಡಿಗೆ 20 ಏಟು ಬಿತ್ತು ಅಂತಂದ್ರೆ ಅದು ಹೋಳಾಗುತ್ತೆ. ಈ ಅವನ ಹಿಂದಿನ ಜನ್ಮದಲ್ಲಿ 18 ಏಟು ಹಾಕಿದ್ದಾರೆ. ಅವನ ಕೈಯಲ್ಲಿ ಅದು ಹೋಳಾಗ್ಬೇಕು, 18 ಏಟು ಹಾಕಿದ್ದಾರೆ. ಇನ್ನೊಂದು ಏಟು ಹಾಕ್ಲಿಲ್ಲ ಅವನು. ಈ ಜನ್ಮದಲ್ಲಿ ಅವನು 2 ಏಟು ಹಾಕ್ತಾನೆ, ಅದು ಹೋಳಾಗೋದು. ಆಶ್ಚರ್ಯ ಆಗುತ್ತೆ, ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಇದೇ 2 ಏಟಿಗೆ ಹೋಳಾಗೋಯ್ತಲ್ಲ ದೊಡ್ಡ ಗುಂಡು ಅಂತ. ಆದ್ರೆ ಆ ಹಿಂದಿನ ಸಂಸ್ಕಾರ ಅಂತಕ್ಕಂಥದ್ದು ಇರುತ್ತೆ. ಅದಕ್ಕೆ ಭಾಗವತದಲ್ಲಿ ಒಂದು ಸಂದರ್ಭ ಬರುತ್ತೆ, ಏನು ಅಂತಂದರೆ ದಾಮೋದರ ಲೀಲೆ ಅಂತ ಬರುತ್ತೆ. ಏನು ಅಂತಂದರೆ ಯಶೋದೆ ಆ ಒರಳಿಗೆ ಕೃಷ್ಣನ ಕಟ್ಟಾಕ್ತಕ್ಕಂಥ ಒಂದು ಸಂದರ್ಭ. ಆ ಕೃಷ್ಣನ ಕಟ್ಟಾಕ್ತಾ ಇರಬೇಕಾಗಿದ್ರೆ ಹಗ್ಗ ತಗೊಂತಾಳೆ, ಆ ಒರಳಿಗೆ ಹಾಕ್ತಾಳೆ, ಸೊಂಟಕ್ಕೆ ಸುತ್ತಾಳೆ, ಯಾರಿಗೆ ಕೃಷ್ಣನ ಸೊಂಟಕ್ಕೆ ಸುತ್ತಾಳೆ. 2 ಅಂಗುಳ ಕಡಿಮೆ ಬರುತ್ತೆ. 2 ಅಂಗುಲ ಅಂದರೆ 2 ಬೆರಳಷ್ಟು ಜಾಗ ಕಡಿಮೆ ಬರುತ್ತೆ. ಗಂಟೆ ಹಾಕೋಕ್ಕಾಗಂತ ಹಗ್ಗನ ಆಗೋದಿಲ್ಲ. ಮನೇಲಿ ಇರ್ತಕ್ಕಂಥ ಇನ್ನೊಂದು ಹಗ್ಗ ತಗೊಂಡ್ಬರ್ತಾಳೆ, ಅದಕ್ಕೆ ಜಾಯಿಂಟ್ ಮಾಡ್ತಾಳೆ, ಮತ್ತೆ ಹಾಕ್ತಾಳೆ, ಒರಳಿಗೆ ಹಾಕ್ತಾಳೆ, ಸೊಂಟಕ್ಕೆ ಸುತ್ತಾಳೆ ಕೃಷ್ಣನಿಗೆ, ಮತ್ತೆ 2 ಅಂಗುಲ ಕಡಿಮೆ ಬರುತ್ತೆ. ಈ ಥರ ಹಗ್ಗಗಳನ್ನು ಜೋಡಿಸ್ತಾನೆ ಇರ್ತಾಳೆ ಯಶೋದೆ. ಆದರೆ ಕೃಷ್ಣನ ಕಟ್ಟಾಕೋದಕ್ಕೆ ಮಾತ್ರ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಕಡೆಗೆ ಹೇಳ್ತಾಳೆ, ಕೃಷ್ಣ ನಿನ್ನನ್ನು ಕಟ್ಟಾಕಕ್ಕೆ ನನ್ನ ಕೈನಲ್ಲಿ ಆಗಲ್ಲಪ್ಪ ಅಂತ. ಯಾಕಂದರೆ ಹಿಂದೆ ಹಿಡ್ಕೋಬೇಕು, ಕೃಷ್ಣ ಮಹಾ ತುಂಟ, ಚೆನ್ನಾಗಿ ಓಡಾಡಿಸ್ಬಿಟ್ಟಿರ್ತಾನೆ ಯಶೋದೆಯಿಂದ ಮನೆಯೆಲ್ಲ, ಮೊದಲೇ ಸುಸ್ತಾಗ್ಬಿಟ್ಟಿರ್ತಾಳೆ. ಸಾರದಿಕ್ಕೆ ಹಗ್ಗಗಳು ಬೇರೆ ಜೋಡಿಸಿ ಕಟ್ಟಿ ಅಕ್ಕಪಕ್ಕದ ಮನೆಯವರೆಲ್ಲ ನಗ್ತಾ ಇರ್ತಾರೆ, ನೀನು ಕಟ್ಟಕ್ಕಾಗಲ್ಲ ಕೃಷ್ಣನ್ನ ಅಂತ ಹೇಳ್ಬಿಟ್ಟು ಅಂತ. ನನ್ನ ಕೈನಲ್ಲಿ ಕಟ್ಟಕ್ಕೆ ಆಗ್ಲಿಲ್ಲಪ್ಪ ಅಂತ ಹೇಳ್ತಾರೆ. ಕಡೆ ಕೃಷ್ಣನೇ ಏನು ಮಾಡ್ತಾನೆ, 2 ತುದಿಗಳನ್ನ ಕೊಟ್ಟು, ಅಮ್ಮ ಈಗ ಕಟ್ಟಿಸ್ಕೊತೀನಿ ಅಂತ ಹೇಳ್ತಾನೆ. ಕಟ್ಟಿದ್ರೆ ಆರಾಮಾಗಿ ಗಂಟು ಬಿದ್ದೋಗುತ್ತೆ, ಈಸಿಯಾಗಿ ಒರಳಿಗೆ ಕಟ್ಟಾಕ್ಬಿಡ್ತಾಳೆ. ಇದೇನು ಇಷ್ಟು ಹಗ್ಗಗಳು ಜೋಡಿಸ್ಕೊಂಡ್ರು ಕಟ್ಟೋಕ್ಕಾಗದೇ ಇರೋ ಕೃಷ್ಣ ಈಗ ಇಷ್ಟು ಈಸಿಯಾಗಿ ಸಿಕ್ಬಿಟ್ನಲ್ಲ ಅಂತೇಳ್ಬಿಟ್ಟು ಅಂತ. ಅದು ಪರೀಕ್ಷಿತನಿಗೂ ಡೌಟ್ ಬರುತ್ತೆ, ಇದೇನಿದು, ಈ 2 ಅಂಗುಲದ ಕಥೆ ಏನು, ಈ 2 ಅಂಗುಲದ ಕಥೆ ಏನು ಅಂತಕ್ಕಂಥ ಡೌಟು ಪರೀಕ್ಷಿತ ಮಹಾರಾಜನಿಗೂ ಬರುತ್ತೆ. ಶುಕ ಮಹರ್ಷಿಗಳನ್ನ ಕೇಳ್ತಾನೆ, ಏನಿದೆ 2 ಅಂಗುಲದ ಕಥೆ, ಇದೇನೋ ರಹಸ್ಯ ಇದ್ದಂಗೆ ಇದೆಯಲ್ಲ ಅಂತ.
ಅಪ್ಪ ಈ 2 ಬೆರಳಿನ ಅಗಲದ ಈ ಗ್ಯಾಪ್ ಇದೆಯಲ್ಲ ಹಗ್ಗಕ್ಕೆ ಕಟ್ಟಾಕೋದಕ್ಕೆ, ಇದು ಭಗವಂತನ ಕಟ್ಟಾಕಕ್ಕೆ ಇರತಕ್ಕಂಥ ಭಕ್ತಿಯ ಹಗ್ಗ. ಇದು ಹಗ್ಗ ಯಾವುದಿದು? ಭಕ್ತಿಯ ಹಗ್ಗ. ಇದಕ್ಕೆ ಯಾವಾಗಲೂ ಕೂಡ 2 ಬೆರಳಿನಷ್ಟು ಗ್ಯಾಪ್ ಬರುತ್ತೆ, ಗಂಟು ಹಾಕಕ್ಕೆ ಆಗೋದಿಲ್ಲ ಭಗವಂತನ. ಆ 2 ಬೆರಳಿನಷ್ಟು ಗ್ಯಾಪ್ ಯಾವುದು ಅಂತಂದ್ರೆ, ಒಂದು ನಮ್ಮ ಪ್ರಯತ್ನ, 2ನೇದು ಭಗವಂತನ ಅನುಗ್ರಹ. ಇವೆರಡೂ ಜೊತೆ ಆದರೆ ಮಾತ್ರ ನೀನು ಕಟ್ಟಾಕಕ್ಕೆ ಸಾಧ್ಯ, ಅಷ್ಟೇ ಹೊರತಾಗಿ ಅಲ್ಲಿವರೆಗೂ ಕೂಡ ನೀನು ಕಟ್ಟಾಕೋಕ್ಕೆ ಸಾಧ್ಯ ಇಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಭಗವಂತನೇ ಅನುಗ್ರಹ ಮಾಡ್ತಾನೆ ಬಿಡು, ಭಗವಂತನೇ ಬುದ್ಧಿ ಕೊಡ್ತಾನೆ ಬಿಡು ಅಂತ ಅಂದ್ಕೊಂಡು ಪ್ರಯತ್ನನೇ ಮಾಡ್ತಿದ್ರೆ ಸುಮ್ಮನೆ ಇದ್ಬಿಡ್ತಾರೆ. ಅಂಥವ್ರು ಕಟ್ಟೋದಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಪ್ರಯತ್ನ ಮಾಡ್ತಾರೆ. ಕೆಲವ್ರು ಹೇಳ್ತಾರೆ, ಮೋಕ್ಷ ಏನೋ ಅವ್ರ ಅಪ್ಪನ ಮನೆ ಸೊತ್ತೇನೋ ಭಗವಂತ ನಂಗೆ ಕೊಡೋದಕ್ಕೆ. ನಾನು ಕೇಳಿದ್ದೀನಿ ಇದನ್ನ, ನನ್ನ ಕಿವಿಯಾರ ಕೇಳಿದ್ದೀನಿ. ಮೋಕ್ಷ ಏನು ಅವ್ರ ಅಪ್ಪನ ಮನೆ ಸೊತ್ತೇನೋ ನಮ್ಗೆ ಕೊಡೋದಕ್ಕೆ. ಅದೇನು ಅಂದರೆ ನಮಗೆ ನಾವು ಸಂಪಾದನೆ ಮಾಡ್ಕೊತಕ್ಕಂಥದ್ದು. ಮೋಕ್ಷ ಅಂತಕ್ಕಂಥದ್ದು ನಮಗೆ ನಾವು ಸಂಪಾದನೆ ಮಾಡ್ಕೊತ ಇರ್ತಕ್ಕಂಥದ್ದು, ಅದು ಭಗವಂತ ಕೊಡೋದಲ್ಲ. ಇದೇನಿದು? ದುರಹಂಕಾರದ ಲಕ್ಷಣ, ಇದು ಅಹಂಕಾರದ ಪರಮಾವಧಿ. ಇಂಥವ್ರಿಗೆ ಭಗವಂತ ಅಂತಕ್ಕಂಥ ಬಲಮುನ್ನ ದೈವ ಬಲಮ ಲೇಕುನ್ನ ಅಂತ ಸುನ್ನ ಅಂತ ಹೇಳ್ಬಿಟ್ಟಂತ ನೋಡಿ. ಭಗವಂತ ಎಷ್ಟು ಬುದ್ಧಿವಂತ ಅಂತಂದ್ರೆ, ಅಂದ್ರೆ ಎಂಥ ಅಘಟಿತ ಘಟನಾ ಸಮರ್ಥ ಅಂತ ಹೇಳ್ಬಿಟ್ಟು ಅಂತ, ಯಾವ್ದು ಆಗಲ್ಲ ಅಂತ ಪ್ರಪಂಚ ಎಲ್ಲ ತಿಳ್ಕೊಂಡಿರುತ್ತೋ ಅದನ್ನು ಮಾಡಿ ತೋರಿಸ್ತಕ್ಕಂಥವನೇ ಭಗವಂತ. ಎಂಥ ಪಾಪಿಗಳನ್ನ ಉದ್ಧಾರ ಮಾಡಿಲ್ವಾ? ಮೋಕ್ಷಕ್ಕೆ ಕರ್ಕೊಂಡು ಹೋಗಿಲ್ವಾ? ಎಂಥ ಪತಿತರನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗಿಲ್ವಾ? ಎಂಥ ಕಳ್ಳರನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗಿಲ್ವಾ? ಅಂಥದ್ದು ಭಗವಂತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ. ಒಂದ್ಸಲಿ ವೈಕುಂಠದಿಂದ ನಾರದ ಬರ್ತಾ ಇದ್ರಂತೆ. ನಾರದ ಬರ್ತಾ ಇರ್ಬೇಕಾಗಿದ್ರೆ ಒಬ್ಬ ಯೋಗಿ ಕೇಳಿದಂತೆ, ನಾರದ್ರೆ ಎಲ್ಲಿಂದ ಬರ್ತಾ ಇದ್ದೀರಾ ಅಂತ. ಅಪ್ಪ ವೈಕುಂಠಕ್ಕೆ ಹೋಗಿದ್ದೆ, ಭಗವಂತನ ದರ್ಶನ ಮಾಡಿಕೊಂಡು ಬರ್ತಾ ಇದ್ದೀನಿ ಅಂತ. ಇಬ್ಬರಿದ್ರಂತೆ, 2 ಯೋಗಿಗಳು, ಎ ಯೋಗಿ ಬಿ ಯೋಗಿ ಅಂತ. ಇಬ್ರು ಕುತೂಹಲದಿಂದ ಕೇಳಿದ್ರಂತೆ, ಭಗವಂತ ವೈಕುಂಠದಲ್ಲಿ ಏನ್ ಮಾಡ್ತಾ ಇದ್ದ? ಟೈಮ್ ಪಾಸ್ಗೆ ಏನೋ ಮಾಡ್ಬೇಕು ತಾನೆ, ನಾವು ಆದ್ರೆ ಏನೋ ಮಾಡ್ತಾ ಇರ್ತೀವಿ, ಟೈಮ್ ಪಾಸ್. ಭಗವಂತ ಏನ್ ಮಾಡ್ತಾ ಇದ್ದ ಅಲ್ಲಿ ಅಂತ. ಅಯ್ಯೋ ಅವ್ನು ಏನಪ್ಪ, ಅವ್ನು ಏನ್ ಬೇಕಾದ್ರೂ ಮಾಡ್ತಾನೆ. ಒಂದು ಸೂಜಿ ಇಟ್ಕೊಂಡು ಆ ಸೂಜಿ ಕಣ್ಣಲ್ಲಿ ಒಂದು ಆನೆಯನ್ನ ಒಂದು ಒಂಟೆಯನ್ನ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಕಳಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು. ಯೋಗಿ ಹೇಳದ್ನಂತೆ, ಏನಾದ್ರೆ ನನ್ನ ಕಿವಿನಲ್ಲಿ ಏನು ಕಾಲಿಫ್ಲವರ್ ಇಡ್ತಾ ಇದ್ದೀರಾ? ಸೂಜಿ ಕಣ್ಣಲ್ಲಿ ಆನೆಯನ್ನ ಒಂಟೆನ್ನ ಎಲ್ಲನ್ನ ತೋರ್ಸೋದಕ್ಕಾಗತ್ತಾ? ಇದೆಲ್ಲನ ನಡೀತಕ್ಕಂಥ ಮಾತೇನ ಇದು? ನೀವೇನೋ ಪಾಪ ವೈಕುಂಠ ನೋಡ್ಕೊಂಡ್ ಬರ್ತಾ ಇದ್ದೀರಾ ಹೇಳ್ರಿ ಅಂತಂದ್ರೆ ನಮ್ಮನ್ನ ಫೂಲ್ಗಳನ್ನೇ ಮಾಡಾಕ್ ಬಿಡ್ತಾ ಇದ್ದೀರಾ. ನಾನ್ ನಿಮ್ಮ ಮಾತೆಲ್ಲ ಕೇಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಧಿಕ್ಕರಿಸ್ಬಿಟ್ಟು ಹೊರಟೋಗ್ಬಿಟ್ನಂತೆ. ಯಾರು? ಎ ಯೋಗಿ ಹೊರಟೋಗ್ಬಿಟ್ನಂತೆ. ಬಿ ಯೋಗಿ ಕಣ್ಣಲ್ಲಿ ನೀರು ಸುರಿಸ್ತಾ ನಿಂತ್ಕೊಂಡಿದ್ದಂತೆ, ಆನಂದ ಬಾಷ್ಪಗಳು ಸುರಿಸ್ತಾ ಇದ್ದಂತೆ. ನಾರದ ಕೇಳದ್ನಂತೆ, ಅಪ್ಪ ಯಾಕಪ್ಪ ಹೀಗೆ ನಿಂತ್ಬಿಟ್ಟೆ ನೀನು? ಥಂಡರ್ಸ್ಟ್ರಕ್ ಅಂತ ಹೇಳ್ತಾರೆ, ಅಂದ್ರೆ ಮೂಕ ವಿಸ್ಮಿತನಾಗಿ ನಿಂತ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಅಲ್ಲ ಸ್ವಾಮಿ, ಭಗವಂತನಿಗೆ ಆನೆ ಒಂಟೆ ಏನು ಬೇಕಾದ್ರೆ ಹಿಮಾಲಯ ಪರ್ವತನ್ನೇ ತೋರಿಸ್ಬಿಡ್ತಾನೆ ಸೂಜಿ ಕಣ್ಣಲ್ಲಿ. ಅಂಥದ್ರಲ್ಲಿ ಒಂದು ಆನೆಯನ್ನ ಒಂದು ಒಂಟೆಯನ್ನ ಸೂಜಿ ಕಣ್ಣಲ್ಲಿ ಕಳಿಸೋದು ಅವನಿಗೇನು ದೊಡ್ಡ ಹೆಚ್ಚುಗಾರಿಕೆನಾ ಅಂತ ಹೇಳದಂತೆ. ತಕ್ಷಣ ಅಲ್ಲಿ ನಾರಾಯಣ ಪ್ರತ್ಯಕ್ಷ ಆಗ್ಬಿಟ್ಟು, ಅಲ್ಲೇ ಆ ಕ್ಷಣದಲ್ಲಿ ನಾರಾಯಣ ಪ್ರತ್ಯಕ್ಷ ಆಗ್ಬಿಟ್ಟು ಆ ಯೋಗಿಗೆ ಮೋಕ್ಷ ಪದವಿಯನ್ನು ಅನುಗ್ರಹಿಸ್ತದೆ. ನೀನು ಜೀವನ್ ಮುಕ್ತ ಇವತ್ತಿನಿಂದ ಹೋಗು ಅಂತ ಹೇಳ್ಬಿಟ್ಟು ಅಂತ. ಇದು ಯಾಕೆ ಈ ಕಥೆಯಿಂದ ಗೊತ್ತಾಗ್ತಕ್ಕಂಥ ನೀತಿ ಏನು ಅಂದರೆ, ಭಗವಂತ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧ್ಯ. ನಾವು ಅನ್ಕೊಂಡಿರ್ಬೋದು, ನಾನು ಪತಿತ, ನಾನು ಭ್ರಷ್ಟ, ನಾನು ಪಾಪಿ, ನಾನು ಸುಳ್ಳುಗಾರ, ನಾನು ಕಳ್ಳ, ನನಗೆ ಭಗವಂತ ಸಾಕ್ಷಾತ್ಕಾರ ಎಲ್ಲಿ ಸಿಗುತ್ತೆ, ಮೋಕ್ಷ ಎಲ್ಲಿ ಸಿಗುತ್ತೆ ಅಂತ ನಾವು ಅನ್ಕೊಂಡಿರ್ಬೋದು. ಭಗವಂತ ಮನಸ್ಸು ಮಾಡಿದ್ರೆ ಆ ಪತಿತರನ್ನ, ಭ್ರಷ್ಟರನ್ನ, ಕಳ್ಳರನ್ನೇ ಬೇಕಾದರೆ ಸಾಧುಗಳನ್ನ, ವಾಲ್ಮೀಕಿಗಳಾಗ್ಲಿಲ್ವಾ, ಅಜಮೇಳ ಆಗ್ಲಿಲ್ವಾ, ಅಹಲ್ಯ ಆಗ್ಲಿಲ್ವಾ? ಭಗವಂತ ಮನಸ್ಸು ಮಾಡಿದ್ರೆ ಎಂಥವ್ರನ್ನು ಬೇಕಾದರೂ ಇದು ಮಾಡಿಬಿಡ್ತಾನೆ. ಆ ದದಿಬಾಂಡ ಅಂತ ಒಂದು ಕತೆ ನಾನು ನಿಮ್ಗೆ ಹೇಳಿದ್ದೆ ಅಂತ ಕಾಣುತ್ತೆ. ದದಿಬಾಂಡನ ಕತೆ ಅಂತ ಹೇಳ್ಬಿಟ್ಟು, ಕುಂಬಾರ ಅವನು ಗೊಲ್ಲಗೇರಿನಲ್ಲಿ ಬರೀ ಕುಂಬಾರಿಕೆ ಮಾಡ್ಕೊಂಡು, ಅವಾಗೆಲ್ಲ ಮಡಿಕೆಗಳು ಬೇಕಲ್ವ, ಎಲ್ಲ ಹಾಲು ಮೊಸರು ಎಲ್ಲ ಮಡಿಕೆ ಮಾಡೋದೇ ಆತನ ವೃತ್ತಿ. ಕಡೆಗೆ ವೃದ್ಧ ಆಗಿಬಿಟ್ಟಿರ್ತಾನೆ, ತುಂಬ ವೃದ್ಧ ಆಗಿರ್ತಾನೆ. ಹೀಗೆ ಆಗಿರ್ಬೇಕಾಗಿದ್ರೆ ಒಂದ್ಸಲಿ ಏನೋ ಚೇಷ್ಟೆ ಮಾಡಿಬಿಟ್ಟಿರ್ತಾನೆ ಕೃಷ್ಣ. ಯಶೋದಮ್ಮ ಒಂದು ಕೈನಲ್ಲಿ ಹಗ್ಗ, ಒಂದು ಕೈನಲ್ಲಿ ಕಟ್ಟಿಗೆ ಹಿಡ್ಕೊಂಡು ಅಟ್ಟಿಸ್ಕೊಂಡ್ ಬಂದ್ಬಿಡ್ತಾಳೆ. ಕೃಷ್ಣ ಏನು ಮಾಡ್ತಾನೆ, ತಪ್ಪಿಸ್ಕೋಬೇಕು ಅಂತ ಹಿಂಗೆ ತಿರುಗಿ ದದಿಬಾಂಡನ ಮನೆಗೆ ನುಗ್ಗಿಬಿಡ್ತಾನೆ. ಯಾಕಂದ್ರೆ ದಂಡೆಗೆ ಮಡಿಕೆಗಳು ದೊಡ್ಡ ದೊಡ್ಡ ಗಾದಿಗಳು, ಹೂಜಿಗಳು ಇರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಚ್ಚಿಟ್ಕೊಂಡೋಗಿ ಚೆನ್ನಾಗಿರುತ್ತೆ ಅಂತ ಅಲ್ಲಿಗೆ ಬಂದ್ಬಿಡ್ತಾನೆ. ದೊಡ್ಡದೊಂದು ಅಗಲವಾಗಿರ್ತಕ್ಕಂಥ ಬಾಯಿಯ ಒಂದು ಮಡಿಕೆ ಇರುತ್ತೆ, ದೊಡ್ಡ ಮಡಿಕೆ. ಅದರೊಳಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ ಕೃಷ್ಣ. ಈ ಕೃಷ್ಣ ಕೂತ್ಕೊಂಡ್ಬಿಟ್ನಲ್ಲ, ಯಶೋದೆ ಬಂದರೆ ನೋಡ್ತಾನೆ, ಯಶೋದೆ ದೂರದಿಂದ ಹಗ್ಗ ಕಟ್ಗೆ ಎಲ್ಲ ಇಟ್ಕೊಂಡು ಬರ್ತಾ ಇರ್ತಾನೆ. ದದಿಬಾಂಡನ್ಗೆ ಭಾಗವತದಲ್ಲಿ ಬರ್ತಕ್ಕಂಥ ಕಥೆ ಇದು. ದದಿಬಾಂಡನಿಗೆ ಭಯ ಆಗೋಗುತ್ತೆ, ಇನ್ನು ಸಿಕ್ಕಿದ್ರೆ ಇನ್ನು ಚೆನ್ನಾಗಿ ಹೊಡೆದು ಬಿಡ್ತಾನೆ ಪಾಪ, ಮುದ್ದಾಗಿರೋ ಮಗ ಕೃಷ್ಣ ಅಂದರೆ ಗೊತ್ತಿರುತ್ತೆ ಅವನಿಗೆ, ದದಿಬಾಂಡನಿಗೆ ಈತ ಸಾಕ್ಷಾತ್ ಭಗವಂತ ಅನ್ನೋದು ಗೊತ್ತಿರುತ್ತೆ. ಆದರೂ ಪಾಪ ಕೃಷ್ಣನಿಗೆ ತೊಂದರೆ ಮಾಡ್ಬಿಡ್ತಾನೆ, ಯಾಕೆಂದ್ರೆ ನಂಗೆ ತನ್ನ ಪ್ರಿಯ ವಸ್ತು, ಆರಾಧ್ಯ ದೈವ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹೋಗ್ಬಿಟ್ಟು ಈತ ಕೂತ್ಕೊಂಡ್ಬಿಡ್ತಾನೆ. ಯಾರೋ ದದಿಬಾಂಡ ಆರಾಮಾಗಿ ಕೂತ್ಕೊಂಡ್ಬಿಡ್ತಾನೆ, ಏನು ಗೊತ್ತಿಲ್ಲದೆ ಇರೋ ಥರ. ಯಶೋದಮ್ಮ ಬರ್ತಾಳೆ, ಏನಪ್ಪಾ ನನ್ನ ಕೃಷ್ಣ ಏನನ್ನ ಈ ಕಡೆಗೆ ಬಂದ ನಾನು. ಇಲ್ಲ ತಾಯಿ, ಬೆಳಗ್ನಿಂದ ಇಲ್ಲೇನು ಬರಲಿಲ್ಲ ನೋಡಿ, ಸುಳ್ಳು ಹೇಳ್ತಾ ಇದ್ದಾನೆ. ಸುಳ್ಳು ಹೇಳ್ದವ್ರಿಗೆ ಮೋಕ್ಷ ಸಿಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸುಳ್ಳು ಹೇಳ್ತಾ ಇದ್ದಾನೆ. ಇಲ್ಲ ತಾಯಿ, ಬೆಳಗ್ನಿಂದ ಏನು ನಿಮ್ಮ ಮಗನ ನಾನು ನೋಡಲೇ ಇಲ್ಲ, ಅವ್ನು ಈ ಕಡೆಗೆ ಬರಲಿಲ್ಲ ಅಂತ ಹೇಳ್ತಾನೆ.
ಕಡೆಗೆ ಏನು ಮಾಡ್ತಾಳೆ, ಕೋಪ ಮಾಡ್ಕೊಂಡಿರ್ತಕ್ಕಂಥ ಯಶೋದ ಏನು ಮಾಡ್ತಾಳೆ, ಇನ್ನೆಲ್ಲ ಹೋದ್ನೇನೋ ಹಾಗೆ ಹೀಗೆ ಅಂದ್ಕೊಂಡು ಬೈಕೊಂಡು ಹೊರಟೋಗ್ಬಿಡ್ತಾಳೆ. ಅವ್ನು ಹೊರಟೋದ್ಮೇಲೆ ಶ್ರೀಕೃಷ್ಣ ಹೇಳ್ತಾನೆ, ಅಪ್ಪ ಎದ್ದೇಳು, ಮಡಕೆಯಿಂದ ಎದ್ದೇಳು, ನನ್ನನ್ನು ಆಚೆಗೆ ಕರ್ಕೋ ಅಂತೇಳ್ಬಿಟ್ಟು. ಸುಮ್ಮನೆ ಬಿಟ್ಬಿಡ್ತಾನೆ ನಿನ್ನನ್ನು. ನನಗೆ ಮೋಕ್ಷ ಕೊಡೋದಾದರೆ ನಿನ್ನನ್ನು ಆಚೆಗೆ ಬಿಡ್ತೀನಿ, ಇಲ್ಲಾಂದರೆ ನೀನು ಹಂಗೆ ಬಂಧಿತನಾಗಿರು. ನನ್ನನ್ನು ಹೆಂಗೆ ಬಂಧಿಸಿಟ್ಟಿದೆಯೋ ಬಹುಬಂಧನಗಳಲ್ಲಿ, ಹಾಗೆ ನಿನ್ನನ್ನು ಬಂಧಿಸಿಟ್ಟಿರ್ತೀನಿ. ನಾನು ಎದ್ದೇಳೋದಿಲ್ಲ ಈ ಮಡಕೆ ಮೇಲಿಂದ. ನಂಗೆ ಮೋಕ್ಷ ಕೊಡ್ತೀನಿ ಅಂತಂದರೆ ಎದ್ದೇಳ್ತೀನಿ ಅಂತ ಹೇಳ್ಬಿಟ್ಟು. ಆಯ್ತಪ್ಪ, ನಿಂಗೆ ಮೋಕ್ಷ ಪದವಿ ಅನುಗ್ರಹಿಸಿದ್ದೀನಿ, ಎದ್ದೇಳು ಅಂತ ಹೇಳ್ತಾನೆ. ಅಲ್ಲಪ್ಪ, ನಿನ್ನ ಸ್ಪರ್ಶ ಏನು, ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭೋ ವಿಷ್ಣವೇ ಅಂತ. ನಿನ್ನ ಸ್ಮರಣೆ ಮಾಡಿದ್ರೇ ಮೋಕ್ಷ ಬಂದ್ಬಿಡುತ್ತಂತೆ. ನಿನ್ನ ನಾಮ ಬರೆದ್ರೆ ಕಲ್ಲು ತೇಲುತ್ತಂತೆ ಸಮುದ್ರದ ಮೇಲೆ. ಅಂಥದ್ರಲ್ಲಿ ಪಾಪ ಇಷ್ಟು ಹೊತ್ತಿನಿಂದ ತನ್ನ ಗರ್ಭದಲ್ಲಿ ನಿನ್ನನ್ನು ಬಚ್ಚಿಟ್ಕೊಂಡಿತ್ತಲ್ಲ ಈ ಮಡಿಕೆಗೆ ಮೋಕ್ಷ ಕೊಡೋದಿಲ್ವೇ ನೀನು? ನೋಡಿ, ಒಂದು ನಿರ್ಜೀವ ವಸ್ತುಗೆ ಮೋಕ್ಷ ಸಿಕ್ಕಿದೆ ಅನ್ನೋದಕ್ಕೆ ಭಾಗವತನೇ ಎಕ್ಸಾಂಪಲ್. ಈ ಮಡಕೆಗೆ ಮೋಕ್ಷ ಕೊಡೋದಿಲ್ವೇ ನೀನು? ನನಗೊಬ್ಬನಿಗೆ ಕೊಟ್ಬಿಟ್ರಾಗುತ್ತೇನೋ? ನಿನ್ನ ಇಷ್ಟೊತ್ತು ಇಟ್ಕೊಂಡಿತ್ತಲ್ಲ ಗರ್ಭದಲ್ಲಿ, ಆ ಮಡಕೆಗೂ ನೀನು ಮೋಕ್ಷ ಕೊಡ್ತೀನಿ ಅಂದರೆ ನಿನ್ನ ಆಚೆಗೆ ಬಿಡ್ತೀನಿ. ಆಯ್ತಪ್ಪ, ನಿನಗೂ ಮೋಕ್ಷ ಕೊಡ್ತೀನಿ. ನೀನು ಮಾಡಿರೋ ಈ ದೊಡ್ಡ ಬಾನೆ ಇದೆಯಲ್ಲ ಅದಕ್ಕೂ ಮೋಕ್ಷ ಕೊಡ್ತೀನಿ, ನನ್ನ ಆಚೆ ಬಿಡು. ಪುಟ್ಟ ಹುಡುಗ ಕೃಷ್ಣ, ಇವನು ನೆತ್ತಿ ಆಚೆಗೆ ಬಿಡ್ತಾನೆ ದಧಿಭಾಂಡ. ನೋಡ್ತಾನೆ ವೈಕುಂಠದಿಂದ ವಿಮಾನಗಳು ಬಂದ್ಬಿಡೋದು, ದಿವ್ಯವಾಗಿರತಕ್ಕಂಥ ವಿಮಾನಗಳು ಬಂದು ಆ ದಧಿಭಾಂಡನ ಹೆಂಡತಿಯನ್ನ ಮತ್ತು ಆ ಮಡಿಕೆಯನ್ನು ಎಷ್ಟು ಗೌರವದಿಂದ ತಗೊಂಡು ಹೋಗ್ತಾರೆ ಅಂತಂದರೆ ಅದ್ಭುತ ಅನ್ಸುತ್ತೆ. ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ ನಿರ್ಜೀವವಾಗಿರತಕ್ಕಂಥ ಬಾನೆಯನ್ನು ಕೂಡ ಎಷ್ಟೋ ಗೌರವದಿಂದ ಹೊಗಳ್ಕೊಂಡು ಅದಕ್ಕೆಲ್ಲ ಚಾಮರಾದಿಗಳನ್ನು ಬೀಸ್ಕೊಂಡು ವಿಮಾನದಲ್ಲಿ ಇಟ್ಕೊಂಡು ಹೋಗ್ತಾರಂತೆ. ಇವತ್ತಿಗೂ ಕೂಡ ವೈಕುಂಠದಲ್ಲಿ ಆ ಮಡಿಕೆ ಇದೆ ಅಂತ ಹೇಳ್ತಾರೆ. ಅಂದರೆ ಆ ದಧಿಭಾಂಡ ಮಾಡಿರ್ತಕ್ಕಂಥ ಆ ಮಡಿಕೆ ಇವತ್ತಿಗೂ ವೈಕುಂಠದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವತ್ತಿಗೂ ನೋಡ್ಬೋದು ಅಂತ. ಅಂದರೆ ಒಂದು ನಿರ್ಜೀವ ವಸ್ತುಗೆ ಭಗವಂತ ಮೋಕ್ಷ ಕೊಡ್ತಾನೆ, ಸುಳ್ಳು ಹೇಳ್ದವನಿಗೆ ಮೋಕ್ಷ ಕೊಡ್ತಾನೆ. ಅಂದರೆ ಏನು ಅಂತಂದರೆ, ಯಾಕೆ ಹೇಳಿದೆ ಅಂತಂದರೆ, ಭಗವಂತ ಮನಸ್ಸು ಮಾಡಿದ್ರೆ ಆನೆ ಒಂಟೆನೇನು ಹಿಮಾಲಯ ಪರ್ವತನ್ನೇ ಬೇಕಾದ್ರೂ ಸೂಜಿ ಕಣ್ಣಲ್ಲಿ ತೂರಿಸ್ಬಿಡ್ತಾನೆ. ಹಾಗಾಗಿ ಏನಿದ್ರ ಅರ್ಥ ಅಂತಂದರೆ, ನಾವು ಮಾಡಿರ್ತಕ್ಕಂಥ ಸಾಧನೆ, ನಾವು ಮಾಡಿರ್ತಕ್ಕಂಥ ಸ್ಮರಣೆ ಯಾವುದು ಕೂಡ ವ್ಯರ್ಥ ಆಗಲ್ಲ. ನೀವು ಪೂಜೆ ಮಾಡೋಕ್ಕಾಗಲಿಲ್ವಾ, ಸ್ನಾನ ಮಾಡೋಕ್ಕಾಗಲಿಲ್ವಾ, ಯಾವುದೇ ಸಾಧನೆ ಮಾಡೋಕ್ಕಾಗಲಿಲ್ವಾ, ಲಲಿತಾ ಸಹಸ್ರನಾಮದಲ್ಲಿ ಒಂದು ಭಾವನೆ ಇದು ಬರುತ್ತೆ, ಒಂದು ಮಂತ್ರ ಬರುತ್ತೆ, ಭಾವನಾ ಮಾತ್ರ ಸಂತುಷ್ಟಾಯೈ ನಮೋ ನಮಃ. ದಿವ್ಯವಾಗಿರತಕ್ಕಂಥ ನಾಮ ಅದು. ನೀವು ಆ ನಾಮವನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೊಳ್ರಿ, ಭಾವನಾ ಮಾತ್ರ ಸಂತುಷ್ಟಾಯೈ ನಮೋ ನಮಃ ಅಂತ. ಆಕೆ ಏನು ಕೇಳಲ್ಲ, ನಿಮ್ಮಿಂದ ಆ ಹೂವು ತಗೊಂಬ, ಈ ಹೂವು ತಗೊಂಬ, ಅಥವಾ ಏನೋ ಪೂಜೆಗೆ ಗಂಗಾ ನದಿ ನೀರನ್ನೇ ತಗೊಂಬ, ಬಂಗಾರ ಬೆಳ್ಳಿಗಳಿಂದನೇ ಪೂಜೆ ಮಾಡು, ಹಿಂಗೆ ಭಗವಂತ ಏನು ಕೇಳೋದಿಲ್ಲ. ಭಾವನೆ. ಬೆಳಗ್ಗೆ ಎದ್ದ ತಕ್ಷಣ, ಆಹಾ, ನಾನು ಕಂಚಿಗೆ ಹೋಗಿದ್ದಿದ್ರೆ ಅಲ್ಲಿ ಕಾಮಾಕ್ಷಿನ ನೋಡಿದಿದ್ರೆ ಎಷ್ಟು ಚೆನ್ನಾಗಿರೋದು, ಅಲ್ಲೆಲ್ಲ ಮೀನಾಕ್ಷಿನಂತೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರಂತೆ, ಧನುರ್ಮಾಸನಂತೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ರೆ ಎಷ್ಟು ಚೆನ್ನಾಗಿದೆ. ಇದು ಭಾವನೆ, ಇದು ನಾವು ಮಾಡ್ತಾ ಇರೋ ಭಾವನೆ. ಆಮೇಲೆ ಏನೋ ಮನೆಯಲ್ಲಿ ಏನೋ ತುಪ್ಪ ಮಾಡಿರ್ತೀವಿ, ಮನೆಯಲ್ಲೇ ಏನೋ ಬೆಣ್ಣೆ ಕಡ್ದು ತುಪ್ಪ ಮಾಡಿರ್ತೀವಿ. ಈ ತುಪ್ಪದಲ್ಲಿ ಇವಾಗ ಧನುರ್ಮಾಸ ದೇವ್ರಿಗೆ ದೀಪ ಹಚ್ಚಿದ್ರೆ ಎಷ್ಟು ಚೆನ್ನಾಗಿರೋದು. ಆ ದೀಪ ಹಚ್ಚಿದ್ದಿದ್ರೆ ಅನ್ಕೊಂಡಿದ ತಕ್ಷಣ ದೀಪ ಹಚ್ಚಿದ ಫಲ ಬಿದ್ದೋಯ್ತು. ಹಿಂಗೆ ಭಾವನಾ ಮಾತ್ರ ಸಂತುಷ್ಟ. ನೀವು ಭಾವನೆ ಮಾಡ್ಬೇಕಷ್ಟೇ. ಭವಾನಿ ಭಾವನಾ ಗಮ್ಯ. ಇದಕ್ಕೆ ಕೇದಾರ್ಗೆ ಹೋಗಿದ್ವಿ ಇಬ್ರು, 2 years 3 years ಬ್ಯಾಕ್. ನನಗೆ 5 ಬೈಪಾಸ್ ಆಗಿದೆ. ಇಷ್ಟು ಇದರಲ್ಲಿ ಅಲ್ಲಿ 11,500 feet ಮೇಲಕ್ಕೆ ಹೋಗೋದ ಬೇಡವಾ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ಡಾಕ್ಟರ್ಸ್ ನೋ, ಹೋಗ್ಬೇಡಿ ಅಂತ. ಸೊ ಇವರು ಹೋಗಿ ಬರಲೇಬೇಕು ಅಂತ. ಸರಿ, ಸ್ವಾಮಿ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಹೊರಟಿದ್ದು. ಅಲ್ಲಿ ಆಲ್ಮೋಸ್ಟ್ -2 degrees ಟೆಂಪ್ರೇಚರ್. ಇದು ಸ್ನೋ ಬೀಳ್ತಾ ಇದೆ, ಸ್ನೋ ಬೀಳ್ತಾ ಇದೆ. ಅದರಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗಿಲ್ಲ, ಏನೂ ಮಾಡಲಿಲ್ಲ. ನೀವು ಈ ಸ್ನಾನ ಅಂತ ಹೇಳಿದಕ್ಕೆ ಹೇಳ್ತಾ ಇದ್ರೆ ಏನೋ ಸ್ನಾನ ಇಲ್ಲ, ಏನೂ ಇಲ್ಲ, ದೇವ್ರ ಭಗವಂತನ ದರ್ಶನಕ್ಕೆ ಅಂತ ಹೋಗಿತ್ತು. ಅಲ್ಲಿ ಯಾರು ನಿಮ್ಮಂಥವ್ರು ಸಿಕ್ಕಿ ಬೆಳಗ್ಗೆ ರಾತ್ರಿ 11 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ಆಗ ಒಂದು ದರ್ಶನ 6 ಗಂಟೆ ಒಂದು ದರ್ಶನ ಮಾಡ್ಕೊಂಡು ಬಂದ್ವಿ. ನೈಟ್ 11 o'clock ಬರೋಕ್ಕೆ ಹೇಳಿದ್ರು. ಹೋದ್ರೆ 11 o'clock ಹೋದರೆ 10 ಜನ, ನಾವು 4 ಜನ, 6 ಜನ, ಇನ್ನೊಂದು 5 ಜನ ಬೇರೆ, ಟೋಟಲ್ 11. ಈ 11 ಜನನ ಇದು ಬಾಗಿಲು ಹಾಕಿಬಿಟ್ಟಿದೆ. ಬಾಗಿಲು ತೆಗೆದು 11 ಜನ ಒಳಗೆ ಕರ್ಕೊಂಡು ಹೋಗಿ ನಮ್ಮ 11 ಜನದ ಕೈಯಲ್ಲಿ ದೇವರಿಗೆ ಅಭಿಷೇಕ. ಒಂದು ವಸ್ತು ನಾವು ತೆಗೆದುಕೊಂಡು ಹೋಗಿಲ್ಲ. ನಮ್ಮಲ್ಲಿ ಒಂದು ವಸ್ತು ಇಲ್ಲ, ಸ್ನಾನ ಇಲ್ಲ, ಏನೂ ಇಲ್ಲ.
ಭಗವಂತ ಹೇಗೆ ಕಳಿಸ್ಕೊಂಡು ಅಲ್ಲಿ ಮಾಡಿದ್ದು ಅಂತಂತಂದ್ರೆ ಇವತ್ತಿಗೂ ಕೂಡ ಅದು ತಿಳ್ಕೊಂಡ್ರೆ ಬೈ ಜುಮ್ಮನತ್ತೆ ದೇವ್ರು ಹೇಗೆ ಮಾಡಿದ್ರು ಅಂದ್ರೆ ಭಗವಂತುಡು ಬಾಹ್ಯ ಪ್ರಿಯುಡು ಕಾದು ಭಾವ ಪ್ರಿಯುಡು ಅಂತೇಳ್ಬಿಟ್ಟು ನಾವು ರುದ್ರಾಕ್ಷಿ ಹಾಕಿದೀವ, ವಿಭೂತಿ ಇಟ್ಟಿದೀವ, ಮಡಿ ಹುಟ್ಟಿದೀವ ಅಥವಾ ಯಾವ ಥರ ಇದ್ದೀವಿ ಇವೆಲ್ಲ ಭಗವಂತ ನೋಡೋದಿಲ್ಲ. ನಮ್ಮ ಭಾವನೆ ಹೇಗಿದೆ ಅಷ್ಟನ್ನೇ ನೋಡ್ತಾ ಇರ್ತಾನೆ. ನಾವು ಪೂಜೆ ಮಾಡೋವಾಗಲೂ ಅಷ್ಟೇ, ತುಪ್ಪದ ಬತ್ತಿ ಹಾಕಿದೀವ, ಎಣ್ಣೆ ಬತ್ತಿ ಹಾಕಿದೀವ ಇವೆಲ್ಲ ನೋಡಲ್ಲ. ಕೆಲವರು ಹೆಂಡತಿ ಮೇಲೆಲ್ಲ ಕೂಗಾಡ್ಕೊಂಡು ರೇಗಾಡ್ಕೊಂಡು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಬೈಕೊಂಡು ಅನ್ಕೊಂಡು ಆ ಹೂನೋಳು ಬೇಗ ಬರಬೇಕಾಗಿತ್ತು ಬರಲಿಲ್ಲ ಅಂತ ಅವಳನ್ನ ಬೈಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಇದು ನಡೀತಾ ಇರುತ್ತೆ. ಅಂತ ಪೂಜೆನ ಭಗವಂತ ತಗೊಳ್ಳೋದಿಲ್ಲ. 6 ಗಂಟೆಗೆ ಬರ್ತಾ ಇದ್ಲ, ಇವತ್ತು 7 ಗಂಟೆ ಆದ್ರೂ ಬರಲಿಲ್ಲ. ಅದು ಇವಾಗ ರೇಟ್ ಜಾಸ್ತಿ ಆಗೋಗಿದೆ. ಮೊದಲು 15 ರೂಪಾಯಿ ಇತ್ತು ಮಳ, ಇವಾಗ 20 ರೂಪಾಯಿ ಮಾಡಕ್ ಬಿಟ್ಟಿದ್ದಾರೆ. ಬರೀ ಇದನ್ನೇ ಬೈಕೊಂಡು ಪೂಜೆ ಮಾಡ್ತಾ ಇದ್ರೆ ಭಗವಂತ ಏನಕ್ಕೆ ತಗೊಂತಾನೆ? ಏನು ತಗೊಳೋದಿಲ್ಲ. ಆದ್ರೆ ಮನೆಯಲ್ಲಿ ಏನೂ ಇರಲ್ಲ. ಏನ್ ಪರಿಕರ ಅಂದ್ರೆ ಏನ್ ಪರಿಕರನೂ ಇರೋದಿಲ್ಲ. ಸುಮ್ಮನೆ ಕೂತ್ಕೊಂಡು ಭಗವಂತನ ನೋಡ್ರಿ, ಪ್ರೀತಿಯಿಂದ ನೋಡ್ರಿ ಕಣ್ಣಲ್ಲಿ. ಬಾಹ್ಯಮುನಂದುನ ಗೋವಿಂದ ಗೋವಿಂದ ಅನಿಕೊಡುವವೋ ಮನಸ ಅಂತ. ಭವಾನಿ ಭಾವನಾಗಮ್ಯ, ನಮ್ಮ ನಾಗರಾಜ ಸೃಷ್ಟಿಗಳು ಆವಾಗಲೇ ಜ್ಞಾಪಿಸಿದ್ರು. ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ ಅಂತ. ಅಂದರೆ ಭವಾನಿ ಭಾವನಾಗಮ್ಯ ನೋಡಿ, ಯಾವುದಕ್ಕೂ ಸಿಗಲ್ವಂತೆ. ಭಗವಂತ ಬಹಳ ಈ ಸೂಕ್ಷ್ಮವಾಗಿರ್ತಕ್ಕಂಥ ಮೀನು ಎಂಥ ಬಲೆಗೂ ಕೂಡ ಸಿಗೋದಿಲ್ಲ. ಆದರೆ ಈ ಸೂಕ್ಷ್ಮವಾಗಿರ್ತಕ್ಕಂಥ ಭಾವನೆ ಅಂತಕ್ಕಂಥ ಬಲೆಗೆ ಸಿಕ್ಕಾಕೊಂಡ್ಬಿಡ್ತಾನೆ ಭಗವಂತ. ಭಾವನಾಗಮ್ಯ ಭವಾರಣ್ಯ ಕುಟಾರಿಕ. ಭವಾರಣ್ಯ ಅಂತಂದರೆ ಕಷ್ಟಗಳು ಅಂತಕ್ಕಂಥ, ದುಃಖಗಳು ಅಂತಕ್ಕಂಥ ಅರಣ್ಯ. ಇದಕ್ಕೆ ಕುಟಾರಿಕ ಅಂತಂದ್ರೆ ಏನು ಅಂದ್ರೆ ಕೊಡಲಿ ಪೇಟು. ಒಂದೊಂದು ಕೊಡಲಿ ಪೇಟು ಒಂದೊಂದು ಇದಕ್ಕೆ ಬೀಳ್ತಾ ಇದ್ರೆ ಮರಕ್ಕೆ ಅದು ಹಂಗಂಗೆ ಬುಡು ಸಮೇತ ನೆಲಕ್ಕೆ ಹೊರಗ್ತಾ ಇರ್ಬೇಕಷ್ಟೇ. ಅಂತ ಒಂದು ಕೊಡಲಿ ಪೇಟು. ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಟಾರಿಕ. ಸುಮ್ಮನೆ ಕೂತ್ಕೊಂಡು ಅವಳು ಮುಂದೆ ಕೂತ್ಕೊಂಡು, ಆ ಭಗವತಿ ಮುಂದೆ ಕೂತ್ಕೊಂಡು ಸುಮ್ಮನೆ ಕಣ್ಣಲ್ಲಿ ಅವಳನ್ನ ಪ್ರೀತಿಸಿ ಭಾವಿಸಿದ್ರೆ ಸಾಕು. ಅಥವಾ ಕೆಲವರು ಏನು ಅಂದ್ರೆ, ಕೆಲವರು ತಾಯಿ ಅಂತ ಅಮ್ಮ ಅಮ್ಮ ಅಂತ ಮಾತಾಡ್ತಾ ಇರ್ತಾರೆ, ಕೆಲವರು ಮಗಳು ಅಂತ ಮಾತಾಡ್ತಾರೆ, ಕೆಲವರು ಪ್ರಿಯವಾಗಿರ್ತಕ್ಕಂಥ ದೇವತೆ ಅಂತ ಮಾತಾಡ್ತಾರೆ. ಅವ್ರವ್ರದ್ದೇ ಆಗಿರ್ತಕ್ಕಂಥ ಭಾವನೆಗಳು. ಆ ಭಾವನೆಗಳಿಗೆ ತಕ್ಕಂತೆ ಅವಳ ಜೊತೆ ಮಾತುಕತೆ ಆಡ್ಬಿಟ್ರೆ ಸಾಕು, ನಿಮ್ಗೆ ರೆಸ್ಪಾನ್ಸ್ ಬಂದ್ಬಿಡುತ್ತೆ. ಓಯನಿ ಪಿಲಚಿನ ಓಯನಿ ಪಲಿಕೆ ಕುಲದೈವ ಮನಿ ನಂಬಿನಾರು, ನಿನ್ನು ಕುಲದೈವ ಮನಿ ನಂಬಿನಾರು. ಶ್ರೀ ವೆಂಕಟಾಚಲವಾಸ ನೀನು ಸೇವೆ ಮುಂಕುಮೋ ಶ್ರೀನಿವಾಸ. ಸುಮ್ಮನೆ ಓ ಅಂತ ಕರಿಬೇಕಷ್ಟೇ. ಅವ್ನು ಓ ಅಂತ ರೆಸ್ಪಾನ್ಸ್ ಮಾಡ್ತಾನೆ. ನಿಜವಾಗ್ಲೂ ಪ್ರೀತಿಯುಕ್ತವಾಗಿರ್ತಕ್ಕಂಥ ಹೃದಯದಿಂದ ಕರೆದ್ರೆ ಅವ್ನು ರೆಸ್ಪಾನ್ಸ್ ಮಾಡ್ತಾನೆ. ಅದಕ್ಕೆ ಓ ಅಂತ ಅದಕ್ಕೆ ನಮ್ಗೆ ಆನ್ಸರ್ ಮಾಡ್ತಾನೆ. ಹಾಗಾಗಿ ಅಂಥ ಮಾಡಿರ್ತಕ್ಕಂಥ ಎಳ್ಳಷ್ಟು ಸೇವೆ ಕೂಡ ವ್ಯರ್ಥ ಆಗೋದಿಲ್ಲ. ಅದನ್ನ ಹಿಂದಿನ ಒಂದು ಪ್ರವಚನದಲ್ಲಿ ಹೇಳಬೇಕು ಅಂತ ಅನ್ಕೊಂಡೆ. ಎರಡನೇ ಕತೆ ಏನು ಅಂತಂದ್ರೆ, ನಾವು ಯಾವ ಥರ ಕೇಳಬೇಕು, ನಾವು ಯಾವುದೇ ಒಂದು ಭಗವದ್ ವಿಚಾರನ ಯಾವ ಥರ ಕೇಳಬೇಕು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಕತೆ ಏನು ಅಂದರೆ, ಗುರು ಶಿಷ್ಯರಿಬ್ಬರು ಕೂಡ ನಡ್ಕೊಂಡು ಹೋಗ್ತಾ ಇದ್ರಂತ. ಹೋಗ್ತಾ ಇರಬೇಕಾಗಿದ್ರೆ ನದಿ ತೀರದಲ್ಲಿ ಒಂದು 3 ಬುರುಡೆಗಳು ಬಿದ್ದಿತ್ತಂತೆ. ಮನುಷ್ಯರ ಬುರುಡೆಗಳು 1 2 3 3 ಬುರುಡೆಗಳು ಬಿದ್ದಿತ್ತಂತೆ. ಶಿಷ್ಯ ಕೇಳದಂತೆ, ಸ್ವಾಮಿ ಗುರುಗಳೇ, ಈ 3 ಬುರುಡೆಗಳು ಬಿದ್ದಿದೆಯಲ್ಲ, ಇದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಬುರುಡೆ ಯಾವುದು? ನೀವು ಗುರುಗಳಲ್ವಾ, ನೀವು ನನಗೆ ಬೋಧನೆ ಮಾಡ್ರಿ ಅಂತೇಳ್ಬಿಟ್ಟು. ಸರಿಯಪ್ಪ, ಮೊದಲನೇ ಬುರುಡೆ ಎತ್ಕೋ ಅಂತ ಹೇಳಿದ್ರಂತೆ. ಮೊದಲನೇ ಬುರುಡೆ ಎತ್ಕೊಂಡಂತೆ. ಅಲ್ಲಿ ಒಂದು ಪರಕೆ ಕಡ್ಡಿ ಥರದ್ದು ಯಾವುದೋ ಒಂದು ಕಡ್ಡಿ ಇತ್ತಂತೆ. ಆ ಕಡ್ಡಿನ ಗುರುಗಳು ಕೊಟ್ಬಿಟ್ಟು ಹೇಳಿದ್ರಂತೆ, ಈ ಕಿವಿನಲ್ಲಿ ತೂರಿಸು ಆ ಬುರುಡೆಗೆ ಅಂತ ಹೇಳ್ಬಿಟ್ಟು. ಆ ಬುರುಡೆನಲ್ಲಿ ಹಿಂಗೆ ತೂರಿಸಿದ್ರೆ ಆ ಕಡ್ಡಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದ್ಬಿಡ್ತಂತೆ. ಯಾವಾಗ ಆ ಬುರುಡೆ ಒಳಗಡೆ ಈ ಕಡೆಯಿಂದ ಹೋಯ್ತಂತೆ, ಆ ಕಡೆಯಿಂದ ಬಂದ್ಬಿಡ್ತಂತೆ. ಬಿಸಾಕು ಶಿಷ್ಯ, ಅದು 3rd ಕ್ಲಾಸ್ ಬುರುಡೆ ಅಂತ ಹೇಳದ್ನಂತೆ. ಬಿಸಾಕು ಶಿಷ್ಯ, ಅದು 3ನೇ ದರ್ಜೆಯ ಬುರುಡೆ ಅಂತ ಹೇಳಿದ್ರಂತೆ. 2ನೇ ಬುರುಡೆ ತಗೊಂಡಂತೆ ಶಿಷ್ಯ, ಇವಾಗ ಏನ್ ಮಾಡ್ಲಿ ಗುರುಗಳೇ, ಮತ್ತೆ ಕಿವಿನಲ್ಲಿ ಇಡಪ್ಪ. ಅದಕ್ಕೆ ಕಿವಿನಲ್ಲಿ ಹಿಂಗೆ ಇಟ್ರೆ ಬಾಯಿನಲ್ಲಿ ವಾಪಸ್ ಬಂತಂತ. ಕಿವಿನಲ್ಲಿ ಹೋಯ್ತಂತೆ, ಬಾಯಿನಲ್ಲಿ ವಾಪಸ್ ಬಂತಂತೆ. ಬಿಸಾಕು ಶಿಷ್ಯ, ಅದು 2ನೇ ದರ್ಜೆಯ ಬುರುಡೆ ಅಂತ ಹೇಳದಂತೆ ಗುರು. 3ನೇ ಬುರುಡೆ ತಗೊಂಡು ಕಿವಿನಲ್ಲಿ ಇಟ್ಟಂತೆ ಕಡ್ಡಿ. ಆ ಕಡ್ಡಿ ಪೂರ್ತಿ ಬುರುಡೆ ಒಳಗಡೆ ಕೊಟ್ಟಾಯ್ತಂತೆ, ವಾಪಸ್ ಎಲ್ಲಿಂದನೂ ಬರ್ಲಿಲ್ವಂತೆ. ಇದೇ ಶ್ರೇಷ್ಠವಾಗಿರ್ತಕ್ಕಂಥ ಬುರುಡೆ ಅಂತ ಹೇಳದಂತೆ ಗುರು. ಇದರ ಅರ್ಥ ಏನು ಅಂತಂದ್ರೆ, ನಾವು ಯಾವುದೇ ಒಂದು ಒಳ್ಳೆ ಸದ್ವಿಚಾರಗಳನ್ನ ಈ ಕಿವಿನಲ್ಲಿ ಕೇಳಿ, ಇಲ್ಲಿ ಕೇಳಿ, ಈ ಕಿವಿನಲ್ಲಿ ಇಲ್ಲೇ ಬಿಟ್ಬಿಟ್ಟು ಮನೆಗೆ ಹೊರಟಾದ್ವಿ ಅಂತಂದ್ರೆ 3rd ಕ್ಲಾಸ್ ಬುರುಡೆ. ಅದನ್ನ ಕಚ್ಚಾ ಬುರುಡೆ ಅಂತ ಕರೀತಾರೆ. ಕನ್ನಡದಲ್ಲಿ ಏನಂತ ಕರೀತಾರೆ? ಕಚ್ಚಾ ಬುರುಡೆ. ಇಂಗ್ಲಿಷ್ನಲ್ಲಿ ರಾಸ್ಕಲ್ ಅಂತಾರೆ. ಬೇಜಾರು ಮಾಡ್ಕೋಬೇಡಿ ಯಾರು. ರಾ ಅಂದ್ರೆ ಕಚ್ಚಾ ಅಂತ, ಸ್ಕಲ್ ಅಂದ್ರೆ ಬುರುಡೆ ಅಂತ. ರಾ ಅಂದ್ರೆ ಕಚ್ಚಾ ಅಂತ. ಹಾಗಾಗಿ ಕಚ್ಚಾ ಬುರುಡೆ ಅಂತ ಕರೀತಾರೆ. ಈ ಕಿವಿನಲ್ಲಿ ಕೇಳೋದು, ಈ ಕಿವಿನಲ್ಲಿ
ಬಿಟ್ಬಿಡೋದು. ಇನ್ನು ಎರಡನೇ ದರ್ಜೆಯ ಬುರುಡೆ ಯಾವುದು ಅಂತಂದ್ರೆ ಈ ಕಿವಿನಲ್ಲಿ ಕೇಳ್ತಾರೆ, ಇಲ್ಲಿ ಕೇಳ್ತಾರೆ, ಇಲ್ಲಿ ಕೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಯಾರಿಗೋ ಒಬ್ರಿಗೆ ಹೇಳ್ಬಿಟ್ಟು ಅಲ್ಲಿಗೆ ಮರ್ತೋಗ್ತಾರೆ, ಗಾಳಿಗೆ ಬಿಟ್ಬಿಡ್ತಾರೆ. ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಹಿಂಗಂತೆ ಹಂಗಂತೆ ಅಂತ ಹೇಳ್ಬಿಟ್ಟು ಮರ್ತೋಗ್ಬಿಡೋದು. ಅದು ಎರಡನೇ ದರ್ಜೆಯ ಬುರುಡೆ. ಫಸ್ಟ್ ಕ್ವಾಲಿಟಿ ಬುರುಡೆ ಯಾವುದು ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಬುರುಡೆ ಕೇಳಿದ್ದನ್ನು ಮನಸ್ಸಿನಲ್ಲಿ ಹೃದ್ಗತ ಮಾಡ್ಕೊತಕ್ಕಂಥದ್ದು, ತನ್ನಲ್ಲಿ ತಾನು ಮನನ ಮಾಡ್ಕೊತಕ್ಕಂಥದ್ದು, ಚಿಂತನೆ ಮಾಡ್ತಕ್ಕಂಥದ್ದು, ಅದು ಫಸ್ಟ್ ಕ್ವಾಲಿಟಿ ಬುರುಡೆ ಅಂತ. ಈ ಎರಡು ಕಥೆಗಳು ಹೇಳಬೇಕಾಗಿತ್ತು, ಆವಾಗ ಸಮಯದ ಅಭಾವ ಇದ್ದಿದ್ದರಿಂದ ಹೇಳೋಕ್ಕಾಗಲಿಲ್ಲ. ಇನ್ನು ಪ್ರವಚನನ ಮುಂದುವರಿಸೋಣ. ಇನ್ನು 9ನೇ ಅನುವಾಕು ಒಂದ್ಸಲಿ ಹೇಳ್ಕೊಂಬಿಡೋಣ. ಅಗ್ನಿಶ್ಚ ಮೇ ಘರ್ಮಶ್ಚ ಮೇ ಅರ್ಕಶ್ಚ ಮೇ ಸೂರ್ಯಶ್ಚ ಮೇ ಪ್ರಾಣಶ್ಚ ಮೇ ಅಶ್ವಮೇಧಶ್ಚ ಮೇ ಪೃಥಿವೀ ಚ ಮೇ ಅದಿತಿಶ್ಚ ಮೇ ದಿತಿಶ್ಚ ಮೇ ದ್ಯೌಶ್ಚ ಮೇ ಶಕ್ವರಿ ರಂಗುಲಯೋ ದಿಶಶ್ಚ ಮೇ ಯಜ್ಞೇನ ಕಲ್ಪಂತ ಮೃಕ್ಷ ಮೇ ಸಾಮ ಚ ಮೇ ಸ್ತೋಮಶ್ಚ ಮೇ ಯಜುಶ್ಚ ಮೇ ದೀಕ್ಷಾ ಚ ಮೇ ತಪಶ್ಚ ಋತುಶ್ಚ ಮೇ ವ್ರತಂಚ ಮೇ ಅಹೋರಾತ್ರಯೋ ವೃಷ್ಟ್ಯಾ ಬೃಹದ್ರತಂತರೇ ಚ ಮೇ ಯಜ್ಞೇನ ಕಲ್ಪೇತಾಂ. ಇದು 9ನೇ ಅನುವಾಕು. ಇದರೊಳಗೆ ಪ್ರಾಣಶ್ಚಮೆಯವರೆಗೂ ಕೂಡ ನಾವು ಅಧ್ಯಯನ ಮಾಡ್ಕೊಂಡಿದ್ವಿ ಹಿಂದಿನ ಅನುವಾಕದಲ್ಲಿ. ಅಲ್ಲಿಂದ ಮುಂದಕ್ಕೆ ನಾವು ಇವಾಗ ಅಧ್ಯಯನ ಮಾಡ್ಕೋಬೇಕಾಗಿದೆ. ಏನು ಅಗ್ನಿಶ್ಚಮೆ, ನಾವು ಏನೋ ಸ್ವರ್ಗದ ಮೇಲಿರ್ತಕ್ಕಂಥ ವ್ಯಾಮೋಹನ ಹೋಮ ಮಾಡಿಬಿಟ್ವಿ, ಚಿದಗ್ನಿ ಒಳಗೆ ಹಾಕಿ ಸುಟ್ಟಾಕ್ಬಿಟ್ಟಿದ್ದೀವಿ. ಘರ್ಮಚಮೆ ಅಂದರೆ ಯಾತನಾಮಯವಾಗಿರ್ತಕ್ಕಂಥ ನರಕದ ಭಯ ಅಂತಕ್ಕಂಥ ಒಂದು ಇದನ್ನು ಆ ಚಿದಗ್ನಿ ಒಳಗೆ ಹಾಕಿ ಸುಟ್ಟಾಕ್ಬಿಟ್ಟಿದ್ದೀವಿ, ಹೋಮ ಮಾಡಿಬಿಟ್ಟಿದ್ದೀವಿ. ಅರ್ಕ ಅಂದರೆ ಬ್ರಹ್ಮಲೋಕದ ಒಂದು ಆಸೆಯನ್ನು ಕೂಡ ಚಿದಗ್ನಿ ಒಳಗೆ ಹಾಕಿ ಸುಟ್ಟಾಕ್ಬಿಟ್ಟಿದ್ದೀವಿ. ಆಮೇಲೆ ಸೂರ್ಯ, ದ್ವಾದಶಾದಿತ್ಯರು, ಈ ಏನು ಇದನ್ನು ಏನಂತ ಕರೀತಾರೆ ಅಂದರೆ ಕ್ರಮಮುಕ್ತಿ ಅಂತ ಕರೀತಾರೆ. ಆ ಕ್ರಮಮುಕ್ತಿಯ ಮೇಲಿರ್ತಕ್ಕಂಥ ಒಂದು ಆಸೆಯನ್ನು ಅರ್ಚಿರಾದಿ ಮಾರ್ಗಗಳು ಅಂತ ಹೇಳ್ತಾರೆ. ಅದನ್ನು ಕೂಡ ಚಿದಗ್ನಿ ಒಳಗೆ ಹಾಕಿ ನಾವು ಹೋಮ ಮಾಡಿಬಿಟ್ಟಿದ್ದೀವಿ. ಪ್ರಾಣದ ಮೇಲಿನ ಆಸೆಯನ್ನು ಕೂಡ ಚಿದಗ್ನಿ ಒಳಗೆ ಹಾಕಿ ಹೋಮ ಮಾಡಿಬಿಟ್ಟಿದ್ದೀವಿ. ಇಲ್ಲಿವರೆಗೂ ಕೂಡ ಅಧ್ಯಯನ ಮಾಡ್ಕೊಂಡಿದ್ವಿ. ಈಗ ಅಶ್ವಮೇಧ ಶಬ್ದಾರ್ಥವನ್ನು ತಿಳಿಸಲಾಗುವುದು. ಅಶ್ವ ಎಂದರೆ ಕುದುರೆಯಂತೆ ಚುರುಕಾಗಿ ಎಲ್ಲೆಲ್ಲಿಯೂ ಹರಿದಾಡುವ ಕಾಮವು, ಕೋರಿಕಾ ಅಂತ ಕರೀತಾರೆ. ಆಸೆ, ಕೋರಿಕೆ ಅಂತೇಳ್ಬಿಟ್ಟು ಅಂತ ನಾವೆಲ್ಲ ಒಂದು ಸಿನಿಮಾದ ಹಾಡೊಂದು ಕೇಳಿರ್ತೀವಿ. ಕೋರಿಕಲೇ ಗುರ್ರ ಅಲೈತೆ ಊಹಲಕೆ ರೆಕ್ಕಲು ವಚ್ಚೆ ಅಂತೇಳ್ಬಿಟ್ಟು ಅಂತ. ಏನು ನಮ್ಮ ಮನಸ್ಸು ತಲಪುಲು ಎನ್ನೆನ್ನೋ ಕಲಲುಗ ಕಂಟಾವು ಕಲ್ಲಲು ಕಾಗಾನೆ ಕಣ್ಣೀರವುತಾವು ಮೌನವೇ ನಿಭಾಸ ಓ ಮೂಗ ಮನಸ ಅಂತ ಹೇಳ್ಬಿಟ್ಟು ಅಂತ ಕೂತ್ಕೊಂಡು ಇಲ್ಲೇ ಕೂತ್ಕೊಂಡ್ಬಿಡೋದು. ಎಲ್ಲ ಲೋಕಗಳನ್ನು ಸುತ್ತಾ ಇರ್ತೀವಿ. ಅಲ್ಲೆಂಗೆ ಇಲ್ಲೆಂಗೆ, ಅವ್ರೆಂಗೆ ಇವ್ರೆಂಗೆ, ಅಮೇರಿಕನ್ ಅಂತೆ, ಇಂಗ್ಲೆಂಡ್ ಅಂತೆ. ಏನು ವೀಸಾ ಬೇಕಾಗಿಲ್ಲ, ಪಾಸ್ಪೋರ್ಟ್ ಬೇಕಾಗಿಲ್ಲ ನಮಗೆ ಓಡಾಡೋದಕ್ಕೆ. ಕೂತ್ಕೊಂಡು ಏನು ಓಡಾಡಿದ್ದೆ ಊಹೆಗಳು, ಕೋರಿಕೆಗಳು, ಆಸೆಗಳು ಅಂತಕ್ಕಂಥದ್ದು ಅಶ್ವ ಅಂತೆ, ರೆಕ್ಕೆಗಳಿರ್ತಕ್ಕಂಥ ಅಶ್ವ. ಹಾಗೆ ಅಶ್ವಮೇಧ ಅಂತಂದರೆ ಏನು ಅಂತಂದರೆ ಈ ಆಸೆಯನ್ನು ಬಲಿ ಹೊಡೆಯೋದು. ಭಗವಂತನ ಮುಂದೆ ಈ ಆಸೆಯನ್ನು ಬಲಿ ಹೊಡೆದು ಬಿಡೋದು, ಅಂದರೆ ಯಜ್ಞಕ್ಕೆ ಹೋಮಕ್ಕೆ ಸಮರ್ಪಣೆ ಮಾಡಿಬಿಡತಕ್ಕಂಥದ್ದನ್ನು ಅಶ್ವಮೇಧ ಅಂತ ಕರೀತಾರೆ. ಕುದುರೆಯಂತೆ ಚುರುಕಾಗಿ ಎಲ್ಲೆಲ್ಲಿಯೂ ಹರಿದಾಡುವ ಕಾಮ ಅಂದರೆ ಆಸೆ, ಅದರ ಮೇಧ ಎಂದರೆ ಜಯವು. ಆ ಕಾಮದ ಆಸೆಯನ್ನು ಜಯಿಸ್ತಕ್ಕಂಥದ್ದು ಏನಿದೆ, ಈ ಕಾಮಜಯವೂ ನನಗೆ ಸಹಕಾರವಾಗಲಿ, ಏ ದೇವತೆಗಳಿರ ನಮಗಿದನ್ನು ಅನುಗ್ರಹ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ಇನ್ನು ದಿತಿ ಅಂದರೆ ಗೊತ್ತು ನಮಗೆಲ್ಲ, ದೈತ್ಯರ ತಾಯಿಯನ್ನು ದಿತಿ ಅಂತ ಕರೀತಾರೆ. ಕಶ್ಯಪರ ಹೆಂಡತಿ ಇವರಿಬ್ಬರು ಕೂಡ, ಸಾಕಷ್ಟು ಜನ ಕಶ್ಯಪರಿಗೆ ಹೆಂಡತಿಯರಿದ್ದಾರೆ. ಅದರಲ್ಲಿ ದಿತಿ ಅದಿತಿಯೂ ಒಂದು. ಅದಿತಿ ಅಂತಕ್ಕಂಥವಳು ಆದಿತ್ಯರ ತಾಯಿ, ಅಂದರೆ ದೇವತೆಗಳ ತಾಯಿ. ಹೀಗೆ ದಿತಿ ಅದಿತಿ ರೂಪವಾದ ಪೃಥ್ವಿ ಅಂತ ಮೂರನ್ನೂ ಕೇಳ್ತಾ ಇದ್ದಾರೆ, ದಿತಿ ಅದಿತಿ ಮತ್ತು ಪೃಥ್ವಿ. ನೋಡಿ, ನಮ್ಮ ಭೂಮಿನಲ್ಲಿ 2 ಥರದ ಒಂದು ಪ್ರಾಂತಗಳನ್ನು ನಾವು ನೋಡ್ತೀವಿ. ಒಂದು ರಾಕ್ಷಸ ಸಂಬಂಧವಾಗಿರ್ತಕ್ಕಂಥ ಪ್ರಾಂತಗಳು, ಒಂದು ದೇವತಾ ಸಂಬಂಧವಾಗಿರ್ತಕ್ಕಂಥ ಪ್ರಾಂತಗಳು. ಕೆಲವು ಪ್ರಾಂತಗಳಿಗೆ ಹೋದರೆ ನಮಗೆ ಭಾಳ ಆನಂದ ಆಗುತ್ತೆ, ಏನೋ ಪುಣ್ಯ ಅನಿಸುತ್ತೆ, ಇಲ್ಲಿ ಹುಟ್ಟಿದ್ದೇ ನಮ್ಮ ಭಾಗ್ಯ ಅನಿಸುತ್ತೆ.
ಏನೋ ಪುಣ್ಯ ಕಾರ್ಯಗಳು, ಏನೋ ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲ ಕೂಡ ಕೆಲವು ಪ್ರಾಂತಗಳಲ್ಲಿ ನಮಗೆ ಸಿಗುತ್ತೆ. ಕೆಲವು ಮನೆಗಳಲ್ಲೂ ಅಷ್ಟೇ ಹೀಗೆ ಇರುತ್ತೆ. ಕೆಲವು ಮನೆಗಳು ಪ್ರಶಾಂತವಾಗಿರುತ್ತೆ, ನಮಗೆ ನೆಮ್ಮದಿಯನ್ನು ಕೊಡುತ್ತೆ. ಹಾಗಾಗಿ ಅವೆಲ್ಲ ಕೂಡ ಆದಿತ್ಯ ಲೋಕ ಅಂತೆ. ಅಂದರೆ ಆದಿತ್ಯ ಲೋಕಗಳು ಅವೆಲ್ಲ ಕೂಡ ಅದಿತಿಗೆ ಸಂಬಂಧಪಟ್ಟಿರತಕ್ಕಂಥ ಲೋಕಗಳು. ಇನ್ನು ದೈತ್ಯ ಲೋಕಗಳು ಯಾವ್ಯಾವುದು ಅಂದರೆ ಕೆಲವು ಕಡೆ ಹೋಗೋಕ್ಕೆ ಬೇಜಾರಾಗುತ್ತೆ, ಕಾಲಿಡೋಕ್ಕೆ ಅಸಹ್ಯ ಅನಿಸುತ್ತೆ. ಕಿರ್ಚಾಟ, ಆರ್ಚಾಟ, ಕೂಗಾಟ, ಏನೋ ಜಗಳ, ಏನೋ ಇದು ಸಮಾಧಾನ ಇರೋದಿಲ್ಲ, ಹಿಂಸೆ, ಕ್ರೌರ್ಯ ಇವೆಲ್ಲ ಮರೀತಾ ಇರತಕ್ಕಂಥ ಒಂದು ಪ್ರಾಂತಗಳಿರುತ್ತೆ. ಆ ಪ್ರಾಂತಗಳಿಗೆ ಹೋಗೋಕ್ಕೆ ಭಯ ಆಗುತ್ತೆ. ಮತ್ತು ಬೇಡಪ್ಪ ನಮಗೆ ದೂರದಿಂದ ನಮಸ್ಕಾರ ಮಾಡಿಬಿಡೋಣ ಅಂತ ಹೇಳ್ತಾರೆ. ಈ ಎರಡೂ ಪ್ರಾಂತಗಳು ಯಾವುದ್ರ ಮೇಲಿರುತ್ತೆ? ಪೃಥ್ವಿಯ ಮೇಲಿರುತ್ತೆ. ಅಂದರೆ ನಮ್ಮ ಭೂಮಿನಲ್ಲಿ ಒಳ್ಳೆ ಜಾಗಗಳು ಇದೆ, ಕೆಟ್ಟ ಜಾಗಗಳು ಇದೆ. ಈ ಒಳ್ಳೆ ಜಾಗ ಕೆಟ್ಟ ಜಾಗ ಎರಡೂ ಇರ್ತಕ್ಕಂಥ ಈ ಪೃಥ್ವಿ ಇದೆಯಲ್ಲ, ಹೇ ದೇವತೆಗಳಿರ, ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಇದನ್ನು ಅನುಕೂಲಕರವಾಗಿ ನಮಗೆ ಮಾರಿಸಿ ಕೊಡ್ರಿ ಅಂತ ಹೇಳ್ಬಿಟ್ಟಂತ, ಅದನ್ನು ಬದಲಾಯಿಸಿ ಕೊಡ್ರಿ ಅಂತಕ್ಕಂಥ ಒಂದು ಪ್ರಾರ್ಥನೆ ಇಲ್ಲಿ. ಯಜ್ಞಕ್ಕಾಗಿ ಒದಗಲಿ ಎಂದು ಕೇಳಿಕೊಳ್ಳಲಾಗಿದೆ. ದಿತಿ ಎಂದರೆ ದೈತ್ಯರ ವಾಸಸ್ಥಾನ ರೂಪವಾದದ್ದು, ಅನಾರ್ಯರಾದ ಜನರು ವಾಸ ಮಾಡುವ ಭಾಗ ಎಂದರ್ಥ ಮಾಡಬಹುದು. ದೇವತೆಗಳು ವಾಸ ಮಾಡುವಂಥ ಭೂಭಾಗನ ಅದಿತಿ ಅಂತ ಕರೀತಾರೆ. ಇವಾಗ ನಾವು ಭರತಖಂಡ, ಇಲ್ಲಿ ಎಕ್ಸಾಂಪಲ್ ನಾನೆಲ್ಲ ಹೇಳ್ತಾ ಇರೋದು, ಇವರು ವ್ಯಾಖ್ಯಾನಕಾರರು ಹೇಳ್ತಾ ಇದ್ದಾರೆ, ಭರತಖಂಡ ಎಂದು ಹೇಳಬಹುದು. ಈ ಎರಡೂ ವಿಭಾಗವಾದ ಭೂಮಿಯು ನನಗೆ ಯಜ್ಞಕ್ಕಾಗಿ ಒದಗಲಿ ಅಲ್ವಾ. ನಾವು ಭಾರತ ದೇಶದಲ್ಲಿ ಹುಟ್ಟೋದೇ ಎಷ್ಟು ಪುಣ್ಯ ಅಂತ ನಾವು ಅನ್ಕೋಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ಹುಟ್ಟಬೇಕು ಅಂತಂದರೆ ಪಾಸಿಟಿವ್ ವೈಬ್ರೇಷನ್ನು, ದೇವತೆಗಳೆಲ್ಲ ಇಲ್ಲಿ ಅವತಾರ ಮಾಡಿರ್ತಕ್ಕಂಥ ಜಾಗ, ಓಡಾಡಿರ್ತಕ್ಕಂಥ ಜಾಗ, ಪುಣ್ಯ ನದಿಗಳು, ಸಿದ್ಧರು, ಸಾಧ್ಯರು, ಪುಣ್ಯ ಪುರುಷರು ಎಲ್ಲ ಓಡಾಡಿರ್ತಕ್ಕಂಥ ಜಾಗ. ನೀವು ಯಾವುದೇ ಒಂದು ಸಣ್ಣ ಹಳ್ಳಿ ತೊಗೊಳ್ರಿ, ಒಂದು ಕುಗ್ರಾಮ ತೊಗೊಳ್ರಿ, ಯಾವ ಪ್ಲೇಸ್ಗಾದರೂ ಹೋಗ್ರಿ, ಅದಕ್ಕೊಂದು ಹಿಸ್ಟ್ರಿ ಇರುತ್ತೆ. ಇಲ್ಲಿ ಯಾರೋ ಸಿದ್ಧರಿದ್ರಂತೆ, ಇಲ್ಲಿ ಯಾರೋ ಋಷಿಗಳಿದ್ರಂತೆ, ಇಲ್ಲೇನೋ ದೇವತೆಗಳು ಬಂದಿದ್ರಂತೆ, ಇಲ್ಲೇನೋ ಪೂಜೆ ಮಾಡಿದ್ರಂತೆ, ಪಾಂಡವರಿದ್ರಂತೆ, ಕೌರವರಿದ್ರಂತೆ, ಆಮೇಲೆ ಇವ್ರು ಯಾರೋ ರಾಮ ಅವರೆಲ್ಲ ಬಂದಿದ್ರಂತೆ. ಈ ಥರ ಏನೋ ಒಂದು ಚರಿತ್ರೆ ನಮಗೆ ಎಲ್ಲಿ ಹೋದ್ರೂ ಕೂಡ ಸಿಗುತ್ತೆ. ನಮ್ಮ ಭಾರತ ದೇಶದಲ್ಲಿ ಯಾವ ಮೂಲೆಗೆ ಹೋದ್ರೂ ಸಿಗುತ್ತೆ. ಹಾಗಾಗಿ ಈ ಭಾರತ ದೇಶದಲ್ಲಿ ಹುಟ್ಟೋದೇ ಒಂದು ಪುಣ್ಯ. ಹೌದು, ಇವಾಗ ನೋಡಿ ನಮ್ಗೆ ಹೌದು ಈಶ್ವರ ಏನೋ ಗರಳ ಕಂಟೊಡು ಲೇನಿ ಗ್ರಾಮಂಬು ಪಾಡು ಅಂತ. ಎಲ್ಲಿ ಈಶ್ವರ ಇಲ್ವೋ ಯಾವ ಊರಲ್ಲಿ, ಆ ಊರೇ ಅಲ್ವಂತೆ, ಹಾಳೂರಂತದ ಆ್ಯಕ್ಚುಲಾಗಿ. ಈ ಈಶ್ವರನ ಅವತಾರನೇ ತಾನೆ ಆಂಜನೇಯನು. ಹಾಗಾಗಿ ಆಂಜನೇಯ ಇದ್ದಾನೆ ಅಂತಂದರೆ ಅಲ್ಲಿಗೆ ಆ ಊರು ಸುರಕ್ಷಿತವಾಗಿದೆ ಅಂತ ಹೇಳ್ಬಿಟ್ಟು ನೋಡಿ. ನಮ್ಮ ನಮ್ಮ ಬಾಗೇಪಲ್ಲಿ ಬಗ್ಗೆ ನಾವು ಇಷ್ಟು ತಿಳ್ಕೋಬೇಕು ಅಂತಂದರೆ, ಮೊದಲು ಭೈರವಪಟ್ಟಣ ಅಂತೆ ನಮ್ದು ಆ್ಯಕ್ಚುಲಾಗಿ ಬಾಗೇಪಲ್ಲಿ ಅಲ್ಲ, ಭೈರವಪಟ್ಟಣ ನಮ್ಮದು. ಅಂದರೆ ಆ ಕಡೆ ನದಿಗೆ, ಚಿತ್ರಾವತಿ ನದಿಗೆ ಆ ಕಡೆ ಊರಿತ್ತಂತೆ. ಈಗಲೂ ಕೂಡ ಅಲ್ಲಿ ಊರಿಂದು ಅವಶೇಷಗಳು ಸಿಗ್ತಾ ಇದೆ, ದೇವಸ್ಥಾನಗಳದ್ದು ಅವಶೇಷಗಳೆಲ್ಲ ಸಿಗುತ್ತೆ ಅಂತ ಹೇಳ್ತಾರೆ. ಭೈರವಪಟ್ಟಣ, ಆ ಭೈರವ, ನಮ್ಮ ಜಡಲ ಭೈರವೇಶ್ವರ ಏನಿದ್ದಾನೆ ಅವನು ಕ್ಷೇತ್ರ ದೇವತೆ ನಮ್ಮ ಭಾಗ್ಯನಗರಕ್ಕೆ. ಆ ಭೈರವಪಟ್ಟಣದ ಇರಬೇಕಾಗಿದ್ದರೆ ಯಾವುದೋ ಒಂದು ಮಾರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆ ಬಂತಂತೆ. ಆ ಮಾರಣಾಂತಿಕವಾಗಿರ್ತಕ್ಕಂಥ ಈ ಪ್ಲೇಗ್ ಅನ್ಕೊಳ್ಳಿ, ಪ್ಲೇಗ್ ಟೈಪ್ ಏನೋ ಅದು ಬಂದಾಗ ಆ ಚಿತ್ರಾವತಿ ನದಿ ದಾಟ್ಬಿಟ್ರೆ ವೈರಸ್ ಬರಲ್ಲ, ಬ್ಯಾಕ್ಟೀರಿಯಾ ಬರಲ್ಲ ಅಂತ ಹಿಂದಿನ ಕಾಲಕ್ಕೆ ಒಂದು ನಂಬಿಕೆ. ಹಾಗಾಗಿ ಏನಾಯಿತು, ಭೈರವಪಟ್ಟಣದಲ್ಲಿರ್ತಕ್ಕಂಥ ಊರು ಕಡೆಗೆ ಈ ಕಾಡಾಗಿರ್ತಕ್ಕಂಥ ಇದೆಲ್ಲ ಕೂಡ ಕಾಡು, ಹೊಲ ಗದ್ದೆ ಇರತಕ್ಕಂಥ ಜಾಗ ಇಲ್ಲಿಗೆ ಶಿಫ್ಟ್ ಆಯ್ತಂತೆ. ಇಲ್ಲಿಗೆ ಶಿಫ್ಟ್ ಆದಮೇಲೆ ನಮ್ಮದು ಇದು ಊರು ಬೆಳೀತಾ ಹೋಯ್ತು. ಆ ಕಡೆ ಏನಾಯಿತು, ಕಾಡಾಗ್ತಾ ಬಂತು. ಆ ಕಾಡಾಗ್ತಾ ಬೇಜಾರಾಗ ಅಂದರೆ ವೇಸ್ಟ್ ಆಗ್ತಾ ಬಂತು. ವೇಸ್ಟ್ ಲ್ಯಾಂಡ್, ಡೆಸರ್ಟೆಡ್ ಲ್ಯಾಂಡ್ ಅಂತ, ಅಂದರೆ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಭೂಮಿ ಅಂತ ಅನ್ನಿಸ್ಕೊಂತ ಬಂತು ಅಂತ ಬಿಟ್ಟು. ಇವಾಗ ನಾವಿರ್ತಕ್ಕಂಥ ಪ್ರಾಂತ ಇದೆಯಲ್ಲ, ಈ ಗುಮ್ಮನಾಯಕ ಅಂತಕ್ಕಂಥ ಪಾಳೆಗಾರ, ಆ ಗುಮ್ಮನಾಯಕ ಅಂತಕ್ಕಂಥ ಪಾಳೆಗಾರನಿಗೆ ಒಬ್ಬ ತಂಗಿ ಇದ್ಲಂತೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಒಬ್ಬ ಸಾಮಂತ ರಾಜನಿಗೆ ಕೊಟ್ಟು ಮದುವೆ ಮಾಡಿದ್ರಂತೆ. ಸಾಮಾನ್ಯವಾಗಿ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟಾಗ ಬಾಗ್ನ ಅಂತ ಕೊಡ್ತಾರೆ. ಏನನ್ನ ಈ ಹೆಣ್ಮಕ್ಳಿಗೆ ಬಾಗ್ನ, ಅರಿಶಿನ ಕುಂಕುಮ ಅಂತ ಕೊಡ್ತಾರೆ. ಹಾಗಾಗಿ ಈ ಪ್ರಾಂತನ ಆ ಒಂದು ಹೆಣ್ಮಗಳಿಗೆ ಬಾಗಿನದಲ್ಲಿ ಕೊಟ್ರಂತೆ. ಅದಕ್ಕೆ ಬಾಗಿನ ಕೊಟ್ಟ ಹಳ್ಳಿ, ಬಾಗೇನ ಹಳ್ಳಿ. ಅದಾದಮೇಲೆ ನಮ್ಗೇನಾಗೋಯ್ತು, ಬಾಗೇಪಲ್ಲಿ ಆಗೋಯ್ತು. ನಮ್ಮ ಪುಣ್ಯಕ್ಕೆ ಇವಾಗ ಭಾಗ್ಯನಗರ ಆಗಿದೆ. ಬಾಗಿನ ಕೊಟ್ಟ ಹಳ್ಳಿ, ಬಾಗೇನ ಹಳ್ಳಿ. ನಾವು ಚಿಕ್ಕ ಹುಡುಗರಾಗಿದ್ದಾಗೂ ಕೂಡ ನಮ್ಮ ಅಜ್ಜಿ ಅವ್ರ ಜೊತೆನಲ್ಲಿ ನಾವು ಬಸ್ನಲ್ಲಿ ಓಡಾಡ್ತಾ ಇದ್ವಿ. ಅವ್ರು ಬಾಗೇನಹಳ್ಳಿಗೆ ಒಂದು ಟಿಕೆಟ್ ಕೊಡಿ ಅಂತಲೇ ಕೇಳ್ತಾ ಇದ್ದಿದ್ದು. ಬಾಗೇಪಲ್ಲಿ ಆವಾಗ ಯೂಸ್ ಮಾಡ್ತಾ ಇರಲಿಲ್ಲ ವರ್ಡನ್ನು. ಬಾಗೇನಹಳ್ಳಿಗೆ ಒಂದು ಟಿಕೆಟ್ ಕೊಡಿ ಅಂತ, ಯಾಕಂದ್ರೆ ನಂಗೆ ಚೆನ್ನಾಗಿ ನೆನಪಿದೆ, ಚಿಕ್ಕ ಹುಡುಗರಾಗಿದ್ದಾಗ ನಂಗೆ ಕೇಳೋರು ಅವರು. ಅದು ಯಾವಾಗ ಬಾಗೇಪಲ್ಲಿ ಆಗೋಯ್ತೋ ನಮಗೆ ಆಶ್ಚರ್ಯ. ಹಾಗಾಗಿ ಇದು ನಮ್ಮ ಬಾಗೇಪಲ್ಲಿ ಪ್ರಾಂತದ ಒಂದು ಇದು. ಇನ್ನು ನಮ್ಮ ಗಡದಿಮ್ಮ ವಿಚಾರ ಹೇಳಬೇಕು ಅಂತಂದರೆ, ಈ ಘಟೋತ್ಕಚ ಹುಟ್ಟಿ ಬೆಳೆದಿರ್ತಕ್ಕಂಥ ನಾಡು ಅಂತ ಹೇಳ್ತಾರೆ. ಹಿಡಂಬೆ ಇದ್ದಿದ್ದ ಜಾಗ,
ಘಟೋದ್ಗಜ ಹುಟ್ಟು ಬೆಳೆದಿದ್ದ ಒಂದು ಪ್ಲೇಸು ಈ ಬೆಟ್ಟದ ಮೇಲೆ ನಂತೆ ಘಟೋದ್ಗಜ ಹುಟ್ಟಿ ಬೆಳೆದಿದ್ದು. ಹಾಗಾಗಿ ಗಡಿದ ಅಂತ ಕರೀತಾರೆ. ಗಡಿದ ಅಂತಂದರೆ ಘಟೋದ್ಗಜ ಹುಟ್ಟಿ ಬೆಳೆದಿರ್ತಕ್ಕಂಥ ಜಾಗ ಅಂತ ಹೇಳ್ಬಿಟ್ಟು ಗಡಿದ ಅಂತ. ಗಡಿದದ ಪ್ರಸನ್ನ ವೆಂಕಟನಾಥ ಅಂತಲೇ ಕರೆಯೋದು. ನಮ್ಮ ವೆಂಕಟರಮಣ ಸ್ವಾಮಿಗೆ ಗಡಿದದ ಪ್ರಸನ್ನ ವೆಂಕಟನಾಥ ಅಂತ ಶಾಸನಗಳಲ್ಲೂ ಕೂಡ ಹಾಗೇ ಇದೆ. ಇಲ್ಲಿ ಏನಾಗಿತ್ತು ಅಂತಂದರೆ ಪಾಂಡವರೆಲ್ಲ ಕೂಡ ಈ ಇದಕ್ಕೆ ಬಂದಿದ್ರಂತೆ, ಯಾವುದಕ್ಕೆ, ಹಿಡಂಬಿ ಮತ್ತು ಭೀಮನ ಒಂದು ವಿವಾಹಕ್ಕೆ ಪಾಂಡವರೆಲ್ಲ ಬಂದಿದ್ರಂತೆ. ಈಗಲೂ ಒಂದು ನಂಬಿಕೆ ಏನು ಅಂದರೆ, ನಾವು ಚಿಕ್ಕ ಹುಡುಗರಾಗಿದ್ದಾಗ ಹೇಳ್ತಾ ಇದ್ರು, ಅದು ದಂತಕಥೆನೋ ಏನೋ ಗೊತ್ತಿಲ್ಲ. ಈ ಬೆಟ್ಟದ ಮೇಲೆ ಒಂದು ಸಾರಿಗೆ ಕಾಣುತ್ತೆ ನಿಮಗೆ, ಕಪ್ಪಗೆ ಒಂದು ಸಾರಿಗೆ ಕಾಣುತ್ತೆ ಬೆಟ್ಟದ ಮೇಲೆ. ನಾವು ಒಂದು ಪ್ಯಾಚ್ ಅದೇನು ಹೇಳೋರು ಅಂದರೆ, ನಮ್ಗೆ ಚಿಕ್ಕ ಹುಡುಗರಾಗಿದ್ದಾಗ ನಮ್ಮ ಹಿರಿಯರೆಲ್ಲ ಏನು ಹೇಳೋರು ಅಂದರೆ, ಅವಾಗ ಚಕ್ಲಿ, ಕೋಡ್ಬಳೆ, ಏನೋ ತಿರುಬಂಡಾರಗಳು ಅಂತ ಕರೀತಾರೆ, ಅದೆಲ್ಲ ಭೀಮನ ಮದುವೆಗೆಲ್ಲ ಮಾಡಿದ್ರಂತೆ. ಎಲ್ಲ ಮಾಡಿದ್ದಾದ್ಮೇಲೆ ಆ ಲಾಸ್ಟಲ್ಲಿ ಮಿಕ್ಕಿರ್ತಲ್ಲ, ಕರೆದು ಕಪ್ಪಗಾಗಿರುತ್ತಲ್ಲ ಎಣ್ಣೆ, ಅದನ್ನ ಅಲ್ಲಿಂದ ಸುರಿದು ಬಿಟ್ರಂತೆ ಬೆಟ್ಟದ ಮೇಲಿಂದ. ಅದು ಆ ಬೆಟ್ಟದ ಮೇಲಿಂದ ಸುರಿದ ಎಣ್ಣೆ, ಆ ಬಿಸಿ ಎಣ್ಣೆ ಆ ಕಲ್ಲುಗಳ ಮೇಲೆ ಹರಿದು ಆ ಕಪ್ಪಗೆ ಪ್ಯಾಚ್ ಇದೆ ಅಂತ. ಇವತ್ತಿಗೂ ಕೂಡ 18 ಚಕ್ರತೀರ್ಥಗಳಿದೆ ನಮ್ಮ ಇದರಲ್ಲಿ, ಗಡದಿಂ ಬೆಟ್ಟದಲ್ಲಿ 18 ಚಕ್ರತೀರ್ಥಗಳಿದೆ. ಮೇಲೆ ಯಾರಾದರೂ ಹತ್ತು ಹೋಗಿದ್ರೆ, ನಾನು ಹೋಗಿದ್ದೆ, ಮೇಲೆ ಹತ್ತು ಹೋದರೆ ಬೆಟ್ಟದ ಮೇಲಕ್ಕೆ ಅಲ್ಲೊಂದು ದೊಡ್ಡ ಫೀಲ್ಡ್ ಇದೆ. ಎಂಥ ದೊಡ್ಡ ಫೀಲ್ಡು ಅಂತಂದರೆ, ನೋಡಿದ್ರೆ ಫೀಲ್ಡ್ ಇದೆ, ಸುತ್ತೂರ ಒಂದು ಕೋಟೆ ಥರ ಅಲ್ಲಲ್ಲ ಕಲ್ಲುಗಳೆಲ್ಲ ಇಟ್ಟಿರ್ತಕ್ಕಂಥ ಒಂದು ಕೋಟೆ ಥರದ್ದಿದೆ. ಒಂದು ತುಂಡಾಗಿರ್ತಕ್ಕಂಥ ಒಂದು ಗುಂಡಿದೆ, ಅಂದರೆ ಒಂದು ದೊಡ್ಡ ಗುಂಡಿದೆ, ಅದನ್ನು ಅರ್ಧಕ್ಕೆ ಸೀಳಿದ್ದಾರೆ. ನೀವು ಬೇಕಾದ್ರೆ ಇದರಲ್ಲಿ ಮಾಯಾ ಬಜಾರ್ ಫಿಲಮ್ನಲ್ಲಿ ನೋಡಿದ್ರೆ ಅಲ್ಲಿ ಘಟೋದ್ಗಜ ಬಂದು ನಿಂತ್ಕೊತಾ ಇರ್ತಾನಲ್ಲಿ, ಅದ್ಭುತವಾಗಿರ್ತಕ್ಕಂಥದ್ದು. ಅದು ಹೆಂಗೆ ತೆಗೆದ್ರೂ ಏನೋ ಗೊತ್ತಿಲ್ಲ, ಬಟ್ ಅಲ್ಲಿ ಕವಾಯತ್ ಮಾಡಿಸ್ತಾ ಇದ್ದಂತೆ. ಘಟೋದ್ಗಜ ಕೂತ್ಕೊಂಡು ಕವಾಯತ್ತೆಲ್ಲ ಮಾಡಿಸ್ತಾ ಇದ್ದ, ಸೈನ್ಯನೆಲ್ಲ ತುಕಡಿಗಳನ್ನು ಅಂತಕ್ಕಂಥ ಒಂದು ಇದು ಏನೋ ಒಂದು ದಂತಕತೆ ನಾನು ಕೇಳಿರ್ತಕ್ಕಂಥದ್ದು. ಹೀಗಿರಬೇಕಾಗಿದ್ದರೆ ಏನಾಯ್ತಂತೆ ಅಂದರೆ, ಈ ಪಾಂಡವರ ಮೊಮ್ಮಗ ಅಂದರೆ ಅಭಿಮನ್ಯುವಿನ ಮಗ ಪರೀಕ್ಷಿತನ ಮಗ ಜನಮೇಜಯ, ಈತ ಏನು ಮಾಡ್ತಾನೆ, ಸರ್ಪಯಾಗವನ್ನು ಮಾಡ್ತಾನೆ. ಸರ್ಪಯಾಗವನ್ನು ಮಾಡಿದಾಗ ಆತನಿಗೆ ಕುಷ್ಠ ಬಂತು ಅಂತ ಒಂದು ಏನೋ ಒಂದು ದಂತಕತೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕುಷ್ಠ ಬಂತು ಅಂತ ಆವಾಗ ವ್ಯಾಸ ಭಗವಾನರು ಹೇಳಿದ್ರಂತೆ, ವ್ಯಾಸರು ಮತ್ತು ದೌಮ್ಯರು, ಪಾಂಡವರ ಪುರೋಹಿತರು ದೌಮ್ಯರು ಮತ್ತು ವ್ಯಾಸರು ಹೇಳಿದ್ರಂತೆ, 108 ಶ್ರೀಕೃಷ್ಣ ದೇವಾಲಯಗಳನ್ನು ನೀವು ನಿರ್ಮಾಣ ಮಾಡಿದ್ರೆ ನಿಮ್ಗೆ ಈ ಕುಷ್ಠನ ಹೋಗುತ್ತೆ ಅಂತ. ಆವಾಗ ದೇಶದಲ್ಲಿ ಎಲ್ಲ ಕಡೆನೂ ಕೂಡ 108 ಶ್ರೀಕೃಷ್ಣನ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ರಂತೆ. ಇವಾಗ ಡಿಪಾಳ್ಯ ಅಂತ ಇದೆ ಇಲ್ಲಿ ಗೌರಿಬಿದನೂರ ಹತ್ರ, ಅಲ್ಲೂ ಕೂಡ ಜನಮೇಜಯ ಪ್ರತಿಷ್ಠೆ ಅಂತ ಹೇಳ್ತಾರೆ, ಅಲ್ಲೂ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ಇವೆಲ್ಲ ಕೂಡ ಜನಮೇಜಯ ಪ್ರತಿಷ್ಠೆ. ಹಾಗಾಗಿ ಇಲ್ಲೇನು ಮಾಡೋದಂತೆ, ಸಾಲಿಗ್ರಾಮ ಶಿಲಾರೂಪವಾಗಿರತಕ್ಕಂಥ ಆ ಪ್ರಸನ್ನ ವೆಂಕಟನಾಥನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಸಾಲಿಗ್ರಾಮ ಶಿಲೆ ಮಧ್ಯದಲ್ಲಿ ಇರತಕ್ಕಂಥದ್ದು. ಅದಾದಮೇಲೆ ಏನಾಯ್ತಂತೆ ಅಂದರೆ, ಕಾಲಾನಂತರಗಳಲ್ಲಿ, ಯಾಕಂದರೆ ದ್ವಾಪರ ಯುಗದಲ್ಲಿ ನಡೆದಿರತಕ್ಕಂಥದ್ದು, ಕಾಲಾನಂತರದಲ್ಲಿ ಏನಾಯ್ತಂತೆ, ಅದು ಅಡವಿ ಬೆಳೆದು ಕುರುಚಲು ಗಿಡಗಳ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟು ಅದು ಇದಾಗೋಗಿತ್ತಂತೆ, ಏನೋ ಪೂರ್ತಿ ಪತನ ಆಗಿಬಿಟ್ಟಿತ್ತಂತೆ ದೇವಸ್ಥಾನ ಎಲ್ಲ ಕೂಡ. ಆವಾಗ ಏನಾಯ್ತಂತೆ, ಗುಮ್ಮನಾಯಕ ಪಾಳೆಗಾರ, ಆತನ ಕನಸಿನಲ್ಲಿ ಪರಮಾತ್ಮ ಕಾಣಿಸ್ಕೊಂಡು ಹೇಳದಂತೆ, ನಾನು ಇಂಥ ಕಡೆ ಇದ್ದೀನಿ, ನೀವು ಅದನ್ನು ಹೋಗಿ ತೆಗೀರಿ ಅಂತ ಹೇಳ್ಬಿಟ್ಟು ಅಂತ. ಯಾಕೆಂದರೆ ಹಿರಿಯರು ಹಿಸ್ಟ್ರಿ ಹೇಳಿ ಅಂದಿದ್ದಕ್ಕೆ ಹೇಳ್ತಾ ಇದ್ದೀನಿ, ವಿಷಯಾಂತರ ಅಂತ ತಿಳ್ಕೊಬೇಡ್ರಿ. ಕುದುರೆ ಮೇಲೆ ಬರ್ತಾ ಇದ್ದಂತೆ, ಎಲ್ಲಿ ಬಂದರೂ ಕೂಡ, ಎಲ್ಲಿ ಹುಡುಕಾಡಿದ್ರು ಕೂಡ ಬರೀ ಕಾಡು, ಎಲ್ಲಿದ್ದಾನೆ ದೇವರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಜನಮೇಜಯ ಪ್ರತಿಷ್ಠೆ ಅಂತ ಬೇರೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಒಂದು ಕಡೆ ಮಲ್ಕೊಂಡಿದ್ದಂತೆ, ಆವಾಗ ಕನಸಿನಲ್ಲಿ ಪರಮಾತ್ಮ ಬಂದು ಹೇಳದಂತೆ, ನೀನು ಹೋಗುವಾಗ ಮಣ್ಣಿನ ಹೆಂಟೆ ಒಂದು ಧಮ್ ಅಂತ ಒಡೆಯುತ್ತೆ, ಅದು ಎಲ್ಲಿ ಒಡೆಯುತ್ತೋ ಅಲ್ಲಿ ನನ್ನನ್ನು ಹುಡುಕು, ನಾನು ಸಿಗ್ತೀನಿ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಕುದುರೆ ಮೇಲೆ ಬಂದು ಇಲ್ಲಿ ಬರೋ ಅಷ್ಟೊತ್ತಿಗೆ ಆ ಮಣ್ಣಿನ ಹೆಂಟೆ ಅಂತಕ್ಕಂಥದ್ದು ತಾನಾಗಿ ಉರುಳಿ ಧಮ್ ಅಂತ ಹೊಡಿತಂತೆ. ಅದಕ್ಕೆ ಗಡಿದ ಅಂತಂದರೆ ಘಟೋದ್ಗಜ ಇದ್ದಿದ್ದ ಜಾಗ, ಧಮ್ ಅಂತ ಗಡ್ಡೆ ಹೊಡೆದಿದ್ದ ಜಾಗ, ಅದಕ್ಕೆ ಗಡಿದಮ್ ಅಂತಕ್ಕಂಥ ಹೆಸರು ಬಂತಂತೆ. ಆಮೇಲೆ ಅಲ್ಲೆಲ್ಲ ಹುಡುಕಾಡ್ಸಿದ್ರೆ ಆ ಪದಗಳ ಮಧ್ಯದಲ್ಲಿ ಆ ಶ್ರೀಕೃಷ್ಣನ ಅಂದರೆ ಆ ಪ್ರಸನ್ನ ವೆಂಕಟನಾಥನ ವಿಗ್ರಹ ಅಂತಕ್ಕಂಥದ್ದು ಸಾಲಿಗ್ರಾಮ ಶಿಲೆ ಸಿಕ್ತಂತೆ. ಕಡೆಗೆ ಆ ಸಾಲಿಗ್ರಾಮ ಶಿಲೆಯನ್ನು ಆ ಗರುಡ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿದಂತೆ. ಯಾರು? ಪುನಃ ಪ್ರತಿಷ್ಠೆ. ಅಂದರೆ ಮೊದಲು ಜನಮೇಜಯ ಪ್ರತಿಷ್ಠೆ ಮಾಡಿದ್ದಾರೆ, ಅದನ್ನು ಗುಮ್ಮನಾಯಕ ಮತ್ತೆ ಪುನಃ ಪ್ರತಿಷ್ಠೆ ಮಾಡಿದ್ರಂತೆ. ಅದಾದಮೇಲೆ ಹೊಯ್ಸಳರು ಬಂದ್ರಂತೆ. ಹೊಯ್ಸಳರು ಬಂದ್ಬಿಟ್ಟು, ಲಕ್ಷ್ಮಿ ಇಲ್ದಿರ ನಾರಾಯಣ ಎಲ್ಲನ್ನ ಇರೋದಕ್ಕೆ ಸಾಧ್ಯನಾ, ಹಾಗಾಗಿ ಲಕ್ಷ್ಮಿ ಇರಬೇಕು ಅಂತ ಬಿಟ್ಟು ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಅದಕ್ಕೆ ನೋಡಿ, ಲಕ್ಷ್ಮಿಯನ್ನ ನೋಡಿ ನಮ್ಮ ಗಡದಿಂಗೆ ಹೋಗಿ, ಅದು ಹೊಯ್ಸಳ ಶೈಲಿನಲ್ಲಿರುತ್ತೆ, ಮೇಲ್ವಸ್ತ್ರ ಇರಲ್ಲ. ನೀವು ಗೊತ್ತಲ್ವಾ, ಶಿಲಾಬಾಲಕಿಯರನ್ನೆಲ್ಲ ನೋಡಿದ್ರಲ್ಲ, ಮೇಲ್ವಸ್ತ್ರ ಇರಲ್ಲ ಲಕ್ಷ್ಮಿಗೆ. ಅಂದರೆ ಹೊಯ್ಸಳ ಶೈಲಿನಲ್ಲಿ ಆ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು, ನೀವು ಇವತ್ತಿಗೆ ಒಳಗಡೆಗೆ ಹೋದರೆ ಅಲ್ಲೊಂದು ಎಲ್ಲ ಒಳಗಡೆ ಆಂಜನೇಯ ಅದೆಲ್ಲ ಇರ್ತಕ್ಕಂಥ ಇದಿದೆಯಲ್ಲ, ಅಂದರೆ ಆ ಜಯ ವಿಜಯ ಇದೆಯಲ್ಲ, ಅಲ್ಲಿವರೆಗೂ ಕೂಡ ಆ ದೇವಸ್ಥಾನನ ನಿರ್ಮಾಣ ಮಾಡಿಕೊಟ್ರಂತೆ. ಯಾರು? ಹೊಯ್ಸಳರು. ಅದನ್ನೆಲ್ಲ
ಸುಖನಾಸಿ ಅಂತನೋ ಏನೋ ಕರೀತಾರೆ ಅದನ್ನು. ಅಲ್ಲಿವರೆಗೂ ಕೂಡ ಅವ್ರು ನಿರ್ಮಾಣ ಮಾಡಿ ಕೊಟ್ರಂತೆ. ಅದಾದಮೇಲೆ ಚೋಳರ ಕಾಲ, ಚೋಳರು ಬಂದ್ರಂತೆ. ಚೋಳರು ಬಂದು ನೋಡಿಬಿಟ್ಟು ಅಬ್ಬಬ್ಬ ಎಂಥ ಅದ್ಭುತವಾಗಿರತಕ್ಕಂಥ ದೇವರು, ಅದ್ಭುತವಾಗಿರತಕ್ಕಂಥ ದೇವಸ್ಥಾನ, ಹಾಗಾಗಿ ಇದನ್ನು ಇಷ್ಟಕ್ಕೆ ಬಿಡಬಾರ್ದು ಅಂತ ಬಿಟ್ಟು ಚೋಳರು ಏನು ಮಾಡೋದಂತೆ, ಸುತ್ತೂರ ಪ್ರಾಕಾರ, ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ವಿಶೇಷಗಳು ಮತ್ತು ಅರಳಿ ಮರ, ಅಲ್ಲಿ ನೆಟ್ಟಿರ್ತಕ್ಕಂಥ ಅರಳಿ ಮರ ಅದನ್ನೆಲ್ಲ ನಿರ್ಮಾಣ ಮಾಡಿ ಚೋಳರೆಲ್ಲ ಅದಕ್ಕೆ ಜೀರ್ಣೋದ್ಧಾರ ಮಾಡಿದ್ರಂತೆ. ಈ ಚೋಳರ ಕಾಲದಲ್ಲಿ ಒಂದು ಅದ್ಭುತ ನಡೀತಂತೆ. ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಹಿರಿಯರಿಂದ ಕೇಳಿರ್ತಕ್ಕಂಥ ವಿಚಾರಗಳು ಅದ್ಭುತ ನಡೀತಾರಂತೆ. ಶಿಲ್ಪಿಗಳೆಲ್ಲ ಕೂಡ ಹೊರಗಡೆ ಎಲ್ಲ ಇದು ಮಾಡ್ತಾ ಇದ್ರಂತೆ, ಏನು ಪ್ರಾಕಾರ ಎಲ್ಲ ನಿರ್ಮಾಣ ಮಾಡ್ತಾ ಇದ್ರಂತೆ. ನಿರ್ಮಾಣ ಮಾಡ್ತಾ ಇರಬೇಕಾದ್ರೆ ಒಬ್ಬ ಶಿಲ್ಪಿಯ ಕನಸಿನಲ್ಲಿ ನರಸಿಂಹದೇವರು ಕಾಣಿಸ್ಕೊಂಡಂತೆ. ಕದ್ರಿ ನರಸಿಂಹ, ನಾನಿಲ್ಲಿ ಬಂದಿದ್ದೀನಿ, ನಾನು ಇಲ್ಲಿದ್ದೀನಿ, ನೀವು ನೋಡಲೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಎಲ್ಲಿದೆಯಪ್ಪ ಅಂತ ಹೇಳ್ಬಿಟ್ಟು ಅಂತ, ನೀವೇ ಹುಡುಕಾಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಡೆಗೆ ಎಲ್ಲ ಹುಡುಕಾಡಿದ್ರಂತೆ. ದೇವಸ್ಥಾನ ಎಲ್ಲ ಹುಡುಕಾಡಿದ್ರು ಕೂಡ ಕದ್ರಿ ನರಸಿಂಹ ಸಿಕ್ಲಿಲ್ವಂತೆ. ಯೋಗ ನರಸಿಂಹ ಎಲ್ಲಿದ್ದಾನೆ ಅಂತ ಕಡೆಗೆ ಒಳಗಡೆಗೆ ಬಂದರೆ ಇವರು ಹೊಯ್ಸಳರು ನಿರ್ಮಾಣ ಮಾಡಿದ್ರಲ್ಲ, ಅಲ್ಲಿ ಒಂದು ಕಂಬ ಡುಬ್ಬು ಆಗಿತ್ತಂತೆ, ಅಂದರೆ ಟೊಳ್ಳಾಗಿ ಡುಬ್ಬು ಆಗಿತ್ತಂತೆ. ಶಿಲ್ಪಿಗಳಿಗೆ ಅದು ಅರ್ಥ ಆಗ್ಬಿಡತ್ತೆ, ಹೀಗೆ ಹೊಡೆದ್ರೆ ಅದು ಡೊಕ್ 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 ಅನ್ನತ್ತೆ. ಇದೇನು ಹಿಂಗೆ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಉಳಿ ತೊಗೊಂಡು ಹಿಂಗೆ ಏಟ್ ಹಾಕಿದ್ರಂತೆ. ಆ ಶಿಲೆ ಅಂತಕ್ಕಂಥದ್ದು ಕಳಿಸ್ಕೊಂಡು ಅಲ್ಲಿ ಯೋಗ ನರಸಿಂಹದೇವರು ಉದ್ಭವ, ಅದಕ್ಕೆ ಉದ್ಭವ ದೇವರು. ನೀವು ಒಳಗಡೆ ಹೋದ ತಕ್ಷಣ ಬಲಗಡೆ ಕಾಣ್ತಾನೆ ಯೋಗ ನರಸಿಂಹದೇವರು, ಅಲ್ಲಿ ಉದ್ಭವ ಆದ್ನಂತೆ. ಆಮೇಲೆ ಈ ಬ್ರಿಟಿಷ್ ಕಾಲ ಬಂತಂತೆ. ಬ್ರಿಟಿಷ್ನವ್ರ ಕಾಲ ಬಂದಾಗ ಬ್ರಿಟಿಷ್ನವ್ರ ಕಾಲದಲ್ಲಿ ಏನಾಯ್ತಂತೆ, ಅವ್ರಿಗೆ ಮಕ್ಕಳಿರ್ಲಿಲ್ವಂತೆ. ಯಾರೋ ಒಬ್ಬ ಅಧಿಕಾರಿಗೆ ಮಕ್ಕಳಿರ್ಲಿಲ್ವಂತೆ. ಅವಾಗೆಲ್ಲ ತಹಸೀಲ್ದಾರು ಅವರು ಇವರು ಅಂತ ಏನೋ ಎಲ್ಲ ಅಧಿಕಾರಿಗಳನ್ನು ಹಾಕೋರು, ಅವ್ರಿಗೆ ಮಕ್ಕಳಿರ್ಲಿಲ್ವಂತೆ. ಅವ್ರೇನು ಮಾಡಿದ್ರಂತೆ, ಹರಕೆ ಹೊತ್ತಾರಂತೆ. ಏನಪ್ಪ ಇಷ್ಟೆಲ್ಲ ಪೂಜೆ ಮಾಡ್ತಾರೆ, ಎಲ್ಲ ದೊಡ್ಡ ದೇವರು ಅಂತ ಹೇಳ್ತಾರೆ, ನಾವು ಒಂದು ಮಾತು ಹರಕೆ ಹೊಡೋಣ, ನನಗೇನನ್ನ ಗಂಡು ಮಗು ಆದರೆ 1 ವರ್ಷದಲ್ಲಿ ನಿಮಗೆ ಕಲ್ಯಾಣ ಮಂಟಪ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ಹರಕೆ ಹೊತ್ತಾರಂತೆ. ಅವಾಗೆಲ್ಲ ಕಲ್ಯಾಣ ಮಂಟಪ ಅಂದರೆ ಚೌಲ್ಟ್ರಿಗಳಲ್ಲ, ದೇವಸ್ಥಾನದಲ್ಲಿ ಒಂದು ಮಂಟಪ ಅಷ್ಟೇ. ಕಲ್ಯಾಣ ಮಂಟಪದಲ್ಲೇ ನೋಡಿ, ಏನು ಅದೃಷ್ಟ ಸರ್. ಕಡೆಗೆ 1 ವರ್ಷದಲ್ಲಿ ಆ ಬ್ರಿಟಿಷ್ ಅಧಿಕಾರಿಗೆ ಆ ಗಂಡು ಮಗು ಅಂತಕ್ಕಂಥದ್ದು ಆಯ್ತಂತೆ. ಆವಾಗ ಆತ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಆ ಕಲ್ಯಾಣ ಮಂಟಪನಂತೆ. ಇವತ್ತಿಗೂ ಕಲ್ಯಾಣೋತ್ಸವಗಳೆಲ್ಲ ಬ್ರಿಟಿಷರದ್ದು, ಅದು ಬ್ರಿಟಿಷರ ನಿರ್ಮಾಣ. ಅದು ಮಧ್ಯ ಮಂಟಪ ಇದೆಯಲ್ಲ, ಅದೇ ಎಲ್ಲ ತೂಗುಸಿ ಇದು ಕಲ್ಯಾಣೋತ್ಸವ, ಈ ತೊಟ್ಲೋತ್ಸವ ಅದೆಲ್ಲ ಮಾಡ್ತಾರೆ ಅಲ್ಲಿ ಅದು. ಆಮೇಲೆ ಸುತ್ತೂರ ಶಾಸನ ಇದೆ. ನಮ್ಮ ದೌರ್ಭಾಗ್ಯ ಏನು ಅಂದರೆ ಪೇಂಟ್ ಹಾಕಿ ಸುಣ್ಣ ಬಳಿದು ಎಲ್ಲ ಮಾಡಿ ಆ ಶಾಸನಗಳೆಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ಸುತ್ತೂರ ಕಲ್ಲಿನ ಶಿಲಾಶಾಸನ ಇದೆ. ಅದೇನು ಅಂದರೆ 1ನೇ ಹರಿಹರ ರಾಯ ಬುಕ್ಕರಾಯರು ಅಂತ, ಯಾರು ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಿದಾರಲ್ಲ, ಆ ಹರಿಹರ ರಾಯ ಬುಕ್ಕರಾಯರು ಏನು ಮಾಡ್ತಾರೆ, ಅವ್ರಿಗೊಬ್ಬ ತೆಪ್ಪದ ನಾಗಣ್ಣಗಳು ಅಂತ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಅವಾಗೆಲ್ಲ ಹೆಸರುಗಳು ಹಂಗೆ ಇರೋದು. ತೆಪ್ಪದ ನಾಗಣ್ಣಗಳು ಅಂತ, ನಿಮ್ಗೆ ಬೇಕಾದ್ರೆ ಅದನ್ನ ಹಾಕ್ತೀನಿ, ನನ್ನ ಹತ್ರ ಇದೆ ಅದರದ್ದು ಕಾಪಿ, ನಿಮ್ಗೆ ಹಾಕ್ತೀನಿ. ತೆಪ್ಪದ ನಾಗಣ್ಣಗಳು ಅಂತಕ್ಕಂಥವ್ರು ಅವರ ಮಂತ್ರಿ ಆಗಿದ್ರಂತೆ. ಯಾರು, 1ನೇ ಹರಿಹರ ರಾಯ ಬುಕ್ಕರಾಯರ ಆಸ್ಥಾನಕ ಇವರು ಮಂತ್ರಿಗಳು. ಅವರು ತೆಪ್ಪದ ನಾಗಣ್ಣಗಳು ಏನು ಮಾಡಿದ್ರಂತೆ, ಇದಕ್ಕೆ ಉಂಬಳಿಗಳನ್ನು ಕೊಟ್ಟು, ಅಂದರೆ ಸಾಕಷ್ಟು ಭೂಮಿಗಳನ್ನು ಕೊಟ್ಟು, ಆ ಭೂಮಿಯಿಂದ ಬರ್ತಕ್ಕಂಥ ಆ ಧಾನ್ಯನ ಭಗವಂತನಿಗೆ ನೈವೇದ್ಯ ಮಾಡಿಕೊಂಡು ಅದರಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ಅರ್ಚಕರು ಏನು ಮಾಡಬೇಕು ಅಂದರೆ ಪ್ರತಿದಿನ ನಂದಾದೀಪ ಉರಿಸ್ಬೇಕು. ಅದು ಹಂಗೆ ಇದೆ, ಶಾಸನದಲ್ಲಿ ಹಂಗೆ ಇದೆ. ಅಲ್ಲಿ ಬರ್ತಕ್ಕಂಥ ಧಾನ್ಯನ ಪ್ರತಿದಿನ ನೈವೇದ್ಯಕ್ಕೆ ಉಪಯೋಗಿಸ್ಬೇಕು. ಅದರಲ್ಲಿ ಬರ್ತಕ್ಕಂಥ ಲಾಭದಲ್ಲಿ ಪ್ರತಿದಿನ ನಂದಾದೀಪ ಉರಿಸ್ಬೇಕು, ಅಂದರೆ ಆರದೇ ಇರತಕ್ಕಂಥ ದೀಪವನ್ನು ಉರಿಸ್ಬೇಕು. ಮತ್ತು ಪ್ರತಿ ಹುಣ್ಣಿಮೆಗೆ ಎಲ್ಲ ಊರಿಗೆ, ಅಂದರೆ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ಅದು ಮೆರವಣಿಗೆ ಬರಬೇಕು, ಭಗವಂತನನ್ನು ಮೆರವಣಿಗೆ ಕರ್ಕೊಂಡ್ಬರ್ಬೇಕು ಅಂತ ಇವತ್ತಿಗೂ ಆ ಸಂಪ್ರದಾಯ ನಡೀತಾ ಇದೆ. ಇವತ್ತಿಗೂ ನಂದಾದೀಪ ಉರಿಯುತ್ತೆ. ಇವತ್ತಿಗೂ ನಾವು ನೋಡ್ದಂಗೆ ಹುಣ್ಣಿಮೆನಲ್ಲಿ ಆ ಉತ್ಸವ ಅಂತಕ್ಕಂಥದ್ದು ಬರುತ್ತೆ. ಇದು ಯಾಕೆ ಲೇಬರ್ ಪ್ರಾಬ್ಲಮ್, ಒಟ್ಟಿನಲ್ಲಿ ಏನೋ ಸಮಸ್ಯೆ, ಲೇಬರ್ ಪ್ರಾಬ್ಲಮ್, ಕಲಿ ಪ್ರಭಾವ. ಹಾಗಾಗಿ ಅದರ ಶಾಸನ ಇದೆ, ನಾನು ಅಯೋಧ್ಯೆ ಗ್ರೂಪ್ಗೆ ಕಳಿಸ್ತೀನಿ, ತುಂಬ ಅದ್ಭುತವಾಗಿದೆ ಅದು. ಅದನ್ನು ಓದ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಅದು ಎಲ್ಲಿ ನನಗೆ ಸಿಕ್ತು ಅಂತಂದರೆ ನಂಜುಂಡ ಭಟ್ರು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೇಳಿರ್ತೀವಿ. ಸತ್ಯನಾರಾಯಣ ಭಟ್ರ ತಮ್ಮ ನಂಜುಂಡ ಭಟ್ರು ಅಂತ ಮಾಸ್ಟರ್ ಅವರು ಕನ್ನಡ PhD ಮಾಡ್ತಾ ಇದ್ರಂತೆ. ಕನ್ನಡ PhD ಮಾಡುವಾಗ ಏನನ್ನ ರಿಸರ್ಚ್ ಮಾಡಬೇಕು, ಚಿಕ್ಕಪ್ಪ ಏನನ್ನ ಒಂದು ರಿಸರ್ಚ್ ಮಾಡಬೇಕು. ಆವಾಗ ಅವ್ರೇನು ಮಾಡಿದ್ರಂತೆ, ಗುಮ್ಮನಾಯಕನ ಪಾಳ್ಯ ಅವು ಇವು ಸುತ್ತಮುತ್ತ ಇರತಕ್ಕಂಥ ಶಾಸನಗಳನ್ನು ಅವ್ರು ಹುಡುಕಿ ತೆಗೆದು ಅದನ್ನೆಲ್ಲ ಕಾಪಿ ಮಾಡಿ ತುಂಬ ಕಷ್ಟಪಟ್ಟಿದ್ದಾರೆ. ಅದು ಸತ್ಯನಾರಾಯಣ ಭಟ್ರ ಹತ್ರ ಇತ್ತು. ಅವರು ನಮ್ಮ ದೊಡ್ಡಪ್ಪ ಆಗಬೇಕು ಮತ್ತು ನಮಗೆ ಮನೆ ಪುರೋಹಿತರಾಗಿದ್ದರು, ನಮ್ಮ ಗುರುಗಳು.
ಹಾಗಾಗಿ ಅವರನ್ನು ನಾನು ಕೇಳಿ ಅವರಿಂದ ಅದನ್ನು ಪಡ್ಕೊಂಡೆ. ನಂಗೆ ಬೇಕದು ಕೊಡಿ ಅಂತ ಹೇಳ್ಬಿಟ್ಟು. ನಾನು ತುಂಬ ಸ್ಟೂಡೆಂಟ್ ಲೈಫಿನ ಕತೆ ಹೇಳ್ತಾ ಇರೋದನ್ನು, ತುಂಬ ಚಿಕ್ಕ ಹುಡುಗರಾಗಿದ್ದಾಗ ಅವ್ರ ಹತ್ರ ಇಸ್ಕೊಂಡೆ ಅದನ್ನು. ಅದು ನನ್ನ ಹತ್ರ ಹಾಗೆ ಭದ್ರವಾಗಿದೆ. ನಾನು ಅಯೋಧ್ಯೆ ಗ್ರೂಪಿಗೆ ಕಳಿಸ್ತೀನಿ, ನೀವು ಪ್ರಿಸರ್ವ್ ಮಾಡ್ಕೊಳ್ಳಿ. ಯಾಕೆಂದರೆ ನಮ್ಗೆ ಹೆಮ್ಮೆ ಅದು, ನಮ್ಮ ಊರು, ನಮ್ಮ ಸ್ಥಳ ಪುರಾಣ ಅಂತಕ್ಕಂಥದ್ದು ನಮ್ಮ ಹೆಮ್ಮೆ ಅದು. ಆ ಶಾಸನವನ್ನು ಓದಿದಾಗ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ತೆಪ್ಪದ ನಾಗಣ್ಣಗಳು ಅಂತ ಅವ್ರು ಇದನ್ನೆಲ್ಲ ಕೊಟ್ಟಿದ್ರು, ಈ ಥರ ಎಲ್ಲ ಅದಕ್ಕೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಂತ. ಇದು ನಮ್ಮ ಗಡದಿಮ್ನ ಒಂದು ಚರಿತ್ರೆ, ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ಈ ಬೆಟ್ಟದ ಮೇಲೆ ಇವತ್ತಿಗೂ ಕೂಡ ಘಟೋತ್ಕಚನ ಆಶ್ರಮ ಇದೆ. ಮೇಲೆ ಹೋದರೆ ಯಾರಾದರೂ ನೋಡ್ಬೋದು. ಆಶ್ರಮ ಅಂದರೆ ಆಶ್ರಮ ಅಂತಲ್ಲ, ಒಂದು ದೊಡ್ಡ ಫೀಲ್ಡ್ ಇದೆ. ಆ ಘಟೋತ್ಕಚ ಕೂತ್ಕೊತಾ ಇದ್ದಿದ್ದು ಜಾಗ ಇದೆ, ಅಲ್ಲಿ ಕವಾಯತ್ತು ನಡೆಸ್ತಾ ಇದ್ನಂತ. ಅದೆಲ್ಲ ಹೇಳ್ತಾರೆ. ಸೇಮ್ ಮಾಯಾ ಬಜಾರ್ ನೋಡ್ರಿ ನಮ್ಮ ಗಡ್ದಿನ ಬೆಟ್ಟ, ಡಿಟ್ಟೋ ಗಡ್ದಿನ ಬೆಟ್ಟ ನಿಮಗೆ ಜ್ಞಾಪಕಕ್ಕೆ ಬರುತ್ತೆ. ಅದು ಹೆಂಗೆ ತೆಗೆದ್ರು, ಇದನ್ನ ನೋಡೇ ತೆಗೆದ್ರು, ಅದೇನೋ ಕಾಕತಾಳೀಯನೋ ನಮ್ಗೆ ಗೊತ್ತಿಲ್ಲ. ಅದ್ಭುತ ಅನ್ಸುತ್ತೆ. ಹಿರಿಯರು ಹೇಳಿದ್ದಕ್ಕೆ ಇದೆಲ್ಲ ಹಿಸ್ಟ್ರಿ ಹೇಳಿದೆ, ವಿಷಯಾಂತರ ಅಂತ ಅನ್ಕೋಬೇಕು. ಅಖಂಡ ಸಿನಿಮಾ ನೋಡಿ, ಇದು ತುಂಬಾ ನೋಡ್ಬೇಕಾಗಂತ ಸಿನಿಮಾ ಇದು. ಯಾಕಂದ್ರೆ ಈಶ್ವರನದು ಎಲ್ಲ ಕೆಲವು ನಿದರ್ಶನಗಳೆಲ್ಲ ಇದೆ, ತುಂಬಾ ಚೆನ್ನಾಗಿದೆ. ಹೌದು. ಹೀಗೆ ಪೃಥ್ವಿನಲ್ಲಿ ನಮಗೆ ಸಾಕಷ್ಟು ಆಗಿರತಕ್ಕಂಥ ಒಳ್ಳೆಯದು ಕೆಟ್ಟದ್ದು ಜಾಗಗಳಿರ್ತಕ್ಕಂಥ ಈ ಪೃಥ್ವಿಯನ್ನ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಹೇ ದೇವತೆಗಳೆಲ್ಲ ಕೊಡ್ರಿ ಅಂತ. ಆದ್ದರಿಂದ ಅದಿತಿ ಪೃಥ್ವಿಯು ನಮ್ಮ ವಾಸಸ್ಥಾನವಾಗಿದೆ. ಇದನ್ನು ಎಂದರೆ ಈ ದೇಶದಲ್ಲಿ ನಾವು ಹುಟ್ಟಿರುವಂಥ ಸುಯೋಗವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಇಲ್ಲಿನ ಒಂದು ಅಭಿಪ್ರಾಯ. ದ್ಯೌ ಅಂದರೆ ಅಂತರಿಕ್ಷ ಲೋಕ ಅಂತ, ದ್ಯೌಶ್ಚಮೆ ಅಂತ. ದ್ಯೌ ಅಂದರೆ ಅಂತರಿಕ್ಷ ಲೋಕ ಅಂದರೆ ನಮಗೆಲ್ಲ ಗೊತ್ತಿರುತ್ತೆ. ಓ ಚಂದ್ರಲೋಕನಂತೆ, ಯಾವುದೋ ಮಂಗಳನಂತೆ, ಅಲ್ಲಿ ಸೈಟ್ ಕೊಂಡ್ಕೊತಾ ಇದ್ದಾರಂತೆ, ನಾವೊಂದು ಸೈಟ್ ರಿಸರ್ವ್ ಮಾಡ್ಕೊಳ್ಳೋ, ಇದೆಲ್ಲ ಆಸೆಗಳು ನಮಗೆ. ಏನು ಅಲ್ಲೇ ನಾವೇನು ಬದುಕೋಂಗಿದೆಯಾ, ಏನೋ ನಾನು ಇದೆಯಾ, ಆದರೆ ಮಂಗಳದ ಮೇಲೆ ಒಂದು ಸೈಟ್ ಮಾಡಬೇಕು, ಇದೊಂದು ಆಸೆ. ಕೋಟ್ಯಾಂತರ ರೂಪಾಯಿ ಕೊಡ್ತೀವಿ, ಮಂಗಳದ ಮೇಲೆ ಹೋಗಬೇಕು, ಹಾಗೆ ಹೀಗೆ ಅಂತ. ಅಂದರೆ ಇದೆಲ್ಲ ಏನು ಅಂದರೆ ಗ್ರಹಾಂತರಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಆಸೆಗಳೇನಿದೆ, ಹೇ ದೇವತೆಗಳಿರ ನಾನು ಆಸೆಯನ್ನು ಕೂಡ ಚಿದಗ್ನಿಯಲ್ಲಿ ಹೋಮ ಮಾಡಿಬಿಡ್ತಾ ಇದ್ದೀನಿ, ನನಗಿದು ಬೇಡ. ಶಕ್ವರಿಗಳು, ಅಂಗುಲಿಗಳು, ದಿಕ್ಕುಗಳು ಅಂತಕ್ಕಂಥದ್ದು ಕ್ರಮವಾಗಿ ನಕ್ಷತ್ರ ಮಾರ್ಗಗಳು. ಇವು 3 ನಕ್ಷತ್ರ ಮಾರ್ಗಗಳು. ಶಕ್ವರಿ, ಅಂಗುಲಿ, ದಿಕ್ಕು ಅಂತಕ್ಕಂಥದ್ದು ನಕ್ಷತ್ರ ಮಾರ್ಗಗಳು. ಮೊದಲನೇದೇನು ಅಂದರೆ ಶಕ್ವರಿ ಅಂತಕ್ಕಂಥದ್ದನ್ನು ಯೋಗ ಪದ್ಧತಿನಲ್ಲಿ ಅಜವೀಥಿ ಅಂತ ಕರೀತಾರಂತೆ, ಅಜವೀಥಿ. ಆಮೇಲಿಂದ ಅಂಗುಲಿ ಅಂತಕ್ಕಂಥದ್ದನ್ನು ನಾಗವೀಧಿ ಅಂತ ಕರೀತಾರಂತೆ. ದಿಕ್ಕುಗಳನ್ನು ಗಜವೀಧಿ ಅಂತ ಕರೀತಾರಂತೆ. ಹೀಗೆ ಶಕ್ವರಿ, ಅಂಗುಲಿ, ದಿಕ್ಕುಗಳು ಅಂತಕ್ಕಂಥದ್ದು ನಕ್ಷತ್ರ ಮಾರ್ಗಗಳು. ಅಜವೀಧಿ, ನಾಗವೀಧಿ, ಗಜವೀಧಿ ಅಂತ ಸಾಕಷ್ಟು ಅಂತರಿಕ್ಷದಲ್ಲಿ ಬೇರೆ ಬೇರೆ ಮಾರ್ಗಗಳಿದೆ. ಆ ಮಾರ್ಗಗಳಲ್ಲಿ ಇವು ಪ್ರಧಾನವಾಗಿರ್ತಕ್ಕಂಥ 3 ಮಾರ್ಗಗಳು. ಇದರಲ್ಲಿ ಯಾರಾದರೂ ಇವಾಗ ಪ್ರಾಣ ಹೋಗುತ್ತಲ್ಲ, ಆ ಪ್ರಾಣ ಹೋದವ್ರನ್ನ ಈ 3 ಮಾರ್ಗಗಳಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಏನು ಅಂದರೆ ಅಜವೀದಿನಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಜೀವರು ಹೋಗ್ತಾರಂತೆ. ಸಾಮಾನ್ಯವಾಗಿರ್ತಕ್ಕಂಥ ಜೀವರನ್ನ ಅಜವೀದಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಏನು ಅಂತಂದರೆ ಯಾವುದೇ ನೆರಳಿನ ಒಂದು ಇದಿರಲ್ಲ, ವ್ಯವಸ್ಥೆ ಇರೋದಿಲ್ಲ. ಆಮೇಲೆ ಅಲ್ಲೇನು ತಾಪಮಾನನ ಕಡಿಮೆ ಮಾಡ್ತಕ್ಕಂಥ ಯಾವುದೇ ವ್ಯವಸ್ಥೆ ಇರಲ್ಲ, ನೀರಿರಲ್ಲ ಕುಡಿಯೋದಕ್ಕೆ. ಕೆಳಗಡೆ ಮರಳು, ಅದು ಗರುಡ ಪುರಾಣದಲ್ಲಿ ಬರುತ್ತೆ. ಮರಳು ಅಂತಕ್ಕಂಥದ್ದು ಕೆಂಪಗೆ ಕಾದಿರ್ತಕ್ಕಂಥ ಕಬ್ಬಿಣದ ಥರ ಕಾಯ್ತಾ ಇರತ್ತಂತೆ. ಅಂಥದ್ರ ಮೇಲೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಕ್ಕಂಥ ಮಾರ್ಗ ಇದು ಅಜವೀಧಿ ಅಂತಕ್ಕಂಥದ್ದು. ನಾಗವೀಧಿ ಅಂತಕ್ಕಂಥದ್ದು ಸ್ವರ್ಗಲೋಕಕ್ಕೆ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಪುಣ್ಯಾತ್ಮರು ಹೋಗ್ತಕ್ಕಂಥ ಜಾಗ. ನಮ್ದು ಇಲ್ಲಿ ಎಲ್ಲ ಥರದ ಫೆಸಿಲಿಟಿಗಳಿರುತ್ತೆ, ವಿಮಾನ ಮಾರ್ಗಗಳಿರುತ್ತೆ. ಆ ವಿಮಾನ ಮಾರ್ಗಗಳಲ್ಲಿ ಹೋಗ್ತಕ್ಕಂಥ ಒಂದು ಮಾರ್ಗ ಅಂತ. ಇನ್ನು ದಿಕ್ಕುಗಳು ಅಂತಕ್ಕಂಥದ್ದು ಗಜವೀಧಿ ಅಂತ ಹೇಳ್ಬಿಟ್ಟು ಅಂತ. ಯೋಗಿ ಆಗಿರ್ತಕ್ಕಂಥವನು ಈ ಗಜವೀಧಿಯ ಮುಖಾಂತರ ಜೀವನ್ಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಈ 3 ಮಾರ್ಗಗಳು ಪ್ರಧಾನವಾಗಿರ್ತಕ್ಕಂಥ ಆಕಾಶ ಮಾರ್ಗಗಳು ಅಂತ ಹೇಳ್ತಾರೆ. ಇವೆಲ್ಲ ಏನಂದರೆ ಯೋಗಿಗಳಿಗೆ, ಸಿದ್ಧರಿಗೆ, ಈ ಆಕಾಶಗಮನ ಮಾಡ್ತಕ್ಕಂಥವ್ರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಭಾಗವತದಲ್ಲಿ ಒಂದು ಸಾಧನೆ ಹೇಳ್ತಾರೆ. ಆ ಸಾಧನೆ ಏನು ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥದ್ದು ದ್ವಾದಶಾಕ್ಷರಿ ಮಂತ್ರ. ನಾರದರು ಧ್ರುವನಿಗೆ ಉಪದೇಶ ಮಾಡಬೇಕಾಗಿದ್ರೆ ಹೇಳ್ತಾರೆ, ಯಾರು 3 ಹಗಲು 3 ರಾತ್ರಿ ಕಠಿಣ ಒಂದು ವ್ರತನ ಹಿಡಿದು ಅನವರತವಾಗಿ ಇದನ್ನು ಜಪ ಮಾಡ್ತಾರೆ, ಅವ್ರಿಗೆ ಗಗನ ಸಂಚಾರಗಳಾಗಿರ್ತಕ್ಕಂಥ ಸಿದ್ಧರು, ದೇವತೆಗಳು ಇವರೆಲ್ಲ ಕೂಡ ಸಾಕ್ಷಾತ್ತಾಗಿ ಕಾಣ್ತಾರೆ. ಮತ್ತು ಆ ಆಕಾಶ ಮಾರ್ಗಗಳೆಲ್ಲ ಕೂಡ ಅವನಿಗೆ ತೆರೆದುಕೊಡುತ್ತೆ, ಅಂದರೆ ಅವನಿಗೆ ಓಡಾಡೋದಕ್ಕೆ ಅದು ಜಾಗ ಮಾಡಿಕೊಡುತ್ತೆ ಅಂತ ಭಾಗವತದಲ್ಲಿ ಅದು ಬರುತ್ತೆ. ಹಾಗಾಗಿ ನೀವು ಭಾಗವತ ಹೋದರೆ ಗೊತ್ತಾಗುತ್ತೆ. ನಾವು 3 ರಾತ್ರಿ 3 ಹಗಲು ಕಂಟಿನ್ಯೂಸ್ ಆಗಂತೂ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಒಂದು 30 ನಿಮಿಷ, ಒಂದು 10 ನಿಮಿಷ, ಒಂದು 5 ನಿಮಿಷ ಮಾಡಿದ್ರೂ ಸಾಕು, ಸಿದ್ಧಿ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಆಮೇಲೆ ಯಜ್ಞನ ಕಲ್ಪಂತ. ಇವೆಲ್ಲವೂ ಯಜ್ಞಕ್ಕಾಗಿ ನನಗೆ ಉಂಟಾಗಲಿ ಎಂಬುದು ಪ್ರಾರ್ಥನೆಯಾಗಿದೆ. ಇನ್ನು ಮನೋಮಯನಾದ ಆತನಿಗೆ ರುಕ್ಕೆಂಬುದೇ ಬಲಭಾಗ, ಸಾಮವೆಂಬುದೇ ಎಡಭಾಗವು. ಇಲ್ಲಿ ಅವನಿಗೆ, ಆತನಿಗೆ ಅಂತಂದರೆ ಇಲ್ಲಿ ಪರಮಾತ್ಮನಿಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಪರಮಾತ್ಮ, ಪರಬ್ರಹ್ಮ,
ಅಥವಾ ಆತ್ಮ, ಇವ್ರಿಗೆ ಆ ಥರ ಅರ್ಥ ಮಾಡ್ಕೋಬೇಕು. ಋಗ್ವೇದ ಆತನಿಗೆ ಬಲಭಾಗ ಅಂತ, ಋಗ್ವೇದ ಭಗವಂತನಿಗೆ ಬಲಭಾಗ, ಸಾಮವೇದ ಆತನಿಗೆ ಎಡಭಾಗ, ಯಜುರ್ವೇದ ತಲೆ ಎಂಬ ವರ್ಣನೆಯು ಉಪನಿಷತ್ತಿನಲ್ಲಿದೆ. ಉಪನಿಷತ್ತುಗಳು ಈ ಥರ ವರ್ಣನೆ ಮಾಡಿದೆ. ಅದಕ್ಕೆ ತಕ್ಕಂತೆ ಇಲ್ಲಿಯೂ ಕೂಡ ಋಕ್ ಎಂದರೆ ಪ್ರಸಿದ್ಧವಾದ ಋಗ್ವೇದ, ಸಾಮ ಎಂದರೆ ಸಾಮವೇದ, ಸ್ತೋಮವೆಂದರೆ ಮಂತ್ರಗಳ ಗುಂಪಾದ ಅಥರ್ವಣ ವೇದ, ಯಜುಸ್ಸೆಂದರೆ ಯಜುರ್ವೇದ. ಇವುಗಳು ಯಜ್ಞಕ್ಕಾಗಿ ಉಂಟಾಗಲಿ, ನನಗೆ ಯಜ್ಞಕ್ಕಾಗಿ, ಸಮರ್ಪಣೆಗಾಗಿ, ಸೇವೆಗಾಗಿ ಇವೆಲ್ಲ ಕೂಡ ನಮಗೆ ಉಂಟಾಗಲಿ ಅಂತ. ಆಯಾ ದೇವತೆಗಳು ನನ್ನನ್ನು ಪ್ರವೇಶಿಸಲಿ ಎಂದರ್ಥ. ಅಂದರೆ ಆಯಾ ಮಂತ್ರ ದೇವತೆಗಳು ನನ್ನನ್ನು ಪ್ರವೇಶ ಮಾಡಲಿ. ದೀಕ್ಷೆ ಎಂದರೆ ವೇದಾಧ್ಯಯನಕ್ಕಾಗಿ ಸ್ವೀಕರಿಸುವ ಬ್ರಹ್ಮಚರ್ಯಾದಿ ನಿಯಮಗಳು. ದೀಕ್ಷೆ ಗೊತ್ತಲ್ವಾ, ದೀಕ್ಷಾ ವಸ್ತ್ರಗಳು ಅಂತ ಕೊಡ್ತಾರೆ ಯಜ್ಞಕ್ಕೆ. ಯಾರನ್ನ ಬಂದರೆ ಅವ್ರಿಗೆ ಕಂಕಣವನ್ನು ಕಟ್ಟಿಸ್ತಾರೆ. ದೀಕ್ಷೆ ಅಂದರೆ ಏನು ಅಂದರೆ ಬ್ರಹ್ಮಚರ್ಯಾದಿ ವ್ರತಗಳು, ಅಂದರೆ ಏಕಭುಕ್ತನಾಗಿರತಕ್ಕಂಥದ್ದು, ನೆಲದ ಮೇಲೆ ಮಲಗ್ತಕ್ಕಂಥದ್ದು, ಬ್ರಹ್ಮಚರ್ಯ ಪಾಟಿಸ್ತಕ್ಕಂಥದ್ದು, ಆಮೇಲೆ ಸುಳ್ಳನ್ನು ಹೇಳದೇ ಇರತಕ್ಕಂಥದ್ದು, ಚಾಡಿಯನ್ನು ಹೇಳದೇ ಇರತಕ್ಕಂಥದ್ದು, ಅನೃತವಾಗಿರತಕ್ಕಂಥ ಯಾವುದೋ ಆಹಾರಗಳನ್ನು ಸೇವಿಸದೇ ಇರತಕ್ಕಂಥದ್ದು, ಇದೆಲ್ಲ ಕೂಡ ವ್ರತದ ನಿಯಮಗಳು. ಇದೆಲ್ಲ ಕೂಡ ನಮಗೆ ಉಂಟಾಗಲಿ, ಹೇ ದೇವತೆಗಳಿರ ಇದೆಲ್ಲ ನಮಗೆ ಒದಗಿಸ್ಕೊಡ್ರಿ ಅಂತ. ತಪಸ್ಸೆಂದರೆ ಜ್ಞಾನಕ್ಕಾಗಿ ಮಾಡುವ ಇಂದ್ರಿಯ ಮನಸ್ಸುಗಳ ಏಕಾಗ್ರ ರೂಪವಾದ ಚಿಂತನೆ. ನೋಡಿ, ನಾವು ತಪಸ್ಸು ಅಂದರೆ ಏನೇನೋ ಅನ್ಕೊತೀವಿ. ತಪಸ್ಸು ಅಂದರೆ ಏನು ಅಂದರೆ ಇಂದ್ರಿಯ ಮನಸ್ಸಿನ ಸಹಿತವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಚಾರವಾಗಿ ಏಕಾಗ್ರವಾಗಿ ನಾವು ಮಾಡ್ತಕ್ಕಂಥ ಚಿಂತನೆಯನ್ನು ತಪಸ್ಸು ಅಂತ ಕರೀತಾರೆ. ಅದಕ್ಕೆ ಏಕಾಗ್ರವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ತಪಸ್ಸು. ಋತು ಎಂದರೆ ಉಪಾಸನೆಗಾಗಿ ಮಾಡಬಹುದಾದ ವೇದಾಂತ ಶ್ರವಣಾದಿಗಳು. ಋತು ಅಂತಂದರೆ ಏನು ಅಂದರೆ ಈ ವೇದಾಂತನ ಶ್ರವಣ ಮಾಡಬೇಕು, ಆಮೇಲೆ ಅದನ್ನು ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಈ ಥರ ಎಲ್ಲ ಏನು ಹೇಳ್ತಾರೆ ಅದನ್ನು ಋತು ಅಂತ ಕರೀತಾರೆ. ಯಾವುದನ್ನೇ ಆಗಲಿ ಮೊದಲು ಕೇಳಿ ತಿಳಿದುಕೊಳ್ಳದೆ ಉಪಾಸನೆಯನ್ನು ಮಾಡುವುದು ಸಾಧ್ಯವಾಗುವುದಿಲ್ಲವಷ್ಟೇ. ಆದ್ದರಿಂದ ಋತುಗಳೆಂಬ ಸಾಧನವು ನನಗೆ ಉಂಟಾಗಲಿ ಎಂದು ಇಲ್ಲಿ ದೇವತೆಗಳನ್ನು ಬೇಡಿಕೊಳ್ಳಲಾಗಿದೆ. ವ್ರತವೆಂದರೆ ನಿಯಮಗಳು, ಅಗ್ನಿಹೋತ್ರವೇ ಮುಂತಾದ ವೈದಿಕ ಕರ್ಮಾನುಷ್ಠಾನಗಳಿಗಾಗಿ ಸ್ವೀಕರಿಸುವ ಕೆಲವು ನಿರ್ಬಂಧಗಳು ಮತ್ತು ಮೇಕಲಾದಿ ಸಾಧನೆಗಳು. ಮೇಕಲ ಎಂದರೆ ಸಾಮಾನ್ಯವಾಗಿ ಬ್ರಹ್ಮಚಾರಿಗೆ ಸೊಂಟಕ್ಕೆ ಬಿಗಿಯುವ ದರ್ಬೆಯ ರೂಪದ ಹಗ್ಗ, ಅದನ್ನು ಮೌಂಜಿ ಅಂತ ಕರೀತಾರೆ. ಮೌಂಜಿ ಅಂತ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಕರೀತಾರೆ. ದರ್ಬೆಯ ರೂಪದ ಅಂದರೆ ದರ್ಬೆಯಿಂದ ಮಾಡಿರ್ತಕ್ಕಂಥ ಒಂದು ಹಗ್ಗ, ಅದನ್ನು ಏನು ಮಾಡ್ತಾರೆ ನಮಗೆ ಸೊಂಟಕ್ಕೆ ಸುತ್ತುತ್ತಾರೆ, ಅದನ್ನು ಉಪನಯನದಲ್ಲಿ. ಆ ಥರದ ಒಂದು ಕ್ರಿಯೆಗಳು ಮೌಂಜಿ ಎಂದು ಇದನ್ನು ಕರೆಯುವರು. ಇಂಥ ಕೆಲವು ಸಾಮಗ್ರಿಗಳ ಉಪಯೋಗ ಯಜ್ಞೋಪವೀತ, ಉತ್ತರೀಯ ಅಂದರೆ ಮೇಲೆ ಹೊದ್ಕೊತಕ್ಕಂಥ ಒಂದು ವಸ್ತ್ರ, ಶಿಖಾಧಾರಣಾದಿಗಳು ವ್ರತಗಳೆನಿಸುವವು. ಇವೆಲ್ಲ ಕೂಡ ವ್ರತ ಅಂತ ಕರೀತಾರೆ, ಅಂದರೆ ವ್ರತ ದೀಕ್ಷೆಗಳು ಇವೆಲ್ಲ ಕೂಡ. ಇವುಗಳೆಲ್ಲವೂ ವಿರಾಟ್ ಪುರುಷನ ಪವಿತ್ರವಾದ ಶರೀರದ ಭಾಗಗಳೇ ಆಗಿದ್ದು ಯಜ್ಞಕ್ಕಾಗಿ ವಿನಿಯೋಗವಾಗಲಿ ಎಂದು ಪ್ರಾರ್ಥಿಸಿದೆ. ಇನ್ನು ಬೃಹತ್ತು ರಥಂತರಗಳೆಂಬ ಹೆಸರಿನ ಸಾಮಗಳು, ಸಾಮವೇದ ಏನೋ ನಾನು ಸಾಮಗಳಲ್ಲಿ ಬೃಹತ್ ಸಾಮ ಅಂತ ಬಿಟ್ಟು ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ. ಹಾಗಾಗಿ ಬೃಹತ್ತು ಮತ್ತು ರಥಂತರ ಅಂತಕ್ಕಂಥ ಸಾಮ ಮಂತ್ರಗಳೇನಿದೆ ಅದು ಕೂಡ ಹೇ ದೇವತೆಗಳಿರ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ಒದಗಿಸ್ಕೊಡ್ರಿ. ಅಹೋರಾತ್ರಿಗಳಲ್ಲಿ ಅಂದರೆ ಹಗಲು ರಾತ್ರಿಗಳಲ್ಲಿಯೂ ನನಗೆ ಮಳೆಗರೆಯುವುದಕ್ಕಾಗಿ ಒದಗಲಿ. ಮಳೆಗರೆಯೋದು ಅಂದರೆ ಮಾಮೂಲಿ ಮಳೆ ಅಲ್ಲ, ಪ್ರಾಕೃತಿಕವಾಗಿರತಕ್ಕಂಥ ಮಳೆ ಅಲ್ಲ, ವರಗಳ ಸುರಿಮಳೆ ಅಂತಕ್ಕಂಥದ್ದು ನನಗೆ ಸುರಿಸ್ರಿ. ಹೇ ದೇವತೆಗಳಿರ ನಮಗೆ ಯಜ್ಞಕ್ಕಾಗಿ ಸಮರ್ಪಣೆಗಾಗಿ ನೀವು ವರಗಳ ಸುರಿಮಳೆಯನ್ನು ಸುರಿಸ್ರಿ. ಅನೇಕದಂ ತಂ ಭಕ್ತಾನಾಂ ಅಂತ ಹೇಳ್ಬಿಟ್ಟು, ಅನೇಕದಂ ತಂ ಭಕ್ತಾನಾಂ ಅಂತ, ಯಾರು ಅವನ ಭಕ್ತರೋ ಅವನಿಗೆ ಅನೇಕವಾಗಿರ್ತಕ್ಕಂಥ ವರಗಳ ಸುರಿಮಳೆಯನ್ನು ಸುರಿಸ್ತಕ್ಕಂಥ ಅವನು ಪರಮಾತ್ಮ. ಹಾಗಾಗಿ ಏಕೆಂದರೆ ಹಗಲು ರಾತ್ರಿ ಮಳೆಗರೆದರೆ ಅತಿವೃಷ್ಟಿಯಾಗಿ ಅನರ್ಥವಾಗಬಹುದು. ಆದ್ದರಿಂದ ಕಾಮಗಳ ಸುರಿಮಳೆ, ಇಷ್ಟಾರ್ಥಗಳ ಸುರಿಮಳೆ ಎಂದು ಅರ್ಥ ಮಾಡಬೇಕು. ಎಲ್ಲ ಕಾಮಗಳು ಆತ್ಮನಲ್ಲಿಯೇ ಒಂದಾದರೆ ಪರಮ ಪುರುಷಾರ್ಥ ಪ್ರಾಪ್ತಿಯಾಗುವುದು. ಸಾಮಗಾನಗಳಿಂದ ಕಾಮಗಳ ಪ್ರಾಪ್ತಿಯಾಗುವುದೆಂದು ಉಪನಿಷತ್ತಿನಲ್ಲಿ ಹೇಳಿದೆ. ಆದ್ದರಿಂದ ಕಾಮಗಳ ಪ್ರಾಪ್ತಿಗಾಗಿ ಅವು ಯಜ್ಞಕ್ಕಾಗಿ ವಿನಿಯೋಗವಾಗುವ ಮೂಲಕ ಹೇ ದೇವತೆಗಳಿರ ನನಗೆ ಅನುಗ್ರಹವನ್ನು ಮಾಡಿಕೊಡ್ರಿ ಅಂತಕ್ಕಂಥ ಪ್ರಾರ್ಥನೆ. ವಿರಾಟ್ ಪುರುಷನನ್ನೇ ಪಶುವಾಗಿ ಮಾಡಿ ಅನುಷ್ಠಿಸಿದ ಯಜ್ಞದಿಂದ ಜಗತ್ತೆಲ್ಲವೂ ಹೊರಬಂದಿತೆಂದು ಪುರುಷ ಸೂಕ್ತದಲ್ಲಿ ಹೇಳಿದೆ. ಯಾಕೆಂದರೆ ಸೃಷ್ಟಿ ಯಜ್ಞನ ಮಾಡಿದ್ರಂತೆ ದೇವತೆಗಳೆಲ್ಲ ಕೂಡ. ಅದರಲ್ಲಿ ಏನೋ ಬರುತ್ತೆ, ವಸಂತ ಹಾಸ್ಯಾದಿ ಅದೇನು ಆಜ್ಯಂ ಅಂತೇನೋ ಬರುತ್ತೆ, ವಸಂತನ ತುಪ್ಪ ಮಾಡ್ಕೊಂಡ್ರಂತೆ. ಹಂಗೆ ಒಂದೊಂದು ಋತುವಿನ ಒಂದೊಂದು ಯಜ್ಞದ ಪರಿಕಲ್ಪನೆಗಳನ್ನು ಮಾಡಿಕೊಂಡು ಅವರು ಹೋಮನ್ನು ಮಾಡ್ತಾರೆ. ಕಡೆಗೆ ಯಜ್ಞ ಪಶು ಯಾರು ಅಂತಂದರೆ ಪರಮಾತ್ಮನೇ. ಅಬದ್ ನನ್ ಪುರುಷಂ ಪಶುಂ ಅಂತ ಪರಮಾತ್ಮನನ್ನೇ ಯಜ್ಞ ಪಶುವಾಗಿ ಅದಕ್ಕೆ ಸಮರ್ಪಣೆ ಮಾಡಿಬಿಟ್ರಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಒಂದು ಚಿಂತನೆಯನ್ನು ಮಾಡಬೇಕು. ಇಲ್ಲಿ ನಾವೆಲ್ಲ ಯಾರು ಅಂತಂದರೆ ಪರಮಾತ್ಮ ಸ್ವರೂಪರೇ. ಏಕೆಂದರೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ ಹೇಳ್ಬಿಟ್ಟಂತೆ.
ದೇವತೆಗಳೆಲ್ಲ ಏನು ಮಾಡಿದ್ರಂತೆ ಅಂತಂದರೆ, ಕಡೆಗೆ ಸೃಷ್ಟಿ ಆಯ್ತಂತೆ, ಬ್ರಹ್ಮ ಉತ್ಪತ್ತಿ ಆದಂತೆ, ಎಲ್ಲ ದೇವತೆಗಳು ಉತ್ಪತ್ತಿ ಆದ್ರಂತೆ. ದೇವತೆಗಳೆಲ್ಲ ಉತ್ಪತ್ತಿ ಆದಮೇಲೆ ಪಂಚಭೂತಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಗಳು ಎಲ್ಲ ಉತ್ಪತ್ತಿ ಆಯ್ತಂತೆ. ದೇವತೆಗಳು ಪ್ರಶ್ನೆ ಮಾಡಿದ್ರಂತೆ, ನಮ್ಮ ದೇವತ್ವವನ್ನು ನಾವು ನಿರೂಪಿಸ್ಕೊಳೋದು ಹೇಗೆ ಅಂತೇಳಿ. ಇದು ದೇವತೆಗಳು ಅಂತಂದಮೇಲೆ ಅವರೇನೋ ಒಂದು ಲೀಡರ್ಸ್ ಆಗಿರಬೇಕು, ಅವರೇನೋ ಒಂದು ಅಡ್ಮಿನಿಸ್ಟ್ರೇಷನ್ ಇದರಲ್ಲಿರಬೇಕು. ಯಾರ ಮೇಲೆ ಅಡ್ಮಿನಿಸ್ಟ್ರೇಷನ್ ಮಾಡೋದು? ಹಾಗಾಗಿ ನಮ್ಗೇನನ್ನ ಒದಗಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಬ್ರಹ್ಮ ಏನು ಮಾಡೋದಂತೆ ಅಂತಂದರೆ, ನೋಡಪ್ಪ, ಫಸ್ಟು ನಿಮಗೆ ಒಂದು ಕುದುರೆ ಅಂತಕ್ಕಂಥ ಒಂದು ಪ್ರಾಣಿಯನ್ನು ಸೃಷ್ಟಿಸ್ಕೊಡ್ತೀನಿ. ಅದು ಮೇಲ್ವರಸೆ ಮಾತ್ರ ಹಲ್ಲಿರುತ್ತೆ ಅದಕ್ಕೆ, ಕುದುರೆಗೆ. ಅದನ್ನು ಸೃಷ್ಟಿಸ್ಕೊಡ್ತೀನಿ, ನಿಮ್ಗೆ ಬೇಕೇನೋ ನೋಡ್ರಿ ಅಂತೇಳಿ ಕುದುರೆ ಅಂತಕ್ಕಂಥದ್ದನ್ನು ಫಸ್ಟು ಸೃಷ್ಟಿನೇ ಮಾಡಿದ್ರಂತೆ. ದೇವತೆಗಳಿಗೆ ಅದು ತೃಪ್ತಿ ಕೊಡಲಿಲ್ವಂತೆ. ಇಲ್ಲ, ಇದು ನಮ್ಗೆ ಸಾಕಾಗೋದಿಲ್ಲ, ನಮ್ಗೆ ಇನ್ನೇನನ್ನ ಬೇಕು ಅಂತ ಕೇಳಿದ್ರಂತೆ. ಕಡೆಗೆ ಏನು ಮಾಡೋದಂತೆ, ಹಸುವನ್ನು ಸೃಷ್ಟಿ ಮಾಡೋದಂತೆ. ಅದಕ್ಕೆ ಎರಡು ಕಡೆನೂ ಹಲ್ಲಿರುತ್ತೆ. ಅದೆಲ್ಲ ವರ್ಣನೆ ಬರುತ್ತೆ ಪುರುಷ ಸೂಕ್ತದಲ್ಲಿ, ಮಂತ್ರಗಳು ಜ್ಞಾಪಕ ಬರ್ತಾ ಇಲ್ಲ. ಆ ಎರಡು ಕಡೆನೂ ಅಲ್ಲಿರ್ತಕ್ಕಂಥ ಹಸುಗಳನ್ನು ಸೃಷ್ಟಿ ಮಾಡಿಬಿಟ್ಟು, ನೋಡ್ರಪ್ಪ ದೇವತೆಗಳೆಲ್ಲ ನಿಮ್ಗೇನ ಇದನ್ನು ಅನುಕೂಲಕ್ಕೆ ಬರುತ್ತೇನೋ ನೋಡಿ ಅಂತ. ಇಲ್ಲ, ಇದು ನಮ್ಗೆ ಅಡ್ಮಿನಿಸ್ಟ್ರೇಷನ್ಗೆ ಸಾಕಾಗೋದಿಲ್ಲ ಅಂತ ಹೇಳಿದ್ರಂತೆ. ನಮ್ಗೆ ಇನ್ನೇನನ್ನ ಕೊಡಿ ಅಂತ ಹೇಳ್ಬಿಟ್ಟು ಅಂತ. ಕಡೆಗೆ ಮನುಷ್ಯ ಶರೀರವನ್ನು ನಿರ್ಮಾಣ ಮಾಡಿ ಕೊಟ್ಟನಂತೆ ಬ್ರಹ್ಮ. ಆವಾಗ ದೇವತೆಗಳು ಹೇಳಿದ್ರಂತೆ, ಇದು ನಮಗೆ ಚೆನ್ನಾಗಿದೆ, ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಇದು ನಮಗೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು. ಯಾರ ಮೇಲೆ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು? ಅಲ್ಲೇನಾಗಿದೆ ಅಂತಂದರೆ, ಪರಮಾತ್ಮ ಅನ್ನೋ ವಸ್ತು ಬಿಟ್ಟರೆ ಬೇರೆ ಏನೂ ಇಲ್ಲ ಸೃಷ್ಟಿನಲ್ಲಿ, ಅದು ಬಿಟ್ಟರೆ ಏನೂ ಇಲ್ಲ. ಆವಾಗ ಏನು ಮಾಡೋದಂತೆ, ಆ ಆಸೆ ಅಂತಕ್ಕಂಥ ಹಗ್ಗದಿಂದ ಆ ಪರಮಾತ್ಮನನ್ನೇ ತಂದು ಕಟ್ಟಾಕ್ಬಿಟ್ರಂತೆ. ಆವಾಗ ಜೀವಾತ್ಮ ಆದನಂತ. ಆಸೆ ಅಂತಕ್ಕಂಥ ಹಗ್ಗದಿಂದ ಕಟ್ಟಾಕಲ್ಪಟ್ಟಿರ್ತಕ್ಕಂಥ ಪರಮಾತ್ಮನೇ ಜೀವಾತ್ಮ ಆದನಂತ. ಅದಕ್ಕೆ ಅಬದ್ನನ್ ಅಂದರೆ ಕಟ್ಟಲ್ಪಟ್ಟ ಅಂತ. ಅಬದ್ನನ್ ಪುರುಷಂ ಪಶುಂ ಅಂತ, ಅವನೇ ಪಶುವಾಗಿ ಕಟ್ಟಲ್ಪಟ್ಟ ಅಂತ. ಎಲ್ಲಿವರೆಗೂ ನಾವು ಕಟ್ಟಲ್ಪಟ್ಟಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ವೋ, ಕಟ್ಟಲ್ಪಟ್ಟಿರ್ತಕ್ಕಂಥ ಹಗ್ಗ ಯಾವುದು ಅಂತ ಗೊತ್ತಾಗೋದಿಲ್ವೋ, ಅಲ್ಲಿವರೆಗೂ ನಾವು ಗೊತ್ತು ಸಮೇತ ಕಿತ್ತಾಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇದು ಬರೀ ಹಗ್ಗ ಕಿತ್ಕೊಂಡ್ರೆ ಬರಲ್ಲ, ಗೊತ್ತು ಸಮೇತ ಕಿತ್ಕೊಂಡ್ಬಿಡ್ಬೇಕು ನಾವು. ಆವಾಗ ನಾವು ಇದರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಆಸೆ ಅಂತಕ್ಕಂಥದ್ದೇ ಹಗ್ಗ, ಆಮೇಲೆ ಪ್ರಾರಬ್ಧ ಅಂತಕ್ಕಂಥದ್ದೇ ಗೊತ್ತು, ನಮ್ಮನ್ನು ಕಟ್ಟಾಕಿರ್ತಕ್ಕಂಥ ಒಂದು ಗೂಟ. ಹಾಗಾಗಿ ಇಲ್ಲಿ ನಾವ್ಯಾರು ಅಂತಂದರೆ ಪರಮಾತ್ಮ ಸ್ವರೂಪರೇ ಅಂತಕ್ಕಂಥದ್ದು ಇಲ್ಲಿ ನೆನಪಿಸ್ತಾ ಇದ್ದಾರೆ. ಹಾಗಾಗಿ ವಿರಾಟ್ ಪುರುಷನನ್ನೇ ಪಶುವಾಗಿ ಮಾಡಿ ಅನುಷ್ಠಿಸಿದ ಯಜ್ಞದಿಂದ ಜಗತ್ತೆಲ್ಲವೂ ಹೊರಬಂದಿತೆಂದು ಪುರುಷ ಸೂಕ್ತದಲ್ಲಿ ತಿಳಿಸಿದೆ. ಅದೇ ಜಗತ್ತಿನಲ್ಲಿರುವ ಸಾಧಕನು ನನ್ನನ್ನು ವಿರಾಟ್ ಪುರುಷನೊಡನೆ ಲಯ ಮಾಡಿಕೊಂಡಾಗಲಿ, ವಿರಾಟ್ ಪುರುಷನನ್ನೇ ತನ್ನ ಪ್ರತ್ಯೇಕಾತ್ಮದಲ್ಲಿ ಲಯ ಮಾಡಿಕೊಂಡಾಗಲಿ ಚಿಂತಿಸಿದಾಗ ಜೀವಭಾವವನ್ನು ತೊರೆದು ಅಮೃತನಾಗುವನು. ಅಂದರೆ ನಾನು ಪರಬ್ರಹ್ಮ ಅಂದರೆ ಪರಬ್ರಹ್ಮನ ಅಂಶ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಅಂತ. ಪರಬ್ರಹ್ಮನಿಗೂ ನನಗೂ ಭೇದ ಇಲ್ಲ, ನಾನು ಪರಬ್ರಹ್ಮನ ಅಂಶ ಅಂತ ತಿಳ್ಕೊಂಡು ನನ್ನನ್ನು ಮತ್ತೆ ಏನು ಮಾಡಬೇಕು, ಪರಬ್ರಹ್ಮನಲ್ಲಿ ಲೀನ ಮಾಡ್ಕೋಬೇಕು. ಆ ಥರದ ಒಂದು ಸಾಧನೆಯನ್ನು ಯಾರು ಮಾಡ್ತಾನೋ ಅವನು ಮುಕ್ತನಾಗ್ತಾನೆ. ಅಹಂ ಬ್ರಹ್ಮಾಸ್ಮಿನ ಎರಡು ಥರ ಅರ್ಥ ಮಾಡ್ಕೋಬೋದು. ಒಂದೇನು ಅಂದರೆ ನಾನೇ ಬ್ರಹ್ಮ ಅಂತ. ಇವಾಗ ಮೊದಲನೇ ಸಾಧನೆ ಏನು ಅಂದರೆ ನಾನೇ ಬ್ರಹ್ಮ ಅಂತ. ಬಟ್ ಅದು ತಿಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಮ್ಗೆ. ಎಲ್ಲಿವರೆಗೂ ಶರೀರದ ಭಾವನೆ ಹೋಗಲ್ವೋ, ದೇಹಾತ್ಮ ಭಾವ, ಅಲ್ಲಿವರೆಗೂ ಕೂಡ ನಾನು ಬ್ರಹ್ಮ ಅಂತ ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ಬ್ರಹ್ಮ ಆದಮೇಲೆ ನಾನೇ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ಬೋದಾಗಿತ್ತಲ್ಲ, ನಾನು ಅಂದ್ಕೊಂಡಿದ್ದ ಕಡೆ ಹುಟ್ಬೋದಾಗಿತ್ತಲ್ಲ. ಇವಾಗ ಶ್ರೀಕೃಷ್ಣ ಅಂದ್ಕೊಂಡಿದ್ದ ಕಡೆ ಹುಟ್ಟಿದ, ಅವನೇನೇನು ಮಾಡಬೇಕೋ ಲೀಲೆಗಳನ್ನೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಮಾಡ್ದ. ನಾವು ಅದನ್ನೆಲ್ಲ ಮಾಡೋಕ್ಕಾಗತ್ತಾ? ನಾವು ಏನೋ ಬಲವಂತವಾಗಿ ಎಲ್ಲೋ ಹುಟ್ಟಿದ್ದೀವಿ, ಎಲ್ಲೋ ಬೆಳೀತಾ ಇದ್ದೀವಿ. ನಾಳೆ ಏನು ನಡೆಯುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ನೆಕ್ಸ್ಟ್ ಮೊಮೆಂಟ್ ಏನು ನಡೆಯುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ನಾವು ಅಲ್ಲಿವರೆಗೂ ಕೂಡ, ಅಂದರೆ ನಾವು ಆ ಸಿದ್ಧಿ ಸಿಗೋವರೆಗೂ ಕೂಡ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಪರಮಾತ್ಮ ಅಂತ ಹೇಳ್ಕೊಳ್ತಕ್ಕಂಥದ್ದು ತಪ್ಪಾಗತ್ತೆ. ಅಂದರೆ ನಮಗದು ಸರಿಯಾಗಿರ್ತಕ್ಕಂಥ ಮಾರ್ಗ ಅಲ್ಲ, ಸುತ್ತಿ ಬೆಳೆಸಿದ ಮಾರ್ಗ. ಪತಿತರಾಗ್ತಕ್ಕಂಥ ಚಾನ್ಸಸ್ಸು ಕೂಡ ಇರುತ್ತೆ. ಯಾಕೆಂದರೆ 12ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ, ಕತ್ತಿಯ ಅಲಗನ ಮೇಲೆ ನಡೆದಷ್ಟು ಕಠಿಣ ಈ ನಿರಾಕಾರ ಧ್ಯಾನ ಅನ್ನೋದಿದೆಯಲ್ಲ, ಕತ್ತಿಯ ಅಲಗಿನ ಮೇಲೆ ನಡೆದಷ್ಟು ಕಠಿಣ ಇದು. ಹಾಗಾಗಿ ಇದು ಬೇಡ ಅಂತ ಪರಮಾತ್ಮನೂ ಕೂಡ ಅಭಿಪ್ರಾಯ ಪಡ್ತಾನೆ. ಇನ್ನು 2ನೇ ಮಾರ್ಗ ಏನು ಅಂತಂದರೆ, ಅದೇ ಅಹಂ ಬ್ರಹ್ಮಾಸ್ಮಿ ಅಂತಂದರೆ ಆ ಪರಮಾತ್ಮನೇ ನಾನಾಗಿ ವ್ಯವಹರಿಸ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಇವಾಗ ನೋಡಿ, ಕರೆಂಟು ಈ ಬಲ್ಪಲ್ಲೂ ಉರಿತಾ ಇದೆ, ಆ ಬಲ್ಪಲ್ಲೂ ಉರಿತಾ ಇದೆ, ಆ ಬಲ್ಪಲ್ಲೂ ಉರಿತಾ ಇದೆ. ಈ ಬಲ್ಪಲ್ಲಿರೋ ಕರೆಂಟೇ ಆ ಬಲ್ಪಲ್ಲೂ ಇದೆ, ಆ ಬಲ್ಪಲ್ಲಿರೋ ಕರೆಂಟೇ ಆ ಬಲ್ಪಲ್ಲೂ ಇದೆ. ಆದರೆ ಬಲ್ಪುಗಳಿಗೆ ವ್ಯತ್ಯಾಸ ಇದೆ. ಒಳಗಿರ್ತಕ್ಕಂಥ ಕರೆಂಟು ಒಂದೇ. ಶರೀರದಿಂದ ನಾವೆಲ್ಲ ಬೇರೆ ಆಗಿರ್ಬೋದು, ಸ್ತ್ರೀ ಪುರುಷ ನಪುಂಸಕ ಯಾವ್ದು ಬೇಕಾರಾಗಿರ್ಬೋದು. ತ್ರಿಲಿಂಗ ವ್ಯಕ್ತುಲಂದ್ ಅಂತಟನ್ ಕಲುಂಡಿ ಶುಂಡು ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ತ್ರಿಲಿಂಗಗಳು ಜಾಸ್ತಿ ಆಗಿಬಿಡ್ತಾ ಇದ್ದಾರೆ, ಅಂದರೆ ಟ್ರಾನ್ಸ್ಜೆಂಡರ್ ಅಂತಕ್ಕಂಥವ್ರು ತುಂಬ ಜಾಸ್ತಿ ಆಗಿಬಿಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಆಶ್ಚರ್ಯ ಅನಿಸುತ್ತೆ, ಮೊದಲೆಲ್ಲ ಇರಲಿಲ್ಲ, ಇವಾಗೇನು ಇಷ್ಟೊಂದು ಜನ ಹುಟ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಅವರೂ ಕೂಡ ಪರಮಾತ್ಮ ಸ್ವರೂಪನೇ. ನಮಗೆ ಕ್ವಶನ್ ಬರ್ಬೋದು, ಸ್ತ್ರೀಯರಲ್ಲಿ ಪರಮಾತ್ಮ ಇದ್ದಾನೆ, ಪುರುಷ ಸ್ವರೂಪದಲ್ಲಿ ಪರಮಾತ್ಮ ಇದ್ದಾನೆ,
ನಪುಂಸಕರಾಗಿರ್ತಕ್ಕಂಥ ತ್ರಿಲಿಂಗಗಳಲ್ಲಿ ಯಾರಿದ್ದಾರೆ ಅಂತಂದರೆ ಅವರಲ್ಲೂ ಪರಮಾತ್ಮನೇ ಇದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ಏನು ಕಲಡಂಬೋದಿ ಕಲಂಡು ಗಾಲಿ ಕಲಡ ಆಕಾಶಂಬುನನ್ ಕುಂಬಿನಿನ್ ಕಲಡ ಅಗ್ನಿನ್ ದಿಶನನ್ ಪಗಳ್ಳ ನಿಶಲನ್, ಅಂದರೆ ಹಗಲು ರಾತ್ರಿನಲ್ಲೂ ಕೂಡ ಅವನೇ ಇದ್ದಾನೆ. ಅಹೋರಾತ್ರೆ ಪಾರ್ಶ್ವೇ ಅಂತ ಹೇಳ್ತಾರೆ, ಅಂದರೆ ಹಗಲು ಮತ್ತು ರಾತ್ರಿಗಳು ಅವನಿಗೆ ಎಡ ಬಲನಂತೆ. ಅಹೋರಾತ್ರೆ ಪಾರ್ಶ್ವೇ ಅಂತ ಹೇಳಿ ಪಗಳ್ಳ ನಿಶಲನ್ ಖಜ್ಜೋತ ಚಂದ್ರಾತ್ಮಲನ್, ಅಂದರೆ ಆಕಾಶದಲ್ಲಿರ್ತಕ್ಕಂಥ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಚಂದ್ರ ಸೂರ್ಯರಲ್ಲೂ ಕೂಡ ಪರಮಾತ್ಮನೇ ಇದ್ದಾನೆ ಅಂತಬಿಟ್ಟು ಅದರಲ್ಲಿ ಬರುತ್ತೆ. ಅಂತಟನ್ ಈಶುಂಡು ಕಲಂಡು ತಂಡ್ರಿ ಅದರಲ್ಲಿ ಬರುತ್ತೆ. ತ್ರಿಲಿಂಗ ವ್ಯಕ್ತುಲಂದು ಅಂಟತನ್ ಕಲಂಡು ಅಂತೇಳ್ಬಿಟ್ಟು ಅಂತ, ಅಂದರೆ ಎಲ್ಲ ಮೂರು ಸ್ವರೂಪದಲ್ಲೂ ಕೂಡ ಇರ್ತಕ್ಕಂಥವನು ಪರಮಾತ್ಮನೇ ಅಂತೇಳ್ಬಿಟ್ಟು ಅಂತ. ಅಂದರೆ ಎಲ್ಲರ ರೂಪದಲ್ಲಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವನು ಯಾರು? ಪರಮಾತ್ಮ. ನಮ್ಮನ್ನು ದೇಹದಿಂದ ಗುರುತಿಸ್ಕೋಬಾರ್ದು. ನಾನು ಸ್ತ್ರೀ, ನಾನು ಪುರುಷ, ನಾನು ಇಂಥ ಜಾತಿಯವನು, ನನ್ನ ಕ್ವಾಲಿಫಿಕೇಷನ್ ಇಂಥದ್ದು, ನಾನು ಬೆಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾನು ಉದ್ದಗಿದ್ದೀನಿ, ನಾನು ಕುಳ್ಳಗಿದ್ದೀನಿ, ನಾನು ಸಣ್ಣಕ್ಕಿದ್ದೀನಿ, ನಾನು ರೋಗಗ್ರಸ್ತ, ಈ ಥರ ಯಾವುದು ನಾವು ಥಿಂಕ್ ಮಾಡಬಾರ್ದು. ನಮ್ಮ ರೂಪದಲ್ಲಿ ಆಟ ಆಡ್ತಾ ಇರ್ತಕ್ಕಂಥವನು, ನಮ್ಮ ರೂಪದಲ್ಲಿ ವ್ಯವಹಾರ ಮಾಡ್ತಾ ಇರ್ತಕ್ಕಂಥವನು ಪರಮಾತ್ಮನೇ. ಹಾಗಾಗಿ ಅವನೇನು ಮಾಡ್ತಾ ಇದ್ದಾನೋ ಅದೆಲ್ಲ ರೈಟು, ರಾಂಗ್ ಅಲ್ಲ. ಅಂದರೆ ನಾವು ಪಶ್ಚಾತ್ತಾಪ ಅಂತಕ್ಕಂಥದ್ದನ್ನು ಬಿಟ್ಬಿಡ್ಬೇಕು. ಅಂದರೆ ಅಯ್ಯೋ ಹಾಗೆ ಮಾಡಿಬಿಟ್ಟೆ, ನಾನು ಇಂಥ ಪಾಪ ಮಾಡಿಬಿಟ್ಟಿದ್ದೀನಿ, ಅಥವಾ ಇಂಥದ್ದೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಇವನ್ನೆಲ್ಲ ಬಿಟ್ಬಿಡ್ಬೇಕು. ಯಾಕೆಂದರೆ ನಡೆಸ್ತಾ ಇರ್ತಕ್ಕಂಥವನು ಯಾರು? ಪರಮಾತ್ಮನೇ. ಫುಲ್ಲು ನಾವು ಲಯ ಆಗಿಬಿಡ್ಬೇಕು, ಪರಮಾತ್ಮ ಅಂತಕ್ಕಂಥದ್ರಲ್ಲಿ ಲಯ ಆಗಿಬಿಡ್ಬೇಕು, ಸಮರ್ಪಣೆ ಮಾಡ್ಕೊಂಬಿಡ್ಬೇಕು. ಅಂದರೆ ನೀನು ನಾನಾಗಿ ವ್ಯವಹರಿಸ್ತಾ ಇದ್ದೀಯಾ, ನೀನು ನಾನಾಗಿ ವ್ಯವಹರಿಸ್ತಾ ಇರಬೇಕಾದ್ರೆ ಏನೇನು ನಿನಗೆ ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡಿಸ್ಕೊ. ಸುಖ ಬರಲಿ ನಿನ್ನ ಪ್ರಸಾದ, ದುಃಖ ಬರಲಿ ನಿನ್ನ ಪ್ರಸಾದ, ಮಾನ ಅವಮಾನ ಎಲ್ಲ ನಿನ್ನದೇ ಅಂತ ಬಿಟ್ಟು ನಾವು ಅದನ್ನೇ ಹೇಳೋದು. ಸುಖ ದುಃಖೆ ಸಮಯ ಕೃತ್ವ ಲಾಭಾಲಾಭವು ಜಯಾಜಯವು ಅಂತ ಹೇಳ್ಬಿಟ್ಟು ಅಂತ ಎಲ್ಲ ಅದನ್ನು ಸಮದೃಷ್ಟಿಯಿಂದ ನೋಡಬೇಕು ಅಂತ. ಎಲ್ಲ ಅವಂದೇ, ನಮ್ದಲ್ಲ. ಶೇಷ್ ಕುಮಾರ್ಗೆ ಏನೋ ಅವಮಾನ ಆಯಿತು ಅಂತ ತಿಳ್ಕೊಬಾರ್ದು. ಶೇಷ್ ಕುಮಾರ್ಗೆಲ್ಲ ಅವಮಾನ ಆಗ್ತಿರೋದು, ಒಳಗಡೆ ಇರ್ತಕ್ಕಂಥ ಕೃಷ್ಣನಿಗೆ ಅವಮಾನ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಯಾರೋ ಒಬ್ಬರು ಹೊಗಳ್ಬಿಟ್ರು ಅಂದ್ಕೊಳ್ಳಿ, ನಾನು ಕಾಲರ್ ಎಗರಾಗಬಾರ್ದು ನಂದು ಅಂತ ಹೇಳ್ಬಿಟ್ಟು ಅಂತ. ಅದು ಭಗವಂತಂದು ಅಂತ ನಾನು ತಿಳ್ಕೊಬೇಕು. ಯಾಕೆಂದರೆ ಸದಾಶಿವ ಬ್ರಹ್ಮೇಂದ್ರರು ಅಂತ ಗೊತ್ತಿರುತ್ತೆ, ಅವರೆಲ್ಲ ಮಹಾಬ್ರಹ್ಮಜ್ಞಾನಿಗಳು. ಅವರೊಂದು ಅದೇ ಪಿಬರೇ ರಾಮರಸಂ ಅದೆಲ್ಲ ಬರೆದಿದ್ದಾರಲ್ಲ, ಅವರೊಂದು ಕೀರ್ತನೆ ಬರೀತಾರೆ. ಕೇಲತಿ ಬ್ರಹ್ಮಾಂಡೇ ಭಗವನ್ ಕೇಲತಿ ಬ್ರಹ್ಮಾಂಡೇ ಅಂತ. ಇಡೀ ಬ್ರಹ್ಮಾಂಡದಲ್ಲಿ ಭಗವಂತ ಆಟ ಆಡ್ತಾ ಇದ್ದಾನೆ. ಇರುವೆಯಿಂದ ಬ್ರಹ್ಮನವರೆಗೂ ಕೂಡ ಪಿಪೀಲಿಕಾದಿ ಬ್ರಹ್ಮ ಪರ್ಯಂತ ಎಲ್ಲರ ರೂಪದಲ್ಲಿ ಕಾಣಿಸ್ಕೊತಾ ಇರ್ತಕ್ಕಂಥದ್ದು, ಎಲ್ಲರ ರೂಪದಲ್ಲಿ ಆಟ ಆಡ್ತಾ ಇರ್ತಕ್ಕಂಥದ್ದು ಅವನೇ. ಹಾಗಾಗಿ ನಾವು ಬೇರೆ ಎಲ್ಲ ನಾವು ಮೋಕ್ಷ ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗ್ಬೇಕು, ಇವೆಲ್ಲ ಬಿಟ್ಟು ಬಿಡಬೇಕು. ಯಾಕೆಂದರೆ ಪರಮಾತ್ಮನೇ ಈ ರೂಪದಲ್ಲಿ ಇರ್ತಕ್ಕಂಥವನು. ಪರಮಾತ್ಮನಿಗೆ ಹೆಂಗೆ ಬೇಕೋ ಹಂಗಿರ್ತಾರೆ, ಅವನಿಗೆ ಹೆಂಗೆ ಇಚ್ಛೆನೋ ಹಂಗೆ ನಡೆಸ್ಕೊತಾನೆ. ಹಾಗಾಗಿ ಅವನ ಇಚ್ಛೆಗೆ ಬಿಟ್ಟುಬಿಟ್ಟು ಅವನು ನಾನಾಗಿ ವ್ಯವಹರಿಸ್ತಾ ಇದ್ದಾನೆ. ಇದು ಅಹಂ ಬ್ರಹ್ಮಾಸ್ಮಿ ಅಂತ. ಇದು ಎರಡನೇ ಸಾಧನೆ. ಇದು ತುಂಬ ಸುಲಭವಾಗಿರ್ತಕ್ಕಂಥ ಸಾಧನೆ, ದಾರಿ ತಪ್ಪಿಸದೇ ಇರತಕ್ಕಂಥ ಸಾಧನೆ. ಹಾಗಾಗಿ ಇದನ್ನು ನಾವು ಚಿಂತನೆಯನ್ನು ಮಾಡ್ತಾ ಇರಬೇಕು. ಹೀಗೆ ಮಾಡ್ತಾ ಆ ವಿರಾಟ್ ಪುರುಷನಲ್ಲಿ ನಮ್ಮನ್ನು ಲಯ ಮಾಡ್ಕೊಂಡ್ಬಿಡ್ಬೇಕು, ಅಂದರೆ ಸಮರ್ಪಣೆ ಮಾಡ್ಕೊಂಡ್ಬಿಡ್ಬೇಕು ನಮ್ಮನ್ನು ನಾವು ಅಂತ. ಹೀಗೆ ಮಾಡಿಕೊಂಡಾಗ ಜೀವಭಾವವನ್ನು ತೊರೆದು ಅಮೃತನಾಗುವನು. ಯಾವನೇ ಆಗಲಿ ಯಜ್ಞದ ನೆರವಿಲ್ಲದೆ ಅಮೃತತ್ವವನ್ನು ಪಡೆಯಲಾರನು, ಅಂದರೆ ಸಮರ್ಪಣೆ ಇಲ್ದಿರ. ಅದಕ್ಕೆ ಅಮೃತತ್ವನ ಅದಕ್ಕೆ ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನೋಡಿ ಅಲ್ಲೂ ಯಜ್ಞ ಹೇಳ್ತಾ ಇದ್ದಾನೆ ಭಗವಂತ. ತತ್ಕುರುಷ್ವ ಮದರ್ಪಣಂ, ನನಗೆ ಅರ್ಪಣೆಯನ್ನು ಮಾಡಿಬಿಡು ಅಂತ ಹೇಳ್ಬಿಟ್ಟು. ಮನ್ಮನಾಭವ. ನೋಡಿ ಇಡೀ ಭಗವದ್ಗೀತೆ ಸಾರ ಎಲ್ಲ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಅದರಲ್ಲಿ ಎಲ್ಲ ಸಾಧನೆಯೂ ಹೇಳ್ತಾನೆ. ಮನ್ಮನಾಭವ, ಭಕ್ತಿ ಯೋಗ ಹೇಳ್ತಾ ಇದ್ದಾನೆ, ನನಗೆ ಮನಸ್ಸನ್ನು ಸಮರ್ಪಣೆ ಮಾಡಿಬಿಡು. ಮದ್ಯಾಜಿ, ನನಗಾಗಿ ಎಲ್ಲ ಕರ್ಮಗಳನ್ನು ಮಾಡು. ಮದ್ಯಾಜಿ ಅಂದರೆ ನನಗಾಗಿ ಎಲ್ಲ ಕರ್ಮ, ನೀನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕರ್ಮಗಳು ಯಾರಿಗಾಗಿ? ನನ್ನ ಪ್ರೀತಿಗಾಗಿ ಎಲ್ಲ ಕರ್ಮಗಳನ್ನು ಮಾಡು. ಮದ್ಯಾಜಿ, ಇಲ್ಲಿ ಕರ್ಮಯೋಗ ಬಂದ್ಬಿಡ್ತಾ. ಮದ್ಯಾಜಿ ಮಾಂ ನಮಸ್ಕುರು, ನನಗೇ ನಮಸ್ಕಾರ ಮಾಡು. ಅಂದರೆ ಏನು ಕಾಣಿಸಿದ್ರು ಕೂಡ ನಾನು ಅಂತ ನಮಸ್ಕಾರ ಮಾಡು. ನನಗೇ ನಮಸ್ಕಾರ ಮಾಡು ಅಂದರೆ ಎಲ್ಲೋ ವೈಕುಂಠಕ್ಕೆ ಬಂದು ನಮಸ್ಕಾರ ಮಾಡು ಅಂತಲ್ಲ, ಏನು ಕಾಣಿಸಿದ್ರು ಕೂಡ ಇದು ಪರಮಾತ್ಮ ಅಂತ ನಮಸ್ಕಾರ ಮಾಡೋದನ್ನು ಕಲಿ. ಮಾಂ ನಮಸ್ಕುರು. ಇಲ್ಲೇನಾಯಿತು? ಶರಣಾಗತಿ ಬಂತು. ಏನೋ ಕಡೆ ಶ್ಲೋಕ ಹೇಳ್ತಾನಲ್ಲ, ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತಂತೆ ಆತ್ಮಾನಂ ಮತ್ಪರಾಯಣ. ಯಾವಾಗಲೂ ಕೂಡ ನನ್ನ ಪರಾಯಣನಾಗಿರು. ಆತ್ಮಾನಂ, ನೋಡಿ ಇಲ್ಲಿ ಆತ್ಮ ಸಂಯಮ ಯೋಗ 6ನೇ ಅಧ್ಯಾಯನ ಹೇಳ್ತಾ ಇದ್ದಾನೆ. ಇಡೀ ಭಗವದ್ಗೀತೆ ಶ್ಲೋಕ ಒಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಹಾಗಾಗಿ ದ್ರವ್ಯವು ಏನೋ ಅಂಥ ದ್ರವ್ಯವು ದ್ರವ್ಯ ಯಜ್ಞವಾಗಿಯೋ ಯೋಗ ಯಜ್ಞವಾಗಿಯೋ ಜ್ಞಾನ ಯಜ್ಞವಾಗಿಯೋ ಇರಬಹುದು. ಅಂಥ ಯಜ್ಞ ದ್ರವ್ಯ ಯಜ್ಞ. ನಾವು ಮಾಡ್ತಾ ಇರ್ತಕ್ಕಂಥ ಹೋಮ ಹವನಾದಿಗಳು ದ್ರವ್ಯ ಯಜ್ಞ. ಯೋಗ ಪ್ರಾಣಾಯಾಮ ಮಾಡ್ತೀವಿ, ಧ್ಯಾನ ಮಾಡ್ತೀವಿ,
ಇನ್ನೇನೋ ಸಾಧನೆಗಳನ್ನು ಮಾಡ್ತೀವಿ. ಅದೆಲ್ಲ ಕೂಡ ಯೋಗ ಯಜ್ಞ ಅಂತ ಅನಿಸ್ಕೊಳುತ್ತೆ. ಜ್ಞಾನ ಯಜ್ಞ ಅಂದರೆ ಏನು ಅಂದರೆ ಚಿಂತನೆ ಮಾಡ್ತಕ್ಕಂಥದ್ದು. ಚಿಂತೆ ಅಲ್ಲ, ಕೂತ್ಕೊಂಡು ಚಿಂತೆ ಮಾಡೋದನ್ನ ಯಜ್ಞ ಅಂತ ಹೇಳ್ತಾ ಇಲ್ಲ. ಚಿಂತನೆ ಮಾಡೋದನ್ನ ಯಜ್ಞ ಅಂತ ಕರೀತಾರೆ. ಮನನ ಮಾಡೋದನ್ನ ಯಜ್ಞ ಅಂತ ಕರೀತಾರೆ. ಕಂಠಪಾಠ ಮಾಡ್ತೀವಲ್ಲ, ಯಾವುದನ್ನಾದರೂ ಕಂಠಪಾಠ ಮಾಡೋದನ್ನ ಯಜ್ಞ ಅಂತ ಕರೀತಾರೆ. ಇನ್ನು ಪುಸ್ತಕ ಇಟ್ಕೊಂಡು ಓದೋದನ್ನ ಸ್ವಾಧ್ಯಾಯ ಯಜ್ಞ ಅಂತ ಕರೀತಾರೆ. ನೋಡಿ, ಯಜ್ಞಗಳಲ್ಲಿ ಎಷ್ಟು ವಿಧ ಇದೆ ಅಂತ ಬಿಟ್ಟು ಭಗವದ್ಗೀತೆನಲ್ಲೆಲ್ಲ ಹೇಳಿದ್ದಾನೆ ಭಗವಂತ. ಸ್ವಾಧ್ಯಾಯ ಯಜ್ಞ ಅಂತ ಹೇಳ್ತಾರೆ. ಆಮೇಲೆ ಇನ್ಯಾರಿಗೋ ಏನೋ ಒಂದು ಆಶ್ವಾಸನೆ ಕೊಡ್ತಕ್ಕಂಥದ್ದು, ಧೈರ್ಯ ತುಂಬತಕ್ಕಂಥದ್ದನ್ನ ಮಾಡ್ತೀವಿ, ಅದು ಒಂದು ಯಜ್ಞ. ಈ ಥರ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಒಂದು ಯಜ್ಞ. ಚಾಡಿ ಹೇಳ್ದಿರ ಇರ್ತಕ್ಕಂಥದ್ದು, ಅಸತ್ಯ ನುಡಿದೇ ಇರ್ತಕ್ಕಂಥದ್ದು ಒಂದು ಯಜ್ಞ. ಆಮೇಲಿಂದ ಶರೀರನ ಶುದ್ಧವಾಗಿ ಇಟ್ಕೊಳ್ತಕ್ಕಂಥದ್ದು ಒಂದು ಯಜ್ಞ. ಇವೆಲ್ಲ ಕೂಡ ಯಜ್ಞ ಸ್ವರೂಪಗಳು. ಇದೆಲ್ಲ ಕೂಡ ಭಗವಂತನ ಪ್ರೀತಿಗಾಗಿ, ನಮಗಾಗಲ್ಲ, ಭಗವಂತನ ಪ್ರೀತಿಗಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಚಮಕಾಧ್ಯಾಯದಲ್ಲಿ ಮುಖ್ಯವಾಗಿ ಅಹಂ ಎಂಬ ಜೀವನನ್ನು ಹಿಗ್ಗಿಸಿ ವಿರಾಟ್ ರೂಪನನ್ನಾಗಿಯೂ ಅನಂತರ ಉಪಾಧಿ ರಹಿತವಾದ ಪರಬ್ರಹ್ಮನನ್ನಾಗಿಯೂ ಮಾಡುವ ಧ್ಯೇಯದಿಂದ ಅನೇಕ ರೀತಿಯಾದ ಉಪಾಸನೆಗಳನ್ನು ಪ್ರಸ್ತಾಪಿಸಲಾಗಿದೆ. ಉಪಾಸನೆ ಅಂದರೆ ಮಾನಸಿಕವಾಗಿ ಮಾಡ್ತಕ್ಕಂಥ ಸಾಧನೆಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಶ್ರದ್ಧಾವಂತರು ಇವುಗಳ ಪ್ರಯೋಜನವನ್ನು ಹೊಂದಬಹುದಾಗಿದೆ. ಹಾಗಾಗಿ ಶ್ರದ್ಧೆ ಇರತಕ್ಕಂಥವರು ಯಾವುದೋ ಒಂದು ಉಪಾಸನೆಯನ್ನು ಹುಡುಕೊಂಡು ನಾವು ಅದನ್ನು ಮಾಡೋದಕ್ಕೆ, ನಮಗೆ ಏನು ನಮ್ಮ ಶರೀರಕ್ಕೆ ಒಗ್ಗತಕ್ಕಂಥ ಉಪಾಸನೆ, ನಮ್ಮ ಮನಸ್ಸಿಗೆ ಒಗ್ಗತಕ್ಕಂಥ ಉಪಾಸನೆ, ನಮ್ಮ ಜೀವನ ಶೈಲಿಗೆ ಒಗ್ಗತಕ್ಕಂಥ ಉಪಾಸನೆಯನ್ನು, ಸುಲಭವಾಗಿರ್ತಕ್ಕಂಥ ಉಪಾಸನೆ ಯಾವುದಾದ್ರೂ ಹುಡುಕೊಂಡು ನಾವು ಮಾಡಿಕೊಂಡ್ರೆ ಸಾಕು, ಜೀವನ ಅಂತಕ್ಕಂಥದ್ದು ಧನ್ಯ ಆಗೋಗುತ್ತೆ ಅಂತಕ್ಕಂಥದ್ದು ಈ 9ನೇ ಅನುವಾಕಿನ ಒಂದು ಸಾರಾಂಶ ಆಗಿದೆ. ಇಲ್ಲಿಗೆ 9ನೇ ಅನುವಾಕು ಅಂತಕ್ಕಂಥದ್ದು ಸಂಪನ್ನ ಆಗುತ್ತೆ. ಈಗ 10ನೇ ಅನುವಾಕನ್ನು ಈಗ ಅಧ್ಯಯನ ಮಾಡ್ಕೋಬೇಕಾಗಿದೆ. 10ನೇ ಅನುವಾಕನ್ನು ಒಂದ್ಸಲಿ ಹೇಳ್ಕೊಳ್ಳೋಣ. ಬೋರ್ ಆಗ್ತಾ ಇದೆಯಾ? ಏನಿಲ್ಲ ಅಲ್ಲ? ಅದೇನು ಅಂದರೆ ಡಿಸೆಂಬರ್ಗೆ ಮುಗಿಸ್ಬಿಡೋಣ ಅಂತ. ನೋಡಿ, ಆಂಜನೇಯ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನು ದಾಂಧಲೆ ಮಾಡ್ತಾನೆ ಅಂತಂದರೆ, ನಮ್ಮ ಮನೆ ಹತ್ರ ಬಂದು ಮಾವಿನ ಮರ ಇದೆ ನಮ್ಮ ಮನೆ ಮುಂದೆ, ಸಿಕ್ಕಾಬಿಟ್ಟೆ ನಮ್ಮ ಮನೆಯವ್ರಿಗೆ ಅದೇ ಕೆಲಸ. ಗುಡ್ಸ್ ಬರೋಕ್ಕೂ ಈತ ಬಂದು ಎಲ್ಲ ಕಿತ್ತು ಹಾಕೋಕು, ಗುಡ್ ಕಿತ್ ರಾದ್ದ ಅಂತ ಮಾಡ್ತಾನೆ. ನಮ್ಮ ಪೇಟೆನಲ್ಲಿ ಇಬ್ಬರು ಕಚ್ಚಿಬಿಟ್ಟಿದೆ ಕೋತಿಗಳು. ನಮಗೆ ಎಲ್ಲ ಹೇಳಿದ್ರು ಏನೆಲ್ಲ ಹಿಂಗೆ ನಡೀತದೆ ಪೇಟೆನಲ್ಲಿ ಅಂತ. ಅವ್ನಿಗೆ ಟೆಂಪ್ಟ್ ಆಗಿಬಿಟ್ಟಿದ್ದಾನೆ, ತಟ್ಕೊಳಕ್ಕೆ ಆಗ್ತಾ ಇಲ್ಲ, ಬೇಗ ಸುಂದರಕಾಂಡ ಕೇಳಬೇಕು ಅಂತ ಇಷ್ಟೆಲ್ಲ ರಾಧ ಅಂತ ಮಾಡ್ತಾ ಇದ್ದಾನೆ ಅಂತ. ನೋಡಿ ಬಂದು ಕೂತಿದ್ದಾನೆ. ಈಗ 10ನೇ ಅನುವಾಕನ ಒಂದ್ಸರಿ ಹೇಳ್ಕೊಳ್ಳೋಣ. ಗರ್ಭಾಶ್ಚ ಮೇ ವತ್ಸಾಶ್ಚ ಮೇ ದ್ರವಿಶ್ಚ ಮೇ ದ್ರವೀಚ ಮೇ ದ್ವಿತೀಯವಾಚ ಮೇ ದ್ವಿತೀಯೌಹಿ ಚ ಮೇ ಪಂಚಾವಿಶ್ಚ ಮೇ ಪಂಚಾವೀಚ ಮೇ ತ್ರಿವತ್ಸಶ್ಚ ಮೇ ತ್ರಿವತ್ಸಾಚ ಮೇ ತುರ್ಯವಾಚ ಮೇ ತುರ್ಯೌಹಿ ಚ ಮೇ ಷಷ್ಠವಾಚ ಮೇ ಷಷ್ಠೌಹಿ ಚ ಮ ಉಕ್ಷಾ ಚ ಮೇ ವಶಾ ಚ ಮ ವೃಷಭಶ್ಚ ಮೇ ವೇಹಶ್ಚ ಮೇ ಅನಡ್ವಾಂಚ ಮೇ ಧೇನುಶ್ಚ ಮ ಆಯುರ್ಯಜ್ಞೇನ ಕಲ್ಪತಾಂ ಪ್ರಾಣೋ ಯಜ್ಞೇನ ಕಲ್ಪತಾಂ ಅಪಾನೋ ಯಜ್ಞೇನ ಕಲ್ಪತಾಂ ವ್ಯಾನೋ ಯಜ್ಞೇನ ಕಲ್ಪತಾಂ ಚಕ್ಷುರ್ಯಜ್ಞೇನ ಕಲ್ಪತಾಂ ಶ್ರೋತ್ರಂ ಯಜ್ಞೇನ ಕಲ್ಪತಾಂ ಮನೋ ಯಜ್ಞೇನ ಕಲ್ಪತಾಂ ವಾಗ್ಯಜ್ಞೇನ ಕಲ್ಪತಾಂ ಆತ್ಮ ಯಜ್ಞೇನ ಕಲ್ಪತಾಂ ಯಜ್ಞೋ ಯಜ್ಞೇನ ಕಲ್ಪತಾಂ. ಇದು 10ನೇ ಅನುವಾಕ. ಈಗ 10ನೇ ಅನುವಾಕನ್ನ ಅಧ್ಯಯನ ಮಾಡ್ತಾ ಹೋಗೋಣ. ಹಿಂದಿನ 9ನೇ ಅನುವಾಕನಲ್ಲಿ ಸಮಷ್ಟಿ ದೇಹದಲ್ಲಿ ವೃಷ್ಟಿ ದೇಹಗಳ ಪ್ರವಿಲಯವನ್ನು ಪ್ರಾರ್ಥಿಸಿದ ನಂತರ ಈಗ ರೋಗ ಆರೋಗ್ಯ ದೇವತೆಗಳ ಪ್ರವಿಲಯವನ್ನು ಪ್ರಾರ್ಥಿಸಲಾಗಿದೆ. ಪ್ರವಿಲಯ ಅಂದರೆ ಸಮರ್ಪಣೆ ಅಂತ ಹೇಳ್ಬಿಟ್ಟು. ಇವಾಗ ನಮಗೆ ರೋಗ ಅಂತಕ್ಕಂಥದ್ದು ಇರುತ್ತೆ, ಆಮೇಲೆ ಆ ರೋಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೇವತೆಗಳು ಅಂತಕ್ಕಂಥವ್ರು ಇರ್ತಾರೆ. ಪ್ರತಿಯೊಬ್ಬರೂ ಕೂಡ ಯಾವುದೋ ಒಂದು ರೋಗಕ್ಕೆ ಒಳಗಾಗೇ ಇರ್ತಾರೆ. ಮಾನಸಿಕವಾಗಿರ್ತಕ್ಕಂಥ ರೋಗ ಆಗಿರ್ಬೋದು ಅಥವಾ ದೈಹಿಕವಾಗಿರ್ತಕ್ಕಂಥ ರೋಗ ಆಗಿರ್ಬೋದು. ಯಾವುದೋ ಒಂದು ರೋಗದಲ್ಲಿ ನಾವು ನರಳ್ತಾನೆ ಇರ್ತೀವಿ.
ಏನು ಅಂತಂದರೆ ಎದುರುಗ ಇರ್ತಕ್ಕಂಥವ್ರಿಗೆ ನಮ್ಗೆ ರೋಗ ಇದೆ ಅನ್ನೋದು ಗೊತ್ತಾಗುತ್ತೆ, ಆದರೆ ನಮಗೆ ರೋಗ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಲ್ಲ. ಯಾರನ್ನ ಹೇಳಿದಾಗ ನಾವು ಕೋಪ ಮಾಡ್ಕೊತೀವಿ, ಅಪ್ಪ ಏನು ಹಿಂಗಾಡ್ತೀಯಾ ಅಂತಂದ್ರೆ ನಮಗೆ ಬೇಜಾರಾಗುತ್ತೆ, ಅಥವಾ ಏನು ಈ ಥರ ಇದೆಯಾ ಅಂತಂದ್ರೆ ನಮಗೆ ಬೇಜಾರಾಗುತ್ತೆ. ಈ ಥರದ ಕಾಯಿಲೆ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ರೋಗಗಳು ಮತ್ತು ರೋಗದ ದೇವತೆಗಳು ಏನಿದ್ದಾರೆ ಇದನ್ನು ಚಿದಗ್ನಿಗೆ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ಹತ್ತನೇ ಅನುವಾಕನಲ್ಲಿ ಹೇಳ್ಕೊಂಡು ಬರ್ತಾರೆ. ಏನೇನು ಕಾಯಿಲೆಗಳಿದೆ, ಏನೇನಿದೆ, ಇದನ್ನೆಲ್ಲ ಪವಿತ್ರ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಈ ದೋಷಗಳನ್ನು, ಈ ದುಗುಡಗಳನ್ನು ಎಲ್ಲದನ್ನು ಕೂಡ ಚಿದಗ್ನಿಗೆ ಸಮರ್ಪಣೆ ಮಾಡಿಬಿಟ್ಟು ನಿರಾಲಂಬರಾಗಿ ನಾವು ಆನಂದ ಸ್ವರೂಪಗಳಾಗಿ ಇರತಕ್ಕಂಥ ಸಾಧನೆಯನ್ನು 10ನೇ ಅನುವಾಕಿನಲ್ಲಿ ಹೇಳ್ಕೊಂಡು ಬರ್ತಾರೀಗ. ಯಾವನು ಯಜ್ಞಯಾಗಾದಿಗಳಿಂದ ಆ ಆರೋಗ್ಯ ದೇವತೆಗಳನ್ನು ಆರಾಧಿಸುತ್ತಾನೋ ಅಂಥವನ ಶರೀರದಲ್ಲಿರುವ ಆ ದೇವತೆಗಳು ರೋಗ ದೇವತೆಗಳನ್ನೆಲ್ಲ ಹಿಮ್ಮೆಟ್ಟಿಸಿ ಅವರ ಶಕ್ತಿಯನ್ನು ಕುಂದಿಸಿ ಬಿಡುವರು. ಹಾಗೂ ತಮ್ಮ ಅಮೃತ ರೂಪವಾದ ರಸಗಳಿಂದ ಸಾಧಕನ ಶರೀರವನ್ನು ಅಮೃತಮಯವಾಗಿ ಮಾಡಿಬಿಡುವರು. ಯಾರು ಈ 10ನೇ ಅನುವಾಕಿನಲ್ಲಿ ಹೇಳಿರ್ತಕ್ಕಂಥ ಈ ರೋಗನ ಮತ್ತು ರೋಗ ದೇವತೆಗಳನ್ನು ಚಿದಗ್ನಿಗೆ ಸಮರ್ಪಣೆ ಮಾಡ್ತಕ್ಕಂಥ ಈ ಉಪಾಸನೆಯನ್ನು ಮಾಡ್ತಾರೆ, ಅವರು ಅಲ್ಲಿರ್ತಕ್ಕಂಥ ಆರೋಗ್ಯ ದೇವತೆಗಳು ಅಂತ ಇರ್ತಾರಂತೆ ಶರೀರದಲ್ಲಿ. ಅವರೇನು ಮಾಡ್ತಾರೆ, ಇವರುಗಳ ಬಲನ ಕುಗ್ಗಿಸ್ಬಿಟ್ಟು, ಯಾರ್ದು ಈ ರೋಗ ಮತ್ತು ರೋಗ ದೇವತೆಗಳ ಬಲನ ಕುಗ್ಗಿಸ್ಬಿಟ್ಟು ಆರೋಗ್ಯ ಅಂತಕ್ಕಂಥದ್ದು, ಅಮೃತ ಸ್ವರೂಪ ಅಂತಕ್ಕಂಥದ್ದು ನಮ್ಮ ಶರೀರನ ತಯಾರು ಮಾಡೋದಕ್ಕೆ ಶುರು ಮಾಡ್ತಾರಂತೆ. ಅಂದರೆ ನಮ್ಮದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ವೇನಲ್ಲಿ ನಮ್ಮ ಶರೀರ ಅಂತಕ್ಕಂಥದ್ದು, ಮನಸ್ಸು ಅಂತಕ್ಕಂಥದ್ದು ನಡೀತಾ ಹೋಗುತ್ತೆ. ಹಾಗಾಗಿ ಅದರ ಒಂದು ಉಪಾಸನೆಯನ್ನು ಹೇಳ್ತಾರೆ. ಔಷಧಿಗಳಿಂದ ಪರಿಹರಿಸಲು ದುಸ್ಸಾಧ್ಯವಾದ ರೋಗಗಳನ್ನು ಕೂಡ ಈ ಶಾಂತಿಕ ಪೌಷ್ಟಿಕ ಯಜ್ಞಕರ್ಮಗಳಿಂದ ಪರಿಹರಿಸಿಕೊಳ್ಳಬಹುದಾಗಿದೆ. ಈಗ ಈ ದೇವತೆಗಳ ಪರಿಚಯವನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾರೆ ಇಲ್ಲಿ ವ್ಯಾಖ್ಯಾನಕಾರರು. ಅಂದರೆ ಏನು ಅಂದರೆ ಎಲ್ಲ ಕೂಡ ಔಷಧಗಳಿಂದ ಪರಿಹಾರ ಆಗ್ತಕ್ಕಂಥ ರೋಗ ಇರೋದಿಲ್ಲ, ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಆಲ್ರೆಡಿ ನಾನೊಂದು ಕತೆ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ನೊಣ ತಿಂದಿದ್ದ ಕತೆ ನೀವೆಲ್ಲ ಕೇಳಿದ್ದೀರ. ಅಂದರೆ ಶರೀರಕ್ಕೆ ಏನನ್ನ ಒಂದು ಕಾಯಿಲೆ ಬಂದರೆ ಏನೋ ಮಾತ್ರೆ ಕೊಡ್ಬೋದು, ಗುಣಪಡಿಸ್ಬೋದು. ಆದರೆ ಮನೋರೋಗಕ್ಕೆ ನಾವು ಗುಣಪಡಿಸೋದಕ್ಕಾಗಲ್ಲ. ಎಲ್ಲ ಕಾಯಿಲೆಗಳು ಕೂಡ ಮಾತ್ರೆಗಳೇ ಕೊಟ್ಟು ಪರಿಹಾರ ಮಾಡ್ತೀವಿ ಅಂತ ಹೇಳೋದಕ್ಕಾಗಲ್ಲ. ನೋಡಿ, ಹೋದ ತಕ್ಷಣ ಡಾಕ್ಟ್ರನ್ನ ನಗುಮುಖದಿಂದ ಮಾತಾಡಿಬಿಟ್ರೆ ಅರ್ಧ ರೋಗ ಕಾಯಿಲೆ ಆಗಿಬಿಡುತ್ತೆ, ಇದು ವಾಸಿ ಆಗಿಬಿಡುತ್ತೆ, ಅರ್ಧ ರೋಗ ವಾಸಿ ಆಗಿಬಿಡುತ್ತೆ. ಅವ್ರೇನೋ ಒಂಚೂರು ಧೈರ್ಯ ಕೊಟ್ಬಿಟ್ರೆ, ಭಯ ಏನು ಭಯ, ಅಯ್ಯೋ ಇದೇನು ಸಣ್ಣ ಕಾಯಿಲೆ ಬಿಡಪ್ಪ ಹೋಗುತ್ತೆ ಅಂತೇನೋ ಹೇಳ್ಬಿಟ್ರೆ, ಅದು ದೊಡ್ಡ ಕಾಯಿಲೆ ಆಗಿದ್ರು ಕೂಡ ನಮಗೇನು ಮಾಡೋದಿಲ್ಲ, ಅದು ಪರಿಹಾರ ಅಂತಕ್ಕಂಥದ್ದು ಆಗಿಬಿಡುತ್ತೆ. ಒಬ್ಬ ರೈತ ಇದ್ನಂತೆ. ಆ ರೈತ ಏನು ಮಾಡೋದಂತೆ ಅಂತಂದರೆ, ನೋಡಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈ ಒಂದು 3-4 ಕತೆ ಹೇಳ್ತೀನಿ, ಅರ್ಥ ಮಾಡ್ಕೊಂಬಿಡಿ ಹೆಂಗಿರುತ್ತೆ ರೋಗಗಳು ಅಂತ ಹೇಳ್ಬಿಟ್ಟು ಅಂತ. ಆ ರೈತ ಏನು ಮಾಡಿದಂತೆ, ಹುಲ್ಲಿನ ಮೆದೆ ಹಾಕ್ತಾ ಇದ್ದಂತೆ. ಹುಲ್ಲಿನ ಮೆದೆ ಅಂದರೆ ಗೊತ್ತಲ್ವಾ, ವಾಮೆ, ನಾವು ವಾಮೆ ಅಂತ ಕರಿತೀವಿ ನಾವು ಇದರಲ್ಲಿ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ. ಹುಲ್ಲಿನ ಮೆದೆ ಹಾಕ್ತಾ ಇದ್ದಂತೆ. ಏಣಿ ಮೇಲೆ ಹತ್ಬಿಟ್ಟು ಎಲ್ಲ ಹುಲ್ಲಿನ ಮೆದೆ ಹಾಕ್ತಾ ಇದ್ದಂತೆ. ಕಾಲಿಗೆ ಏನೋ ಚುಚ್ಚಿದಂಗೆ ಆಯ್ತಂತೆ, ಅವಾ ಅಂತ ಹಿಂಗೆ ಕೆರ್ಕೊಂಡಂತೆ. ನೋಡಿದ್ರೆ 2 ಕಡೆ ಹಿಂಗೆ ಏನೋ ಕಚ್ಚಿದಂಗಾಗಿ ರಕ್ತ ಬರ್ತಾ ಇತ್ತಂತೆ. ಅವನು ಅನ್ಕೊಂಡಂತೆ ಏನು ಅಂತಂದರೆ, ಏನೋ ಮುಳ್ಳೋ ಕಡ್ಡಿನೋ ಏನೋ ಕುಚ್ಕೊಂಡಿರ್ಬೇಕು ಅಂತ ಹಿಂಗೆ ಕಾಲು ಒರೆಸ್ಕೊಂಡ್ಬಿಟ್ಟು ತನ್ನ ಹುಲ್ಲಿನ ಮೇಲೆ ಹಾಕ್ತಕ್ಕಂಥ ಕಾರ್ಯವನ್ನು ಮುಂದುವರೆಸೋದಂತೆ. ಅವನಿಗೆ ಏನೂ ಆಗಲಿಲ್ವಂತೆ. 1 ವಾರ ಹುಲ್ಲಿನ ಮೆದುವೆ ಎಲ್ಲ ಹಾಕಿದ್ದಾಯಿತು, ಎಲ್ಲ ಆಯಿತು. 1 ವಾರ ಕಳೆದೋಯ್ತು. ದಿನ ಹುಲ್ಲು ಕೀಳ್ತಾ ಇದ್ದಾನೆ, ಹಸುಗಳಿಗೆಲ್ಲ ತಿನ್ನಿಸ್ತಾ ಇದ್ದಾನೆ, ಮೇಯಿಸ್ತಾ ಇದ್ದಾನೆ. ಏನೂ ಆಗಿಲ್ಲ ಆತನಿಗೆ. ಒಂದು ತಲೆನೋವು ಬರಲಿಲ್ಲ, ಒಂದು ನೆಗಡಿ ಬರಲಿಲ್ಲ, ಏನೂ ಆಗಲಿಲ್ಲ. 1 ವಾರ ಆದಮೇಲೆ ಅದೇ ಎಣ್ಣೆ ಹತ್ಬಿಟ್ಟು ಹುಲ್ಲು ಕೀಳ್ತಾ ಇದ್ದಂತೆ. ಏನೋ ಸರಸರ ಅಂತ ಸೌಂಡ್ ಆಯ್ತಂತೆ. ಏನಪ್ಪ ಅಂತ ಪಕ್ಕದಲ್ಲಿ ನೋಡಿದ್ರೆ ಹಾವು ಹರ್ಕೊಂಡು ಹೋಗ್ತಾ ಆಯ್ತಂತೆ ಹುಲ್ಲಿನ ಮೆದೆ ಹತ್ರದಿಂದ. ಆವಾಗ ಅವ್ನಿಗೆ ಅರ್ಥ ಆಯ್ತಂತೆ, 1 ವಾರ ಹಿಂದೆ ನನಗೆ ಈ ಹಾವೆಯನ್ನು ಕಚ್ಚಿಬಿಡ್ತಾ ಕಾಲಿಗೆ ರಕ್ತ ಬರ್ತಾ ಇತ್ತಲ್ಲ ಅಂತಕ್ಕಂಥ ಒಂದು ಥಾಟ್ ಬಂತಂತೆ. ಬಂದಿದ ತಕ್ಷಣ ಅವನಿಗೆ BP ಎಲ್ಲ ರೈಸ್ ಆಗಿಬಿಟ್ಟು, ಕೈ ಕಾಲು ಎಲ್ಲ ನಡ್ಗೋಕೆ ಶುರು ಆಗ್ಬಿಟ್ಟು ಆ ಏಣಿಯಿಂದ ಕೆಳಗಡೆ ಬಿದ್ದು ಅಲ್ಲೇ ಒದ್ದಾಡಿ ಬಾಯಿಲೆಲ್ಲ ನೊರೆ ಬಂದ್ಬಿಟ್ಟು ಸತ್ತೋಗ್ಬಿಟ್ನಂತೆ. ಇವಾಗ ವಿಷಾನ ಸಾಯಿಸಿದ್ದು ಅವನ ಭಯ ಸಾಯಿಸ್ಬಿಡ್ತು ಅವನನ್ನು. ಅದು ಹಾವೇ ಕಚ್ಚಿರ್ಬೋದು ಒಂದು ವೇಳೆ, ಆದರೆ ಅವ್ನಿಗೆ ಅವಾಗ ಏನು ಆಗಲಿಲ್ಲ. ಯಾಕೆ? ಆವಾಗ ಹಾವು ಅನ್ನೋದು ಗೊತ್ತಿರಲಿಲ್ಲ. ಆದರೆ ಅದು ಹಾವು ಅಂತ ಗೊತ್ತಾದ ತಕ್ಷಣ ಆ ಭಯ ಅಂತಕ್ಕಂಥದ್ದು ಅವನನ್ನು ಸಾಯಿಸ್ಬಿಡ್ತು ಅಲ್ವಾ? ಕೊರೋನಾ ಟೈಮಲ್ಲಿ ಸುಮಾರು ಜನ ಭಯಕ್ಕೆ ಸತ್ತೋಗ್ಬಿಟ್ರು, ಮಾಡ್ಕೊಂಬಿಟ್ರು. ಇನ್ನೊಂದ್ಸಲ ಏನಾಯ್ತಂತೆ ಅಂದರೆ, ಶಂಕರಶಾಸ್ತ್ರಿಗಳು ಅಂತ ನಮ್ಮ ದೊಡ್ಡಪ್ಪ ಒಬ್ರು ಇದ್ರು. ಅವ್ರನ್ನ ಕತೆ ಹೇಳಿದ್ರು. ಅವರು ಸ್ಟೂಡೆಂಟ್ ಲೈಫ್ ಅಂತೆ. ಅವ್ರು ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ ಎಲ್ಲ ಹೋಗಿದ್ರಂತೆ, ಹೋಗಿ ಬರ್ತಾ ಇದ್ರಂತೆ. ರಾತ್ರಿ ಆಗೋಯ್ತಂತೆ. ಮಲೆನಾಡು ಪ್ರದೇಶ, ಅಲ್ಲೆಲ್ಲ ಮಲೆನಾಡು ಪ್ರದೇಶ. ರಾತ್ರಿ ಆಗೋಯ್ತಂತೆ. ಇವ್ರಿಗೆ ಯಾರೋ ಕಿವಿನಲ್ಲಿ ಒಂದು ಹುಳ ಬಿಟ್ಟಿದ್ರಂತೆ. ನೋಡು ನೀನು ಪೊದ್ದುಂಡಲ್ಲ లేదా ಬುದ್ದುಂಡಲ್ಲ,
ಹಂಗಾಗಿ ಸೂರ್ಯ ಮುಳುಗೋ ಅಷ್ಟರೊಳಗೆ ನೀನು ಊರು ಸೇರ್ಕೊಂಬಿಡು. ಅದ್ಯಾವುದೋ ಒಂದು ಬಸ್ಸು ಬರೋ ಅಂತ ಅಲ್ಲೇ ಅವಾಗೆಲ್ಲ ಕೆಲವು ಕಡೆಗೆ ಬಸ್ಸುಗಳು ಬರ್ತಾ ಇರಲಿಲ್ಲಂತ, ಕೆಲವು ಕಡೆಗೆ ಕಿಲೋಮೀಟರ್ಗಳು ದೂರ ನಡ್ಕೊಂಡು ಹೋಗಿ ಹತ್ಕೋಬೇಕಾಗಿತ್ತಂತ. ಅದೆಲ್ಲ ಬಸ್ ಬರ್ತಕ್ಕಂಥ ಒಂದು ಊರು, ಆ ಊರಿಗೆ ನಡ್ಕೊಂಡು ಹೋಗಬೇಕು. ಬೇಗ 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 ಬರ್ತಾ ಇದ್ದಾರಂತೆ. ಕ್ಯಾಶ್ ಬೇರೆ ಇದೆಯಂತೆ, ಜೋಬಿನಲ್ಲಿ ಕ್ಯಾಶ್ ಬೇರೆ ಇದೆಯಂತೆ. ಈ ಊರು ದಾಟಿ ಇನ್ನೊಂದು ಊರಿಗೆ ಬರಬೇಕಾಗಿದ್ರೆ ಯಾರೋ ಇವ್ರ ಕಿವಿಗೆ ಒಂದು ಹುಳ ಬಿದ್ದುಬಿಟ್ರಂತೆ. ಏನು ಅಂದ್ರೆ, ನೋಡಪ್ಪ ಪೊದ್ದುಂಡಲ್ಲ లేదా ಬುದ್ದುಂಡಲ್ಲ, ಸೂರ್ಯ ಮುಳುಗೋ ಅಷ್ಟರೊಳಗೆ ನೀನು ಆ ಊರನ್ನು ಸೇರ್ಕೋ. ಯಾಕೆಂದರೆ ಆ ಮಧ್ಯದಲ್ಲಿ ಒಂದು ದೊಡ್ಡ ಆಲದ ಮರ ಬರುತ್ತೆ. ಆ ಆಲದ ಮರದ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಅಲ್ಲಿ ದೆವ್ವ ಓಡಾಡುತ್ತೆ, ಹುಷಾರು, ಅಷ್ಟರೊಳಗೆ ಹೊಟ್ಟೋಗ್ಬಿಡು ಅಂತ. ಇವ್ರ ಪಾಪ ಸ್ಟೂಡೆಂಟ್ ಅಂತ, ಇನ್ನು ಆವಾಗ ಚಿಕ್ಕ ವಯಸ್ಸು. ಬರ್ತಾ ಇದ್ದಾರಂತೆ. ಅವ್ರು ಯಾವಾಗಲೂ ನಂಗೆ ಅನುಭವ ಹೇಳೋರು. ನಡ್ಕೊಂಡು ಬರ್ತಾ ಇದ್ದಾರಂತೆ. ನಡ್ಕೊಂಡು ಬರ್ತಾ ಇದ್ರೆ ರಾತ್ರಿ ಆಗೋಯ್ತಂತೆ. ಏನು ರಾತ್ರಿ ಆದ್ರೆ ಏನಂತೆ, ಧೈರ್ಯವಾಗಿ ಹೋಗ್ಬಿಡೋಣ ಅಂತೇಳ್ಬಿಟ್ಟು ನಡ್ಕೊಂಡು ಬರ್ತಾ ಇದ್ರಂತೆ. ಸ್ವಲ್ಪ ದೂರದಲ್ಲಿ ನೋಡಿದ್ರೆ ಉದ್ದಕ್ಕೆ ಬೆಳ್ಳಗೆ ಏನೋ ನಿಂತ್ಕೊಂಡಿದೆಯಂತೆ. ಉದ್ದಕ್ಕೆ ಉದ್ದಕ್ಕೆ ನಿಂತ್ಕೊಂಡಿದೆಯಂತೆ. ಇವ್ರಿಗೆ ಆ ಕಿವಿಲಿ ಹುಳ ಬಿಟ್ಟಿದ್ರಲ್ಲ ಯಾರೋ ಹಿಂದಿನ ಊರಲ್ಲಿ, ಅದನ್ನ ಜ್ಞಾಪಕ ಬಂದ್ಬಿಡ್ತಂತೆ. ಓ ಹೇಳಿದ್ ನಿಜ, ಕರೆಕ್ಟಾಗಿ ಆಲದ ಮರದ ಹತ್ರ ಬರೋ ಅಷ್ಟೊತ್ತಿಗೆ ಉದ್ದಕ್ಕೆ ಬೆಳ್ಳಗೆ ಏನೋ ನಿಂತ್ಕೊಂಡ್ಬಿಟ್ಟಿದೆ ಅಂತ. ಟಕ ಟಕ ಅಂತ ಸೌಂಡ್ ಬೇರೆ ಬರ್ತಾ ಇದೆಯಂತೆ. ನನ್ಗೆ ಅವ್ರು ವರ್ಣನೆ ಮಾಡಿ ಮಾಡಿ ಹೇಳೋರು ಯಾವಾಗ್ಲೂ. ಟಕ ಟಕ ಅಂತ ಸೌಂಡ್ ಬರ್ತಾ ಇದೆಯಂತೆ. ಏನು ಹಿಂಗೆ ಸೌಂಡ್ ಬರ್ತಾ ಇದೆ ಅಂತ. ಇವ್ರಿಗೆ ದೆವ್ವಾನೇ ಅದು ಅಂತ ಯಾರೋ ಹೇಳಿದ್ರಂತೆ. ಏನು ಅಂದ್ರೆ, ಸುತ್ತೂರ ಮೂತ್ರ ಮಾಡ್ಕೊಂಡ್ಬಿಟ್ರೆ ದೆವ್ವ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಇವ್ರೇನು ಮಾಡಿದ್ರಂತೆ, ಒಂದು ಸರ್ಕಲ್ ಮಾಡ್ಕೊಂಡ್ರಂತೆ. ಅವ್ರಿಗೇನೋ ಒಂದು ಮನಸ್ಸಿಗೆ ಒಂದು ಧೈರ್ಯ, ಸುತ್ತೂರ ಹೊಯ್ಕೊಂಬಿಟ್ಟು ಏನೋ ಒಂದು ನನಗೆ ಧೈರ್ಯ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ. ಏನು ಮಾಡೋದು, ರಾತ್ರಿ ಎಲ್ಲ ನಿಂತ್ಕೊಂಡಿದ್ದಾರಂತೆ. ಯಾರು ನರಪಿಳ್ಳೆ ಇಲ್ವಂತೆ, ಮಾತಾಡೋರೇ ಇಲ್ವಂತೆ. ಟಕ 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 ಅಂತ ಸೌಂಡ್ ಬರ್ತಾ ಇದೆಯಂತೆ. ಉದ್ದಕ್ಕೆ ಬೆಳ್ಳಗೆ ನಿಂತ್ಕೊಂಡಿದ್ದೆ. ಅದೇನು ಕದಲ್ತಾ ಇಲ್ಲ, ಮೆದಲ್ತಾ ಇಲ್ಲ, ಹೀಗೇ ನಿಂತಿದೆಯಂತೆ. ಇವ್ರಿಗೆ ಭಯನಂತೆ. ಏನಪ್ಪ ಮಾಡೋದು, ದೆವ್ವ ಅವ್ರು ಹೇಳ್ಬಿಟ್ಟಿದ್ದಾರೆ, ಒಳ್ಳೆ ಕತೆ ಆಯ್ತೆ, ಮುಂದಕ್ಕೆ ಹೋದ್ರೆ ದೆವ್ವ ಹಿಡ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತ್ಬಿಟ್ಟಿದಾರಂತೆ. ಎಲ್ಲೂ ಕದಲ್ದೀರ ಹಿಂಗೆ ಏನೋ ಸ್ಟಿಲ್ ಪೋಸಲ್ಲಿ ನಿಂತಿದ್ದಾರಂತೆ. ಎಲ್ಲಿವರೆಗೂ ನಿಂತಿದ್ದಾರೆ ಅಂದರೆ, ಬೆಳಕು ಹರಿಯೋವರೆಗೂ ನಿಂತಿದ್ದಾರಂತೆ. ಬೆಳಗ್ಗೆ 6 ಗಂಟೆ ಆಗೋವರೆಗೂ ಹಂಗೇ ನಿಂತಿದ್ದಾರಂತೆ. 6 ಗಂಟೆ ಆದಾಗ ಸ್ವಲ್ಪ ಬೆಳಕು ಬಂದ್ಮೇಲೆ ನೋಡ್ತಾರಂತೆ. ಅದೇನು ಅಂತಂದರೆ, ಇದು ಸೈನ್ ಬೋರ್ಡ್ ಇರುತ್ತಲ್ಲ, ಈ ರೋಡ್ ಸೈಡಲ್ಲಿ ಸೈನ್ ಬೋರ್ಡ್ ಇರುತ್ತಲ್ಲ, ಅವಾಗೆಲ್ಲ ಉದ್ದುದ್ದು ಒಂದು ಬಂಡೆಗಳನ್ನು ನಾಟಿ ಸೈನ್ ಬೋರ್ಡ್ ಹಾಕಿರೋರು. ಅದಕ್ಕೆ ಯಾರೋ ಸುಣ್ಣ ಬಳದ್ ಬಿಟ್ಟಿದಾರಂತೆ. ಚೆನ್ನಾಗಿ ಸುಣ್ಣ ಬಳದ್ ಬಿಟ್ಟಿದಾರಂತೆ. ಸುಣ್ಣ ಬಳದಿಟ್ಬಿಟ್ಟಿದ್ದಾರೆ. ಈ ಟಕ ಟಕ ಅನ್ನೋ ಸೌಂಡ್ ಏನು ಅಂತಂದರೆ, ಅಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ಇರುತ್ತಂತೆ, ಏನೋ ಈ ಮಗ್ಗ, ಆ ಮಗ್ಗದ ಸೌಂಡ್. ಅವ್ರು ರಾತ್ರಿ ಎಲ್ಲ ಮಗ್ಗ ಟಕ ಟಕ ಅಂತ ಸೌಂಡ್ ಮಾಡ್ತಾ ಇದ್ರಂತೆ, ಮಗ್ಗದ ಸೌಂಡ್ ಅದು. ಇವ್ರಿಗೇನು ಅಂದರೆ, ಈ ಸೌಂಡು, ಈ ಬೆಳ್ಳಗೆ ನಿಂತಿರೋ ಈ ಭೂತಾಕಾರ ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟು ಅವ್ರು ಬೇರೆ ಕಿವಿಗೆ ದೆವ್ವ ಅಂತ ಹುಳ ಬಿಟ್ಬಿಟ್ಟಿದ್ರಲ್ಲ, ಎರಡೂ ಏನಪ್ಪ ಗಾಬರಿ ಅಂತ ಹೇಳ್ಬಿಟ್ಟು ಅಂತ. ಅವ್ರು ಯಾವಾಗಲೂ ಹೇಳೋರು, ಅಪ್ಪಿ ಅದೇ ಲಾಸ್ಟ್ ಅಪ್ಪಿ, ನಾವತ್ತಿಂದ ನನ್ನ ದೆವ್ವ ಅನ್ನೋದನ್ನ ನಂಬೋಕೆ ಹೋಗಲಿಲ್ಲ. ನಾನು ಫಸ್ಟ್ ಟೈಮು ಅನುಭವಿಸಿರ್ತಕ್ಕಂಥ ಭಯ ಅದು ನನ್ನ ಜೀವನದಲ್ಲಿ ಅಂತ ಯಾವಾಗಲೂ ಹೇಳೋರು. ಅವ್ರ ಅನುಭವ ಹೇಳೋರು. ಅಂದರೆ ಹಿರಿಯರ ಅನುಭವಗಳು ನಮ್ಗೆ ಹೆಂಗೆ ಮಾರ್ಗದರ್ಶನ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಕೆಲವು ಕಾಯಿಲೆಗಳಿವೆಲ್ಲ ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗಳು, ಇದಕ್ಕೆಲ್ಲ ಮದ್ದು ಕೊಟ್ಟು ನಾವು ವಾಸಿ ಮಾಡೋದಕ್ಕಾಗತ್ತಾ? ಆಗೋದಿಲ್ಲ. ಅದೇ ಥರನೇ ನಾನು ಆಲ್ರೆಡಿ ಒಂದು ಕತೆ ಹೇಳಿದ್ದೆ. ಯಾರು ಅಂತಂದರೆ, ಯಾರೋ ಒಬ್ಬನು ಪೆದ್ದ ಪಾಪ, ಅವನೇನು ಅಂತ ಜೀವನದಲ್ಲಿ ಅಷ್ಟೇನು ಇಲ್ಲದೆ ಇರ್ತಕ್ಕಂಥ ಅವನು ಕೂತ್ಕೊಂಡು, ಒಳ್ಳೆ ಬೇಸಿಗೆ ಕಾಲ, ಹೆಂಡತಿ ಪಾನಕ ಕೊಟ್ಟಿದ್ಲಂತೆ. ಪಾನಕ ಕುಡಿದ್ಬಿಟ್ಟು ಹಿಂಗೆ ಕೂತ್ಕೊಂಡು ಅಂತ ಬಾಯಿ ತೆಕ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ನಂತೆ. ಬೇಸಿಗೆ ಕಾಲದಲ್ಲಿ ಗೊತ್ತಲ್ಲ, ಮೊದಲೇ ಸ್ವೀಟು, ಇನ್ನು ನೊಣಗಳ ಕಾಟ ಜಾಸ್ತಿ. ನೊಣ ಏನು ಮಾಡ್ತಂತೆ, ಬಂದ್ಬಿಟ್ಟು ಬಾಯೊಳಗೆ ಹಿಂಗೋಗಿ ಹಿಂಗೆ ಹೊಟ್ಟಾಯ್ತಂತೆ. ಇವರು ಹಿಂಗೆ ಅಂದ್ಬಿಟ್ಟಂತೆ. ಅವ್ನಿಗೇನು ಊಹೆ ಏನು ಅಂದರೆ, ನಾನು ನೊಣ ನುಂಗ್ಬಿಟ್ಟಿದ್ದೀನಿ. ನೊಣ ನುಂಗ್ಬಿಟ್ಟ, ಇವ ಬಾಯಿ ತಕ್ಕೊಂಡಿದ್ದೆ, ನೊಣ ಬಂದ್ಬಿಡ್ತು, ನೊಣ ನುಂಗ್ಬಿಟ್ಟಿದ್ದೀನಿ. ಇದು ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆ. ಯಾವ ಡಾಕ್ಟ್ರ್ ಹತ್ರಕ್ಕೆ ಹೋದರೆ ವಾಸಿ ಮಾಡೋದಕ್ಕಾಗತ್ತೆ ಇದನ್ನು? ಅವ್ನಿಗೇನು ಅಂತಂದರೆ, ಎಲ್ಲಿ ಕೂತ್ಕೊಂಡ್ರು ನೊಣ ಇಲ್ಲೆಲ್ಲ ಓಡಾಡ್ದಂಗೆ, ಒಳಗಡೆ ನುಂಗ್ಬಿಟ್ಟಿದ್ದೀನಲ್ಲ ನೊಣನ, ಹಣೆ ಮೇಲೆಲ್ಲ ಓಡಾಡ್ದಂಗೆ, ಕೈ ಮೇಲೆಲ್ಲ ಓಡಾಡ್ದಂಗೆ, ಹೊಟ್ಟೆ ಮೇಲೆಲ್ಲ ಓಡಾಡ್ದಂಗೆ. ಇದೊಂದು ಕಾಯಿಲೆ ಇದು. ಯಾವುದೋ ಡಾಕ್ಟ್ರುಗಳ ಹತ್ರಕ್ಕೆ ಹೋದಂತೆ, ಡಾಕ್ಟ್ರೇ ನಾನು ನೊಣ ನುಂಗ್ಬಿಟ್ಟಿದ್ದೀನಿ, ಏನು ಮಾಡೋದು, ಏನು ಔಷಧಿ ಕೊಡಿ ಅಂತ ಹೇಳ್ಬಿಟ್ಟು. ಅಷ್ಟಕ್ಕೂ ನುಂಗಿದ್ರೆ ಏನಾಗಿರುತ್ತೆ, ಹೋಗಿ ಜೀರ್ಣ ಆಗೋಗುತ್ತೆ ನೊಣ, ಅದೇನಂತ ಕೆಲಸ ಮಾಡೋ ಅಂಥದ್ದಲ್ಲ. ಇಲ್ಲ ಡಾಕ್ಟ್ರೇ, ಅದು ಸತ್ತಿಲ್ಲ, ಒಳಗಡೆ ಬದುಕಿದೆ, ಇಲ್ಲೆಲ್ಲ ಓಡಾಡುತ್ತೆ, ಇಲ್ಲೆಲ್ಲ ಓಡಾಡುತ್ತೆ, ಕೈ ಮೇಲೆಲ್ಲ ಓಡಾಡುತ್ತೆ, ಹೊಟ್ಟೆ ಮೇಲೆಲ್ಲ ಓಡಾಡುತ್ತೆ, ನಾನೇನು ಮಾಡಲಿ ಅಂತ. ಏನು ಮಾಡಿದ್ರೆ ಈ ನೊಣದ ಕಾಯಿಲೆಗೆ ವಾಸಿ ಇಲ್ಲ. ಆಮೇಲೆ ಯಾವ ಡಾಕ್ಟ್ರು ಹೀಗೆ ಹೇಳ್ತಾರೋ, ನೆಗೆಟಿವ್ ಆಗಿ ಆನ್ಸರ್ ಹೇಳ್ತಾರೋ, ಆ ಡಾಕ್ಟ್ರು ಒಳ್ಳೆಯವರಲ್ಲ. ಈ ಡಾಕ್ಟ್ರು ಸರಿ ಇಲ್ಲ, ಇವ್ರಿಗೆ ಕಾಯಿಲೆನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ದೇಶ ಎಲ್ಲ ಓಡಾಡ್ಬಿಟ್ನಂತೆ, ಸಿಕ್ಕಿದ ಮಂತ್ರವಾದಿಗಳ ಹತ್ರಕ್ಕೆಲ್ಲ ಹೊಟ್ಟಾಗ್ಬಿಟ್ನಂತೆ. ಏನು ಮಾಡಿದ್ರು ಈ ನೊಣದ ಕಾಯಿಲೆಗೆ ವಾಸಿ ಯಾರು ಮದ್ದಂತಕ್ಕಂಥದ್ದೇ ಕೊಡ್ತಾ ಇಲ್ವಂತೆ. ಕಡೆಗೆ ಯಾರೋ ಒಬ್ಬ ಬುದ್ಧಿವಂತನಾಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ಇದ್ದಂತೆ. ಆ ಸನ್ಯಾಸಿ ಹತ್ರಕ್ಕೆ ಬಂದಂತೆ ಇವನು, ಏನೋ ಇವನ ಅದೃಷ್ಟ ಚೆನ್ನಾಗಿದ್ದು, ಸ್ವಾಮಿ
ನಾನು ಈ ಥರ ಹಿಂಗೆ ಆಗೋಗ್ಬಿಟ್ಟಿದೆ, ಬೇಸಿಗೆ ಕಾಲದಲ್ಲಿ ಪಾನಕ ಕುಡಿದು ಕೂತಿದ್ದೆ, ಬಾಯಿ ತಕ್ಕೊಂಡು ನೊಣ ಒಳಗೆ ಹೊಟ್ಟೋಗ್ಬಿಟ್ಟಿದೆ, ಅದು ಸುಮ್ಮನಿಲ್ಲ, ನನ್ನ ಶರೀರ ಎಲ್ಲ ಓಡಾಡುತ್ತೆ, ಅಲ್ಲಿ ಓಡಾಡುತ್ತೆ, ಇಲ್ಲಿ ಓಡಾಡುತ್ತೆ, ಹಿಂಸೆ ಮಾಡುತ್ತೆ, ಬೆನ್ನ ಮೇಲೆಲ್ಲ ಓಡಾಡುತ್ತೆ, ನಾನೇನು ಮಾಡಲಿ ಅಂತೇಳಿ. ಆ ಡಾಕ್ಟ್ರಿಗೆ ಅರ್ಥ ಆಯ್ತಂತೆ, ಇವನು ಮಾನಸಿಕ ಕಾಯಿಲೆಗೆ ಒಳಗಾಗಿದ್ದಾನೆ, ಇವನಿಗೆ ನಾನು ಏನನ್ನ ನೆಗೆಟಿವ್ ಆಗಿ ಹೇಳಿ ಕಳಿಸಿದ್ರೆ ಇವನ ಕಾಯಿಲೆ ವಾಸಿ ಆಗಲ್ಲ, ಇವನಿಗೆ ಇವನ್ ಸ್ಟೈಲ್ನಲ್ಲೇ ಔಷಧಿನ ಕೊಟ್ಟರೆ ಮಾತ್ರನೇ ಇವನಿಗೆ ವಾಸಿ ಆಗೋದು ಅಂದು. ಎಲ್ಲಿ ಕೈ ಕೊಡು ಅಂತ ಹೇಳೋದಂತೆ, ಕೈ ಕೊಟ್ಟು ನಾನು ನಾಲ್ಗೆ ತೆಗಿ, ನಾಲ್ಗೆ ತೆಗೆದು ನಾನು ಎಲ್ಲ ನೋಡಿದಂತೆ, ನಿಂಗೆ ಸಮಸ್ಯೆ ಇದೆ, ನೀನು ನೊಣ ನುಂಗಿರೋದು ಕರೆಕ್ಟೇ, ನೀನು ನಿನಗೆ ನೊಣ ಪಾಪ ಹಿಂಸೆ ಕೊಡ್ತಾ ಇದೆ, ಆ ಡಾಕ್ಟ್ರ್ ಹೇಳ್ತಾ ಇರೋದು ಕರೆಕ್ಟಾಗಿದೆ, ನೊಣ ಹಿಂಸೆ ಕೊಡ್ತಾ ಇದೆ ಇವನಿಗೆ ಅಂತ. ಡಾಕ್ಟ್ರೇ ಇಂಥವ್ರು ಯಾರು ಸಿಕ್ಕಿಲ್ಲ ನನಗೆ, ದೇಶ ಎಲ್ಲ ಓಡಾಡ್ಬಿಟ್ಟಿದ್ದೀನಿ, ಈ ಥರ ಹೇಳಿದವರೇ ಇಲ್ಲ, ನೀವೇ ಸಿದ್ಧ ಪುರುಷರು, ನೀವೇ ಒಳ್ಳೆ ವೈದ್ಯರು, ಅದೇನು ಮಾಡ್ತಿರೋ ಗೊತ್ತಿಲ್ಲ, ಈ ನೊಣನ ತೆಗೆದುಬಿಡ್ರಿ ಅಂತ ಹೇಳಿದಂತೆ. ನೋಡಪ್ಪ, ಒಳ್ಳೆ ಅಮಾವಾಸ್ಯೆ ದಿವಸ ಒಳ್ಳೆ ರಾಹುಕಾಲಡ್ಡಲ್ಲಿ ನಮ್ಮ ಆಶ್ರಮಕ್ಕೆ ಬಾ, ನಿನ್ನ ನೊಣನ ತೆಗೆದಾಕ್ಬಿಡ್ತೀನಿ ಅಂತ ಹೇಳಿದಂತೆ. ಆಯಿತು ಸ್ವಾಮಿ, ಒಳ್ಳೆ ಅಮಾವಾಸ್ಯೆ ದಿವಸ ಬಂದಂತೆ, ಮಲಗಿಸಿದಂತೆ. ಮೊದಲೇ ಹೇಳಿ ಶಿಷ್ಯನಿಗೆ ಈ ಥರದ್ದೊಂದು ಚಿಕ್ಕ ಬಾಟ್ಲಲ್ಲಿ ನೊಣ ಇಡಿಸಿ ಇಟ್ಟಿದ್ದರಂತೆ. ಯಾರು? ವೈದ್ಯರು ಇಡಿಸಿಟ್ಟಿದ್ರಂತೆ. ಅದನ್ನ ಮಂಚದ ಕೆಳಗೆ ಇಟ್ಟಿದ್ರಂತೆ. ಆ ಮಂಚದ ಮೇಲೆ ಮಲಗಿಸ್ಬಿಟ್ಟು ಅವನನ್ನು ಹೇಳಿದ್ರಂತೆ, ನೋಡೋ ಶರ್ಟ್ ಗಿಟ್ ಎಲ್ಲ ಬಿಚ್ಚಿಬಿಡು, ನೀನು ನೊಣ ಎಲ್ಲಿ ಓಡಾಡುತ್ತೆ ಅಂತ ಹೇಳು, ನಾನು ಕರೆಕ್ಟಾಗಿ ಹಿಂಗೆ ಹಿಡ್ಕೊಂಡ್ಬಿಡ್ತೀನಿ, ನೀನು ಎಲ್ಲಿ ಓಡಾಡುತ್ತೆ ನೊಣ ಅಂತಂದರೆ ಹಿಂಗೆ ಹಿಡ್ಕೊಂಡ್ಬಿಡ್ತೀನಿ, ನನ್ನ ಮಂತ್ರ ಶಕ್ತಿಯಿಂದ ಅದನ್ನು ಆಚೆ ಕಡೆಗೆ ತೆಗಿತೀನಿ ಅಂತ ಹೇಳಿದ್ರಂತೆ. ಆಯ್ತು ಸ್ವಾಮಿ, ಅವ್ನು ಪಾಪ ಸಿನ್ಸಿಯರಾಗಿ ಮಲ್ಕೊಂಡ್ಬಿಟ್ಟಂತೆ. ತೆಗಿರಿ, ಇದಕ್ಕೆ ECG ಮಲ್ಕೊಂತಾರೆ ನೋಡಿ, ಹಂಗೆ ಮಲ್ಕೊಂಡ್ಬಿಟ್ಟಂತೆ, ಏನನ್ನ ಮಾಡ್ಕೋಗ್ರಿ ಅಂತ. ಇವನು ಹೊಟ್ಟೆ ಮೇಲೆಲ್ಲ ಕೈ ಆಡಿಸ್ತಾ ಇದ್ದಾನಂತೆ. ಯಾರು? ಮಂತ್ರವಾದಿ. ಹಿಂಗೆ ಕೈ ಆಡುತ್ತ ವೈದ್ಯರು ಹುಡುಕ್ತಾ ಇದ್ದಾನಂತೆ. ನೋಡಪ್ಪ, ನಿಂಗೆ ಅನುಭವ ಆದ ತಕ್ಷಣ ನಂಗೆ ಹೇಳು ಅಂತ. ಡಾಕ್ಟರ್ ನಾನು ಹೊಕ್ಕಳತ್ರ ಓಡಾಡ್ತಾ ಇದೆ ಅಂತ ಹೇಳಿದ್ನಂತೆ. ಹಿಂಗೆ ಹಿಡ್ಕೊಂಡ್ಬಿಟ್ರಂತೆ ಡಾಕ್ಟ್ರ್. ನನ್ನ ಮಂತ್ರಶಕ್ತಿಯಿಂದ ನೊಣನ ಹಿಡ್ದಾಕ್ಬಿಟ್ಟಿದ್ದೀನಿ, ಏನು ಯೋಚನೆ ಮಾಡಬೇಡ, ನಿಧಾನಕ್ಕೆ ನಿನ್ನ ಗಂಟ್ಲವರೆಗೂ ತರ್ತೀನಿ, ನಿನ್ನ ಬಾ ಎತ್ತರಕ್ಕೆ ತರ್ತೀನಿ. ನಾನು ಅನ್ನು ಅಂದಾಗ 2 ಕಣ್ಣು ಮುಚ್ಕೊ, ಯಾಕಂದ್ರೆ ಇದು ತೆಗಿಬೇಕಲ್ಲ, ಬಾಗಿಲಲ್ಲಿರೋ ನೊಣ ತೆಗಿಬೇಕಲ್ಲ. 2 ಕಣ್ಣು ಬಿಗ್ಗಾಗಿ ಮುಚ್ಕೊಂಡು 4-5 ಆಚೆಗೆ ಇಟ್ಬಿಟ್ಟು ಅಂತ ಬಾಯಿ ತೆಗಿ, ನಿನ್ನ ನೊಣನ ಹಿಡ್ದಾಕ್ಬಿಡ್ತೀನಿ ಅಂತ ಹೇಳಿದ್ನಂತೆ. ಆಯಿತು ಅಂತ ಹೇಳ್ಬಿಟ್ಟು ಅವ್ನು ಮಲ್ಕೊಂಡಂತೆ. ಅವ್ನಿಗೇನು ಅಂತಂದರೆ, ಒಳ್ಳೆ ಡಾಕ್ಟರ್ ಸಿಕ್ಬಿಟ್ಟಿದ್ದಾರೆ, ನೊಣನ ತೆಗಿತಾರೆ, ನನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹಿಡ್ಕೊಂಡು ನಿಧಾನಕ್ಕೆ ಗಂಟ್ಲವರೆಗೂ ತೊಗೊಂಬಂದ್ಬಿಟ್ಟು, ನೋಡು ಕರೆಕ್ಟಾಗಿ ತಂದಿದ್ದೀನಿ ಗಂಟ್ಲ ಹತ್ರಕ್ಕೆ, ಕಣ್ಣು ಮುಚ್ಕೋ, ಬಿಗ್ಗೆ ಕಣ್ಣು ಮುಚ್ಕೊಂಡಂತೆ. ಅನ್ನೋ ಗಂಟ್ಲಿಗೆ ಬೆರಳಾಕ್ಬಿಟ್ಟು ಹಿಂಗೆ ಕೆದಕ್ದಂಗೆ ಮಾಡಿ, ಹಿಡ್ದಂಗೆ ಮಾಡಿ, ಎಲ್ಲ ಮಾಡಿ ತೆಗೆದ್ಬಿಟ್ಟು ಈ ಬಾಟ್ಲಲ್ಲಿ ಇದ್ದಿದ್ದು ನೊಣನ ಕೈಗೆ ಹಾಕ್ಕೊಂಬಿಟ್ಟು, ನೋಡಿ ಇದೇ ನೊಣನೇನೋ ನೀನು, ಇದೇ ನಾನು ನುಂಗಿದ್ದಿದ್ದು ನೀನು. ಹೌದು ಡಾಕ್ಟ್ರೇ, ಇದೇ ನೊಣ ನಾನು ನುಂಗಿದ್ದಿದ್ದು, ಇದೇ ನೊಣನೇ ನಾನು ನುಂಗಿದ್ದಿದ್ದು ಅವತ್ತು, ಏನು ಕಾಟ ಕೊಟ್ಬಿಡ್ತು ನೋಡಿ ನನಗೆ ಇಷ್ಟು ದಿವಸ ಅಂತ ಹೇಳಿದ್ರಂತೆ. ನೋಡಪ್ಪ, ನೀನು ನುಂಗಿದ್ದಿದ್ದು ನೊಣನ ನಾನು ತೆಗೆದಾಕ್ಬಿಟ್ಟಿದ್ದೀನಿ, ಇನ್ನು ನಿನಗೆ ನೊಣ ನಿನಗೇನು ಸಮಸ್ಯೆ ಮಾಡೋದಿಲ್ಲ, ಆರಾಮಾಗಿರೋ, ನೀನು ಸುಖವಾಗಿರು ಅಂತ ಹೇಳಿದ್ರಂತೆ. ಆವತ್ತಿಂದ ಆ ನೊಣದ ಸಮಸ್ಯೆ ಅವನಿಗೆ ಹೊರಟಾಯ್ತು ಅಂತೆ. ಕಂಪ್ಲೀಟ್ ಆಗ್ಲಿಲ್ಲ. ಆಮೇಲೆ ಆ ಡಾಕ್ಟರ್ ಫೀಸ್ ಎಷ್ಟು ಹೇಳಿರ್ತಾರೆ, ಆ ಫೀಸ್ ಕೊಡೋದಿಲ್ಲ ಅವ್ರು ಕೊಡದೆ ಹೋದಾಗ, ಸರಿ ಬಾಯಿ ತೆಗಿ, ನೀನ್ ಅದ್ಭುತ. ಆವತ್ತಿಂದ ಆ ನೊಣದ ಕಾಟ ಅಂತಕ್ಕಂಥದ್ದು ಅವನಿಗೆ ಹೊರಟೋಗ್ಬಿಡ್ತಂತೆ. ನಮಗೆಲ್ಲ ನೋಡಿ, ನಾವು ಜೀವನದಲ್ಲಿ ಎಂಥವ್ರು ಇದ್ದೀವಿ ಅಂತಂದರೆ, ಈ ತಾಯಿತ್ತು ಅಂತ ಕೊಡ್ತಾರೆ. ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ, ಯಾರನ್ನೂ ಆಡ್ಕೊತಾ ಇಲ್ಲ, ಇರೋ ವಿಚಾರ ಸುಮ್ಮನೆ ಹೇಳ್ತಾ ಇದ್ದೀನಿ. ಕೆಲವರು ಸಿದ್ಧರು ವೈದ್ಯರು ಅಂತ ಅನ್ನಿಸ್ಕೊತಾರೆ, ಏನೂ ಇರೋದಿಲ್ಲ ಆ ತಾಯತ್ತೊಳಗೆ. ಸುಮ್ಮನೆ ಏನೋ ಕಸ ಕಡ್ಡಿ ಎಲ್ಲ ತುಂಬಿಬಿಟ್ಟು ಒಂದು ತಾಯತ್ತು ಅಂತ ಮಾಡಿರ್ತಾರೆ. ಆ ತಾಯತ್ತನ್ನು ಕಟ್ಟಿಬಿಟ್ರೆ, ಇವ್ನಿಗೆ ಒಂದು ಏನೋ ದೊಡ್ಡ ಬಲ ಅಂತ ಹೇಳ್ಬಿಟ್ಟು ಅಂತ, ಅಲ್ಲೋಗಿ ಬಳೆ ಹಾಕಿಸ್ಕೊಂಬಂದೆ, ಇಲ್ಲೋಗಿ ತಾಯತ್ತು ಹಾಕಿಸ್ಕೊಂಬಂದೆ, ಅಲ್ಲೇನೋ ಏನೇನೋ ಕಟ್ಟಿಸ್ಕೊಂಬಂದೆ ಅಂತ ಹೇಳ್ಬಿಟ್ಟಂತ. ಇನ್ನು ಕೆಲವ್ರಿಗೆ ಏನು ಅಂತಂದರೆ, ಏನೋ ನುಂಗ್ಬಿಟ್ಟಿದ್ದಾರೆ, ಹೊಟ್ಟೆಗೆ ಏನೋ ಹಾಕಿಬಿಟ್ಟಿದ್ದಾರೆ, ನನಗೇನೋ ಸಮಸ್ಯೆ ಅಂತ ಹೇಳ್ಬಿಟ್ಟು ಅಂತ. ಅವ್ರೇನು ಅಂದರೆ ಹೊಟ್ಟೆಲಿರೋದೆಲ್ಲ ತೆಗಿತೀನಿ ಅಂತ ಹೇಳ್ಬಿಟ್ಟು ಏನೋ ವಾಂತಿಗೇನೋ ಕೊಟ್ಟು ಅವನ ಕೈಲಿ ಕಕ್ಸಿ, ಬಲವಂತವಾಗಿ ಕಕ್ಸಿ, ಆ ಕಕ್ಕೋ ಇದರಲ್ಲಿ ಅವ್ನಿಗೇನೋ ಒಂಚೂರು ರಕ್ತನೋ ಏನೋ ಆಚೆಗೆ ಬಂದರೆ, ನೋಡು ನಿನ್ಗೆ ಅದಾಗಿದೆ, ನಿನಗೆ ಇದಾಗಿದೆ ಅಂತ ಹೆದರಿಸಿ ಸಾವಿರಾರು ರೂಪಾಯಿ ಕಿತ್ಕೊತಕ್ಕಂಥ ಇವರು ಕೂಡ ಇದ್ದಾರೆ. ಹಾಗಾಗಿ ನಾವೇನು ಅಂದರೆ, ಮಾನಸಿಕ ರೋಗಗ್ರಸ್ತರಾಗಬಾರ್ದು. ಶಾರೀರಿಕವಾಗಿರ್ತಕ್ಕಂಥ ರೋಗಗಳು ಕೆಲವು, ಮಾನಸಿಕವಾಗಿರ್ತಕ್ಕಂಥ ರೋಗಗಳು ಕೆಲವು. ನಾವೆಲ್ಲ ಕೂಡ ಏನೋ ಒಂದಕ್ಕೆ, ಇವಾಗ ಕೆಲವರು ದೆವ್ವ ಅಂದರೆ ಭಯ, ಏನೋ ಫೋಬಿಯಾಗಳು, ಅದಂದರೆ ಭಯ, ಇದಂದರೆ ಭಯ ಅಂತ ಹೇಳ್ಬಿಟ್ಟಂತ. ಇದೇನಾಗುತ್ತೆ ಅಂದರೆ, ನಮಗೆ ಬೆಳೆಯೋದಕ್ಕೆ ಅಥವಾ ನಾವೊಂದು ಏನೋ ಒಂದು ಸಾಧನೆ ಮಾಡೋದಕ್ಕೆ ಇದು ಅಡ್ಡಿ ಅಂತಕ್ಕಂಥದ್ದು ಮಾಡ್ತಾ ಇರುತ್ತೆ. ಹಾಗಾಗಿ ಇವೆಲ್ಲ ಹೋಗಬೇಕು ಅಂತಂದರೆ ನೋಡಿ, ಈ 10ನೇ ಅನುವಾಕನಲ್ಲಿರ್ತಕ್ಕಂಥ ಮಂತ್ರಗಳನ್ನು ನಾವು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಅಭಿಪ್ರಾಯ. ಇಲ್ಲಿ ಒಂದು 4 ಮಂತ್ರಗಳನ್ನು ಹೇಳ್ಕೊಂಡು ಇವತ್ತಿನ ಪ್ರವಚನ ಮುಗಿಸೋಣ. ಇನ್ನು ಮತ್ತೆ 10ನೇ ಅನುವಾಕ ಮತ್ತು 11ನೇ ಅನುವಾಕನ ಮುಂದಿನ ಒಂದು ಇದರಲ್ಲಿ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ಇಲ್ಲಿ ಒಂದು 4 ಮಂತ್ರಗಳನ್ನು ಮಾತ್ರ ಅಧ್ಯಯನ ಮಾಡ್ಕೊಳ್ಳೋಣ. ಗರ್ಭ ಎಂದರೆ
ಪ್ರಸ್ತುತ ರೋಗಗಳು ಎಂದರ್ಥ. ಅಂದರೆ ಒಳಜ್ವರಗಳು ಅಂತ ಕೇಳ್ತಾರೆ. ಅಂದರೆ ಒಳಜ್ವರ ಅಂತ ಹೇಳ್ತಾರೆ, ವಿಷಜ್ವರಗಳು, ಒಳಜ್ವರಗಳು ಅಂತ. ಕೆಲವರು ನಮ್ಮಲ್ಲಿ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾ ಇರ್ತಾರೆ, ಒಳಜ್ವರ ಇರುತ್ತೆ ಬಿಡಪ್ಪ, ಅದಕ್ಕೆ ಹಂಗಾಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದನ್ನು ಗರ್ಭಗತವಾಗಿರ್ತಕ್ಕಂಥ ಕಾಯಿಲೆಗಳು ಅಂತ ಕರೀತಾರೆ. ಅಂದರೆ ಕೆಲವು ರೋಗಗಳು ಮೇಲಕ್ಕೆ ತೋರ್ಕೊಳೋದಿಲ್ಲ, ಆದರೆ ಒಳಗಡೆ ಅದು ಸೂಕ್ಷ್ಮ ರೂಪದಲ್ಲಿ ಇದ್ದೇ ಇರುತ್ತೆ. ಅಂಥ ಕಾಯಿಲೆಗಳನ್ನು ಗರ್ಭಗತವಾಗಿರ್ತಕ್ಕಂಥ ರೋಗಗಳು, ಅದಕ್ಕೆ ಇಲ್ಲಿ ಗರ್ಭಾಶ್ಚಮೆ ಅಂತ ಹೇಳ್ತಾರೆ ಇಲ್ಲಿ. ಇನ್ನು ನೆಕ್ಸ್ಟು ವತ್ಸಗಳೆಂದರೆ ಪ್ರಬುದ್ಧವಾಗಿರ್ತಕ್ಕಂಥ ರೋಗಗಳು, ಹೊರಗೆ ತೋರ್ಕೊತಾ ಇರ್ತಕ್ಕಂಥ ರೋಗಗಳು. ವತ್ಸ ಅಂತಂದರೆ ಚಿಕ್ಕ ಕಾಯಿಲೆಗಳು, ಅಂದರೆ ಇನ್ನು ಅರ್ಲಿ ಸ್ಟೇಜಿನಲ್ಲಿ ಇರ್ತಕ್ಕಂಥ ಕಾಯಿಲೆಗಳು. ಅಂದರೆ ಇದು ಮುದ್ರಿಲ್ಲ, ಅಂದರೆ ಕಾಯಿಲೆ ಮುದ್ರಿಲ್ಲ, ಇನ್ನು ಅರ್ಲಿ ಸ್ಟೇಜ್ನಲ್ಲಿದೆ ಅಂತ ಹೇಳ್ತಾರಲ್ಲ, ಅಂಥ ಕಾಯಿಲೆಗಳು. ಅಂದರೆ ಮೇಲಕ್ಕೆ ತೋರ್ಕೊತಾ ಇದೆ, ತೋರ್ಕೊಂಡಿರೋನೂ ಇಲ್ಲ, ಮೇಲಕ್ಕೆ ತೋರ್ಕೊತಾ ಇದೆ, ಆದರೆ ಸ್ಟಾರ್ಟಿಂಗ್ ಸ್ಟೇಜು, ಇನ್ನು ಬಲ್ತಿಲ್ಲ. ಆ ಥರದ ಕಾಯಿಲೆಗಳನ್ನು ವತ್ಸ ಅಂತ ಕರೀತಾರೆ. ಆಮೇಲಿಂದ ಗರ್ಭಾಷ್ಟಮಿ ಅಂದ್ರೆ ಜೆನೆಟಿಕ್ ಡಿಸೀಸಸ್ ಅನ್ಕೊಂಬೋದೆ. ಹೌದು. ಅಂದ್ರೆ ತಂದೆ ತಾಯಿಯಿಂದ ಬಳುವಳಿ ನೋಡಿ, ಪಿತ್ರಾರ್ಜಿತ ಅಂತ ಕರೀತಾರೆ. ಇದು ಕೆಲವು ಏನು ಅಂತಂದ್ರೆ ಈ ಆಸ್ತಿ ಒಂದೇ ಅಲ್ವಂತೆ ಪಿತ್ರಾರ್ಜಿತ ಬರೋದು. ಈ ಕಾಯಿಲೆಗಳು ಕೂಡ ಜೀನ್ಸ್ನಲ್ಲಿ ಪಿತ್ರಾರ್ಜಿತ ಬಂದ್ಬಿಡುತ್ತೆ. ಆನುವಂಶಿಕವಾಗಿರತಕ್ಕಂಥ ಕಾಯಿಲೆಗಳು, ಹಂಗಾಗಿ ಅದನ್ನು ಕೂಡ ನಾವು ಅನ್ಕೋಬಹುದು. ಇನ್ನು ವತ್ಸ ಅಂತಂದ್ರೆ ಇನ್ನು ಸ್ಟಾರ್ಟಿಂಗ್ ಅರ್ಲಿ ಸ್ಟೇಜ್ನಲ್ಲಿ ಇರ್ತಕ್ಕಂಥ ಕಾಯಿಲೆಗಳು. ತ್ರೆವಿ ಅಂತಂದರೆ ಸ್ತ್ರೀ ರೂಪವಾದ ಆರೋಗ್ಯ ಪ್ರಕೃತಿ ಎಂದು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸ್ತ್ರೀ ರೂಪ ಅಂದರೆ ಕೆಲವರು ಹೆಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಷ್ಟೇ ಕಾಯಿಲೆಗಳಿರುತ್ತೆ. ಗಂಡಸರು ಅಂದರೆ ಎಲ್ಲರಿಗೂ ಕಾಮನ್ ಆಗಿ ಬರ್ತಕ್ಕಂಥ ಕಾಯಿಲೆಗಳಲ್ಲ, ಹೆಂಗಸರಿಗೆ ಮಾತ್ರ ಬರ್ತಾ ಇರ್ತಕ್ಕಂಥ ಕಾಯಿಲೆಗಳಿರುತ್ತೆ. ಅದನ್ನು ತ್ರೆವಿ ಅಂತ ಕರೀತಾರೆ. ಅಂದರೆ ಗರ್ಭಾಶಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು, ಈ ಥರ ಕೆಲವು. ಆಮೇಲೆ ತ್ರವಿ ಅಂದರೆ ಇಲ್ಲಿ ಪುಲ್ಲಿಂಗ. ತ್ರೆವಿ ಅಂದರೆ ಸ್ತ್ರೀಲಿಂಗ, ತ್ರವಿ ಅಂದರೆ ಪುಲ್ಲಿಂಗ. ಅಂದರೆ ಗಂಡಸರಿಗೆ ಬರ್ತಾ ಇರ್ತಕ್ಕಂಥ ಕಾಯಿಲೆಗಳು. ಈ ಗಂಡಸರಿಗೆ ಬರ್ತಾ ಇರ್ತಕ್ಕಂಥ ಕಾಯಿಲೆಗಳು, ಕೆಲವರು ಹೆಂಗಸರು ಬರ್ತಾ ಇರ್ತಕ್ಕಂಥ ಕಾಯಿಲೆಗಳು, ಕೆಲವರು ಅರ್ಲಿ ಸ್ಟೇಜಲ್ಲಿ ಇರ್ತಕ್ಕಂಥ ಕಾಯಿಲೆಗಳು, ಕೆಲವು ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂಥ ಕಾಯಿಲೆಗಳು ಇನ್ನೂ ತೋರ್ಕೊಂಡಿಲ್ಲ ಆಚೆ ಕಡೆಗೆ. ಅಂಥ ಕಾಯಿಲೆಗಳು ಏನೇನಿದೆಯೋ, ಹೇ ದೇವತೆಗಳಿರ ನಿಮ್ಮ ಅನುಗ್ರಹದಿಂದ ಈ ಕಾಯಿಲೆಗಳನ್ನು ಮತ್ತು ಕಾಯಿಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ದೇವತೆಗಳನ್ನು ಚಿದಗ್ನಿ ಒಳಗೆ ನಾನು ಸಮರ್ಪಣೆ ಮಾಡಿಬಿಡ್ತಾ ಇದ್ದೀನಿ. ಅಂದರೆ ಈ ಕಾಯಿಲೆಗಳು ನನ್ನನ್ನು ಕಾಡಿಸಬಾರ್ದು. ಈ ಕಾಯಿಲೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ದೋಷಗಳು ನನ್ನ ಶರೀರದಲ್ಲಿ ಇರಬಾರ್ದು. ಯಾಕೆಂದರೆ ನಾನು ಸೇವೆಗೆ ನಿಂತುಬಿಟ್ಟಿದ್ದೀನಿ. ಸೇವಾದೀಕ್ಷಿತ ಪ್ರತಿಜ್ಞಾ ಅಂತ ಹೇಳ್ತಾರೆ. ಅಂದರೆ ಸೇವೆಗೆ ನಿಂತ ಮೇಲೆ ನಮ್ಮ ಶರೀರ ಅಂತಕ್ಕಂಥದ್ದು ದಾಷ್ಟ್ಯವಾಗಿರಬೇಕು, ನಮ್ಮ ಮನಸ್ಸು ಅಂತಕ್ಕಂಥದ್ದು ದೃಢವಾಗಿರಬೇಕು. ಹಾಗಾಗಿ ಅದಕ್ಕೆ ನಿಮ್ಗೆ ಏನು ಬೇಕೋ ಅದನ್ನು ನನಗೆ ಪ್ರಿಪೇರ್ ಮಾಡಿರಿ ಶರೀರದಲ್ಲಿ ಅಂತ. ಹೀಗೆ ಈ ಎಲ್ಲ ದೇವತೆಗಳು ನನಗೆ ಯಜ್ಞಕ್ಕಾಗಿ ಸಹಾಯಕರಾಗಿರಲಿ ಎಂದು ಪ್ರಾರ್ಥಿಸಲಾಗಿದೆ. ಇಲ್ಲಿ ರೋಗ ದೇವತೆಗಳು ಸಹಾಯಕರಾಗುವುದೆಂದರೆ ಅಂದರೆ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಅಂತ. ಅಂದರೆ ರೋಗ ದೇವತೆಗಳು ಸಹಾಯ ಮಾಡತಕ್ಕಂಥದ್ದು ಅಂತಂದರೆ ಆ ರೋಗಗಳು ಇಲ್ದಿರ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಅಂತಕ್ಕಂಥ ಅಭಿಪ್ರಾಯನ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಮಂತ್ರಗಳನ್ನು ನಾವು ಮುಂದಿನ ಒಂದು ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಳ್ಳೋಣ.